ಕಂಬಾಳದಿಂದ ಶುರುವಾಗಿದ್ದು ಜಜ್ಮೆಂಟ್ವರೆಗೂ ಬಂತು ನಮ್ಮ ಇಬ್ಬರದ್ದು ಮಾತುಕತೆ, ಸಿನಿಮಾದ ಬಗ್ಗೆ ಚರ್ಚೆ ಅದೆಲ್ಲ. ಸೊ ನನಗೆ ನಿಮ್ಮ ಜೊತೆ ಮಾತಾಡುವಾಗೆಲ್ಲ ನಾನು ಫಸ್ಟ್ ಟೈಮ್ ನಿಮ್ಗೆ ಫೋನ್ ಮಾಡಿದ್ದು, ಫಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡಿದ್ದು, ಮನೆಗೆ ಬಂದದ್ದು ಅದೆಲ್ಲ ನೆನಪಿಗೆ ಬರ್ತದೆ. ನಿಮಗೆ ನಾನು ಸಂಪರ್ಕಕ್ಕೆ ಬಂದದ್ದು ಏನಾರ ನೆನಪದನ? ನೀವು ಆಗ ಒಂದು ಹೊಸ ಥರದ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಿ. ನಾನು ನಿಮ್ಮನ್ನ ಭೇಟಿಯಾಗಿದ್ದೆ. ನಿಮ್ದು ಯಾವುದು ವರ್ಕ್ನ ನಾನು ನೋಡಿರಲಿಲ್ಲ, ಕೇಳಿದ್ದೆ ಅದರ ಬಗ್ಗೆ ಅಷ್ಟೇ, ನೋಡಿರಲಿಲ್ಲ. ಅವಾಗ ನೀವು ನಮ್ಮ ಮನೆಗೆ ಬಂದಾಗ ನೀವು ಕತೆ ಹೇಳಿದ್ದು ನನಗೆ ಒಂಥರ ಆಶ್ಚರ್ಯ ಆಯಿತು. ನನಗೆ ಏನು ನೆನಪಿದೆ ಅಂದರೆ, ನಿಮ್ಮನ್ನ ಕೇಳಿದೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಗೆ ಹೆಂಗೆ ಇದೆಲ್ಲ ನೀವು ಅವಾಗ ನಿಮ್ಮ ಟೆಕ್ನಿಕಲ್ ವರ್ಲ್ಡಿಂದ ಬಂದಿದ್ದು ಮತ್ತು US ಅಲ್ಲಿ ಒಂದಷ್ಟು ವರ್ಷದಿದ್ದೆಲ್ಲ ಹೇಳಿದ್ರಿ. ನನಗೆ ಅದು ಕಾನ್ವರ್ಸೇಷನ್ ನೆನಪಿದೆ. ನಾನು ಹೇಳಿದೆ, ನನಗೆ ಇದು ವಿ ಶುಡ್ ಡೂ ದಿಸ್ ಫಿಲ್ಮ್, ನನಗೆ ಇದೇನು ಬೇಡ ಇದರಿಂದ. ನೀವು ಬಹಳಷ್ಟು ಎನ್ಕರೇಜ್ ಮಾಡಿದ್ರಿ. ಆ್ಯಂಡ್ ಐ ಆಲ್ಸೋ ಗಾಟ್ ಲಿಟ್ಲ್ ಎಮೋಷನಲ್. ಯಾಕಂದ್ರೆ ಆ ಥರದ್ದು ಒಂದು ಎನ್ಕರೇಜ್ಮೆಂಟ್, ಉತ್ತೇಜನಕಾರಿ ಮಾತು, ಒಂದು ನಿಮ್ಮಂಥ ಅನುಭವಸ್ಥರು ಬೆನ್ನು ತಟ್ಟುವಂಥ ಒಂದು ಅನುಭವ, ಬೆನ್ನು ತಟ್ಟದಾಗ ಆಗುವಂಥ ಅನುಭವ ನನಗೆ ಭಾಳ ವರ್ಷ ಆಗಿತ್ತು. ಹಂಗಾಗಿ ಆ ಬೆನ್ನು ತಟ್ಟಿದ್ದು ನಿಮ್ಮ ಮಾತು, ಬೆನ್ನು ತಟ್ಟುವಂಥ ಒಂದು ಮಾತು ನನಗೆ ಭಾಳ ಖುಷಿ ಕೊಡ್ತು. ನಾನು ನಿಮಗೆ ಫೋನ್ ಮಾಡೋಕ್ಕಿಂತ ಮೊದಲು ನನಗೆ ನಿಮ್ಮನ್ನು ನಾನು ಆ ಪಾತ್ರದೊಳಗೆ ಕಂಡಿದ್ದೆ ನಾನು. ಬಟ್ ಒಂದು ಸಂಕೋಚ ಇತ್ತು, ಹೆದರಿಕೆ ಇತ್ತು. ಅರೆ ನಾನು ಹೋಗಿ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಯಾಕಂದ್ರೆ ನಿಮಗೆ ಭಾಳ ಜನ ಏನಾದ್ರು, ಕೆಲವೊಬ್ಬರು ಮುಂಬೈದೊಳಗೆ ಇದ್ದಾರೆ ಅಂದರು, ಕೆಲವೊಬ್ಬರು ಇಲ್ಲ ಅವರು ಯುರೋಪ್ನೊಳಗೆ ಇರ್ತಾರೆ ಅಂದರು, ಕೆಲವೊಬ್ರು ಅವರು ಬೇರೆ ಬೇರೆ ದೇಶದೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅಂತ ಅಂದರು. ಸೊ ಹೆಂಗೋ ಮಾಡಿ ನಂಬರ್ ತೊಗೊಂಡಾಗ ನಿಮಗೆ ನಾನು ಫೋನ್ ಮಾಡಿದಾಗ ನೀವೇ ಫೋನ್ ತೊಗೊಂಡ್ರಿ. ನನಗೆ ಅದೇ ಆಶ್ಚರ್ಯ, ಅರೆ ಇವ್ರಿಗೆ ಯಾರು ಹಿಂಗೆ ಅಸಿಸ್ಟೆಂಟು ಅಥವಾ ಸಮನ್ ಈಸ್ ನಾಟ್ ದೇರ್ ಟು ಸ್ಕ್ರೀನ್ ಇದು. ಆಮೇಲೆ ನೀವು ಭಾಳ ನಿರಾಂತಕವಾಗಿ ನೀವು ಮನೆಗೆ ಬರ್ರಿ, ಕತೆ ಹೇಳ್ರಿ ಅಂತ ಹೇಳಿದರು. ಇದು ನನಗೊಂಥರ ಖುಷಿ ಕೊಡ್ತು. ಅಂದರೆ yes, there is someone like me can dream of reaching someone like you. So thank you for nurturing my dream. ನಿಮ್ಮಂಥವ್ರನ್ನ ನಾನು ಕಾಣುವಂಥ ಒಂದು ಕನಸು ಏನಿರ್ತದಲ್ಲ, ಆ ಕನಸು ಇಟ್ಕೋಬಹುದು ಬೇರೆಯವರು ಅಂತ ನನಗೆ ಅನ್ನಿಸ್ತು. ನನಗೆ ನಿಮ್ಮ ಬಗ್ಗೆ ಇನ್ನೊಂದು ಕುತೂಹಲ ಅದ. ನೀವು ಹೌ ಡು ಯು ಮ್ಯಾನೇಜ್ ಯುವರ್ ಟೈಮ್? ನನಗೆ ಭಾಳ ಮಂದಿ ಕೇಳ್ತಾರೆ, ನೀವು ಅದು ಮಾಡ್ತೀರಿ, ಇದನ್ನೂ ಮಾಡ್ತೀರಿ, ಹೆಂಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಅಂತ ಹೇಳಿ. ನೋಡಿ, ಮೊದಲಿಗೆ ನಾನೇನು ಹೇಳ್ತೀನಿ ಅಂದರೆ, ನನಗೆ ಒಂದು ಯೂನಿವರ್ಸಲ್ಲಿ ನನಗೆ ನನ್ನ ಬಗ್ಗೆ ಒಂದು ರೆಪ್ಯುಟೇಷನ್ ಏನಿದೆ ಅಂದರೆ, ಎಂದೂ ಯಾವತ್ತೂ ಟೈಮ್ಗೆ ಸರಿಯಾಗಿ ನಾನು ಏನೋ ಮಾಡೋದಿಲ್ಲ ಅಂತ, ಟೈಮಿಗೆ ಮೇಂಟೈನ್ ಮಾಡೋದಿಲ್ಲ ಅಂತ. ಅದಕ್ಕೆ ತುಂಬ ಅತಿ ಮಾಡೋಕ್ಕೆ ಏನೇನೋ ಮಾಡೋಕ್ಕೆ ಹೋಗಿ ನನ್ನ ಟೈಮ್ ನಾನು ಕಂಟ್ರೋಲಲ್ಲಿ ಇರಲ್ಲ. ಅದು ಆಗಿರೋದು ನಿಜ. ಆದರೆ ನೋಡಿ, ನಾನು ನಿಮಗೆ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ ಗುರುರಾಜ್ ಅವರೇ, ನೀವು ಮಾಡಿದೀಗ ಪ್ರಶಂಸೆಯನ್ನು, ನಿಮ್ಮ ಅಪ್ರಿಸಿಯೇಷನ್ ಏನಿದ್ರು ನಾನು ಸ್ವೀಕಾರ ಮಾಡ್ತೀನಿ. ಅಂದರೆ ಒಂದು ಎಚ್ಚರಿಕೆ ಅಂತ ಮಾಡ್ತೀನಿ. ಯಾತಕ್ಕೆ ಎಚ್ಚರಿಕೆ ಅಂದರೆ, ನೋಡಿ ಇವಾಗ ನಾವು ಏನಾದ್ರು ಔದಾರ್ಯವನ್ನು ತೋರಿಸ್ತೀವಿ ಅಂತ ಇಟ್ಕೊಳ್ಳಿ. ಅಂದರೆ ಮೆಟೀರಿಯಲಿ ಔದಾರ್ಯಕ್ಕೆ ಏನು ಅರ್ಥ ಇದೆ ಅಂತ. ಈಗ ಯಾರೋ ದೊಡ್ಡ ಮನುಷ್ಯರು, ಪ್ರೊಡ್ಯೂಸರ್ ಆಗಲಿ, ಹಣದಿಂದ ನಿಮ್ಗೆ ಅನುಕೂಲ ಮಾಡೋವಂಥರಾಗಲಿ, ಅಥವಾ ಒಬ್ಬ ಸ್ಟಾರ್ ನಟಿ ಯಾರು ನಿಮಗೆ ಯಾವ ಥರದ ಒಂದೇ ರೀತಿಯಲ್ಲಿ ಔದಾರ್ಯವನ್ನು ತೋರಿಸಿದ್ರೆ, ಒಬ್ಬರು ನನಗೆ ಯಾವ ಸಂಭಾವನೆ ಇಲ್ಲದೇನೋ ನಾನು ನಾನು ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಹೇಳೋದಾಗಲಿ, ಅಥವಾ ಯಾರೋ ದುಡ್ಡಿರೋರು ನಾನು ಎಲ್ಲರೂ ಇದನ್ನ ಮಾಡಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳೋದಾಗಲಿ, ಅವ್ರದ್ದು ದೊಡ್ಡದು, ಅವ್ರ ಔದಾರ್ಯದಕ್ಕೆ ಅರ್ಥ ಇದೆ. ಆದ್ರೆ ನನ್ನ ಔದಾರ್ಯದಕ್ಕೆ ಏನು ಅರ್ಥ ಇದೆ ಅನ್ನೋದನ್ನ, ಅದ್ರ ಬಗ್ಗೆ ನಾ ಎಚ್ಚರಿಕೆ ಅಂತ ಹೇಳ್ತೀನಿ. ಅದಕ್ಕೆ ಅದು ಎಚ್ಚರಿಕೆಯಿಂದ ನಿಮ್ಮ ದೇರ್ ಇಸ್ ಎ ಪ್ರಾಕ್ಟಿಕಲ್ ಲಿಮಿಟ್, ವಾಟ್ ಇಟ್ ಮೀನ್ಸ್ ಅಲ್ಲ. ಅಂದ್ರೆ ನನ್ನ ಮನಸ್ಸು ಹಂಗಿದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದರಿಂದ ಈ ಬೇರೆಯವ್ರಿಗೆ ಎಷ್ಟು ಉಪಯೋಗ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ ಅಂತ ಅನ್ಕೋತೀನಿ. ಅವ್ರವ್ರ ನಿರ್ಧಾರ ಮಾಡಬೇಕು. ಆದ್ರೆ ನೀವು ಟೈಮ್ದು ಹೇಳೋದ್ರಲ್ಲ,
ಏನಾಗಿದೆ, ನಾನು ನನ್ನ ಬಾಲ್ಯವನ್ನ ಅಥವಾ ನನ್ನ ಕಿಶೋರಾವಸ್ಥೆ ಏನಿತ್ತು, ಮತ್ತೆ ನಾನು ಕೆಲವೆಲ್ಲ ನಾನು ತಿಳಿದೆ ನಾನು ಮಾಡಿದ್ದೀನಿ. ಅಂದ್ರೆ ಇದು ಉಪಯೋಗ ಇದೆ ಅಂತ ಅನ್ಕೊಂಡು ಮಾಡಿಲ್ಲ, ಆಸಕ್ತಿ ಇತ್ತು ಅದಕ್ಕೆ ಮಾಡಿದ್ದೀನಿ. ಆ ಥರದ ಕೆಲವು ಹೇಳ್ತೀನಿ. ನಾನು ದಿನಕ್ಕೊಂದು ಪುಸ್ತಕ ಓದ್ತಾ ಇದ್ದೆ ಒಂದು ಟೈಮಲ್ಲಿ. ಅಂದ್ರೆ ಎಂತ ಪುಸ್ತಕ ಓದ್ತಾ ಇದ್ದೆ, ನಾವಿದ್ದಿದ್ದ ರೋಡಲ್ಲಿ ಒಂದು ಹುಡುಗಿ ಇದ್ಲು. ನಾನಾಗ ಇಂಜಿನಿಯರಿಂಗ್ ಕಾಲೇಜಿಗೆ ಇನ್ನು ಬಂದಿದ್ದ, ಆಗ್ತಾನೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದೆ ಅನ್ಸುತ್ತೆ. 18-19 ವರ್ಷ ನನಗಾಗ. ಅಂದ್ರೆ ಅವಳನ್ನ ಮಾತಾಡ್ಸಕ್ಕೆ ನನಗೆ ಆಯ್ತು. ಅದಕ್ಕೆ ನೀವೇನ್ ಪುಸ್ತಕ ಓದ್ತೀರಾ ಅಂತ ಯಾವ್ದೋ ಟೈಮಲ್ಲಿ, ಅವಾಗೆಲ್ಲ ಅಷ್ಟು ಸುಲಭ ಇರ್ಲಿಲ್ಲ ಈ ತರ ಮೀಟ್. ಸೊ ನಾನು ಕೇಳಿದ್ದೆ. ಅವ್ರು ಆವಾಗ ಮಿಲ್ಸಿನ್ ಬೂನ್ ಅದನ್ನ ಓದ್ತಾ ಇದ್ದೀನಿ. ನಾನು ಅದನ್ನ ಮಾತಾಡೋದಿಕ್ಕೆ ಅವಕಾಶ ಆಗುತ್ತಲ್ಲ, ನೀವ್ ಓದಿದ್ಮೇಲೆ ನನಗೆ ಕೊಡ್ತೀರ ಅಂದ್ಬಿಟ್ಟು ಒಂದು ವರ್ಷ ಸುಮಾರು 300 ಮಿಲ್ಸನ್ ಬೂನ್ ಓದಿದ್ದೀನಿ ನಾನು. ದಿನಕ್ಕೊಂದು ತಗೊಂಡು ಓದೋದು, ಕೊಡೋದು, ಮಾತಾಡೋದಿಕ್ಕೆ ಈ ತರದ್ದು ಮಾಡಿದ್ದೀನಿ. ಅಂದ್ರೆ ವೆನ್ ಐ ಲುಕ್ ಬ್ಯಾಕ್, ಅದು ವೇಸ್ಟ್ ಅಂತ ನನಗೆ ಅನ್ಸೋದಿಲ್ಲ. ಹೀಗಾಗಿ ಏನಾಗಿದೆ, ಕ್ರಮವಾಗಿ ಸಾಹಿತ್ಯವನ್ನು ಓದ್ಕೊಂಡಿರಲ್ಲ ನಾನು. ಅವ್ರು ಯಾರೋ ಏನೇನೋ ಪುಸ್ತಕ ಕೇಳ್ತಾರ, ಓದಿರ್ತೀನಿ ಅನ್ಕೊಂಡು ಕೇಳ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲ ಅಂತ ಇರ್ತೀನಿ. ಸಡನ್ ಆಗಿ ನನಗೆ ಯಾವ್ದೋ ಒಂದು ಇಂಟ್ರೆಸ್ಟ್ ಬಂದಾಗ, ನಾನು ಉದಾಹರಣೆ ರಿವರ್ಸ್ ಅಲ್ಲಿ ಹೇಳಿದಾಗ ನಾನು ಡೋಸ್ಟೋವ್ಸ್ಕಿದೋ ಏನಾರು ಹೇಳ್ತೀನಿ. ಅವ್ರಿಗೆ ಅವಾಗ ಆಶ್ಚರ್ಯ ಆಗುತ್ತೆ, ಅದನ್ನ ಓದಿದ್ರೆ ಇದನ್ನ ಯಾಕೆ ಓದಿಲ್ಲ ಅಂತಂತಾರೆ. ನಾನು ಕ್ರಮವಾಗಿ ಓದಿರಲ್ಲ. ಈಗ ನಿಮ್ ಜೊತೆ ಏನೋ ಮಾತಾಡಿದಾಗ ನೋಡಿ, ಈಗ ತಾನೇ ನಾನು ಈಗ ಸುನೈನ್ ಅವ್ರ ಹತ್ರ ಮಾತಾಡ್ತಿದ್ದೆ. ಅವರು ನಾನು ಸಿನಿಮಾ ನೋಡ್ತಾನೆ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ನಾನು ಸಿನಿಮಾನೇ ನೋಡೋದ್ ಬಿಟ್ಟಿದ್ದೀನಿ. ಅಂದ್ರೆ ಅವರು 2 ಸಿನಿಮಾದ ಹೆಸರು ಹೇಳಿದ್ರು. ಈಗ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾನು ಆ 2 ಸಿನಿಮಾನ ಹೋಗಿ ನೋಡ್ತೇನೆ. ಅಂದ್ರೆ ಆತರ ಈ ತರ ಆಸಕ್ತಿ ಈ ತರ ಬೆಳೆದಿರೋದ್ರಿಂದ, ಅದನ್ನ ರೂಢಿಸ್ಕೊಂಡಿದ್ರಿಂದ ನಂಗೆ ಏನಾಗಿದೆ, ಇಂಜಿನಿಯರಿಂಗ್ ಓದಿದೆ. ನಂಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಇಂಟ್ರೆಸ್ಟ್ ಇದೆ. ನಾನು ಅಸಿಮೋವ್ಗೆ ದೊಡ್ಡ ಫ್ಯಾನ್ ಆಗಿದ್ದೆ, ಐಸಾಕ್ ಅಸಿಮೋವ್. ಈಗ ಐಸಾಕ್ ಅಸಿಮೋವ್ ಫ್ಯಾನ್ಸ್ ಕೆಲವರು ಇದ್ದಾರೆ. ಅವ್ರು ಬಂದು ಇದನ್ನ ಓದಿದಾರೆ ಅಂತ ಯಾವ್ದು ಓದಿರಲ್ಲ. ನಾನು PG ವುಡ್ಹೌಸ್ ಫ್ಯಾನ್ ಆಗಿದ್ದೆ. ಅಂದ್ರೆ ಸಾಮಾನ್ಯ PG ವುಡ್ಹೌಸ್ ಫ್ಯಾನ್ಸ್ ಓದೋದಕ್ಕಿಂತ ಹೆಚ್ಚು ಅವ್ರದನ್ನ ಓದಿರ್ತೀನಿ. ಅಂದ್ರೆ PG ವುಡ್ಹೌಸ್ ಅಫಿಷಿಯನಾಡೋಸ್ ಇರ್ತಾರಲ್ಲ, ಅವ್ರು ಎಲ್ಲಾನು ಓದಿರ್ತಾರೆ. ಎಲ್ಲಾನು ಓದಿರಲ್ಲ, ತುಂಬಾ ಓದಿರ್ತೀನಿ. ಅದೇ ನಾ ಹೇಳಿದ್ನಲ್ಲ, ಒಂದು ಹುಡುಗಿ ಜೊತೆ ಮಾತಾಡೋದಿಕ್ಕಾಗಿ, ಆ ಹುಡುಗಿ ಜಾರ್ಜಿಯಾ ಟೈರ್ ಅಂತ ಒಂದು ರೈಟರ್ ಇದ್ರ, ಅವಾಗೆಲ್ಲ ಫೇಮಸ್ ಇದ್ರು. ಈಗ ಯಾರು ಓದೋದಿಲ್ಲ ಅನ್ಸುತ್ತೆ. ಅವರು ರೊಮ್ಯಾನ್ಸ್ ಬರೆಯೋದು, ಅಂದ್ರೆ ಪೀರಿಯಡ್ ರೊಮ್ಯಾನ್ಸ್ ಬರೆಯೋರು. ಅವ್ರು ವಿತ್ ಗ್ರೇಟ್ ವಿಟ್, ವೆರಿ ಗುಡ್ ಲ್ಯಾಂಗ್ವೇಜ್ ಅಂಡ್ ವಿಟ್ ಅವರು ಬರೆಯೋರು. ಅವ್ರ ಪುಸ್ತಕಗಳನ್ನ ನಾನು ತುಂಬಾ ಓದಿದ್ದೀನಿ. ಅಲಿಸ್ಟರ್ ಮ್ಯಾಕ್ಲಿಂದ ಎಲ್ಲಾನು ಓದಿದ್ದೀನಿ. ಅಂದ್ರೆ ಆ ಥರದ್ದು ಏನೇನೋ ಓದಿದ್ದೀನಿ. ಇವಾಗ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ನನ್ನ ಬಂದು, ನೀವು ಇದು ಲಂಕೇಶ್ ಅವ್ರದ್ದು ಓದಿರ. ಲಂಕೇಶ್ ನನಗೆ ಗುರುಗಳು. ಲಂಕೇಶ್ ತುಂಬಾ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅಂದ್ರೆ ಶಾಲೆಯಲ್ಲಿ, ಕಾಲೇಜಲ್ಲಿ ಗುರು ಅಲ್ಲ. ಅವ್ರ ಬಗ್ಗೆ ನಂಗೆ ತುಂಬಾ ಗೊತ್ತು. ಆದ್ರೆ ಅವ್ರು ಬರ್ದಿದ್ದೆಲ್ಲ ಓದಿಲ್ಲ. ಅವ್ರದ್ದು ಲಂಕೇಶ್ ಪತ್ರಿಕೆ ಓದ್ತಿರ್ಲಿಲ್ಲ, ನಾನು ಮನೆಗೆ ತರಿಸ್ತಿರ್ಲಿಲ್ಲ. ನನಗೆ ಅವ್ರ ಪೊಲಿಟಿಕಲ್ ಒಪಿನಿಯನ್ ಬಗ್ಗೆ ನನಗೆ ಸಿಟ್ಟಿತ್ತು. ಅಂದ್ರೆ ಅವ್ರು ಎಂತ ಉದಾರಿ ನೋಡಿ. ಅವರು ಒಂದಿನ ಅವ್ರ ಆಫೀಸಲ್ಲಿ ನಾನು ಪತ್ರಿಕೆಯನ್ನ ತಗೊಂಡೋದಾಗ, ಅದನ್ನ ಇಡು, ಇಲ್ಲಿ ಓದ್ಬೇಡ ನನ್ ಮುಂದೆ ಅಂತ ಅಂದ್ರು. ಅವ್ರ ಆತರ. ಹಾಗಾಗಿ ನನಗೆ ಏನೇನೋ ಆಸಕ್ತಿ ಇದೆ. ಯಾವ್ದೋ ಟೈಮ್ ನನಗೆ ಒಂದ್ಸತಿ ಇಂಜಿನಿಯರಿಂಗ್ ಮುಗಿದ ತಕ್ಷಣ ರೋಡ್ ಆಕ್ಸಿಡೆಂಟ್ ಆಗ್ಬಿಡ್ತು. ಒಂದು 9 ತಿಂಗಳು ನಾನು ಆಚೆ ಹೋಗೋದು ಕಷ್ಟ ಆಗಿತ್ತು. ಮಾರ್ಚ್ ಎಂಡಲ್ಲಿ ನನಗೆ ರೋಡ್ ಆಕ್ಸಿಡೆಂಟ್ ಆಯ್ತು. ರಿಸಲ್ಟ್ಸ್ ಫೆಬ್ರವರಿ ಇಲ್ಲ, ಮಾರ್ಚ್ ಎಲ್ಲ ಬಂತು. ಮಾರ್ಚ್ ಎಂಡಲ್ಲಿ ರೋಡ್ ಆಕ್ಸಿಡೆಂಟ್ ಆಗ್ಬಿಡ್ತು. ಟಿಲ್ December 5th ವಿತೌಟ್ ಕ್ಯಾಲಿಪರ್ಸ್ ಆರ್ ಕ್ರಚ್ ನಾನು ರೋಡಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ. ಐ ವಾಸ್ ಲಾಕ್ಡ್ ಅಟ್ ಹೋಮ್. ಆಗ ನಂಗೆ ಇನ್ನೊಬ್ರು ಗುರುಗಳು, ಶ್ರೀನಿವಾಸ್ ಗೌಡರು, ಡಾಕ್ಟರ್ ಶ್ರೀನಿವಾಸ್ ಗೌಡ ಅಂತ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ರಿಜಿಸ್ಟ್ರಾರ್ ಆಗಿದ್ರು. ಕಿಮ್ಸ್ ಅಲ್ಲಿ ಪ್ರಿನ್ಸಿಪಲ್ ಅಲ್ಲ. ಅವರು ನನಗೆ ದಿನಾ ಒಂದು 2-3 ದಿನಕ್ಕೆ ಒಂದಿಷ್ಟು ಪುಸ್ತಕ ತಂದು ಕೊಡೋರು. ಅವ್ರು ಕೊಟ್ಟಿದ್ದೆಲ್ಲ ನಾನು ಓದ್ತಾ ಇದ್ದೆ. ಅದಕ್ಕೆ ತುಂಬಾ ಒಳ್ಳೆ ಬುಕ್ಸ್ ಕೊಡೋರು ಅವ್ರು ಓದಕ್ಕೆ. ಆಮೇಲೆ ಆ ಟೈಮಲ್ಲಿ ನನಗೆ ವಿಕ್ಟರ್ ಆಲ್ಬರ್ಟ್ಸ್ ಅಂತ ಒಬ್ರು ಫ್ರೆಂಡ್ ಆದ್ರು, ಗಿಟಾರ್ ಅವರು. ಎಲ್ಲರಿಗೂ ಎವ್ರಿವನ್ ನೋಸ್. ಅವ್ರ ಹೆಂಗ್ ಪರಿಚಯ ಇದ್ರು ಅಂದ್ರೆ, ನನಗೆ ಆಕ್ಸಿಡೆಂಟ್ ಆದಾಗ ಮುಖ್ಯಮಂತ್ರಿ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ. ಇನ್ನೊಬ್ರು
ಏನೋ ನಾವು ಪ್ರಸಾದ್ ಅಂತ ಕರಿತಿದ್ವಿ, ಪ್ರಸಾದಿ ಅಂತ ಕರಿತಿದ್ವಿ. ಅವ್ರು ತುಂಬಾ ವೆರಿ ಅವ್ರ ಜೋಕ್ಸ್ ಹೇಳೋದು ಎಲ್ಲ ವೆರಿ ಗುಡ್ ರೆಕಮೆಂಡ್. ಅವ್ರು ಬರೋದು ತುಂಬಾ ಚೆನ್ನಾಗಿ ಹಾಡೋರು, ಕ್ಲಾಸಿಕಲ್, ಕರ್ನಾಟಿಕ್ ಮತ್ತು ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಅವರಿಂದಾನೆ CCR, ರೋಲಿಂಗ್ ಸ್ಟೋನ್ಸ್ ಎಲ್ಲ ನನಗೆ ಪರಿಚಯ ಆಗಿತ್ತು ಅವರಿಂದ. ಅವ್ರ ಮನೆಗೆ ಬಂದು ಹಾಡೋರು, ಅವ್ರು ಹಾಡ್ತಾ ಇದ್ರು. ನಾನು ಗಿಟಾರ್ ತಗೊಂಡು ಸ್ವಲ್ಪ ದಿನ ಗಿಟಾರ್ ಕಲ್ತ್ಕೊಂಡೆ. ನಾನು ಗಿಟಾರ್ ನುಡಿಸ್ತಾ ಇದ್ದೆ, ಬೇಸಿಕ್ ಬರ್ತಾ ಇತ್ತು ನನಗೆ. ಬಟ್ ಆ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್, ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಅವಾಗಲೇ ನನಗೆ ಇಂಟ್ರೆಸ್ಟ್ ಬಂದಿತ್ತು. ಆದ್ರೆ ನಾನೇ ಸ್ವಲ್ಪ ಒಂದು 5-6 ವರ್ಷ ನಮ್ಮ ಮೃದಂಗ. ನೀವು ಹೇಳಿದ್ರಿ, ನಾವು ವೆನ್ ವಿ ಡಿಸ್ಕಸ್ಡ್ ಅಬೌಟ್ ಸಂಬಾಳ, ನೀವು ನನಗೆ ಹೇಳಿದ್ರಿ, ಯಾಕಂದ್ರೆ ಸಂಬಾಳ ಈಸ್ ಅಬೌಟ್ ನಾದ, ರಿದಮ್. ಆ ನಾದದ ಬಗ್ಗೆ, ಯಾಕಂದ್ರೆ ನನಗೆ ಅದು ಇನ್ಸ್ಟ್ರೂಮೆಂಟ್ ಬಾರಿಸೋ, ಸಂಬಾಳ ಬಾರಿಸೋ ಅವ್ರದ್ದು ಪಾತ್ರ ಅದು. ಆ ಪಾತ್ರದ ಬಗ್ಗೆ ನಾನು ನಿಮ್ ಜೊತೆ ಮಾತಾಡಿದಾಗ ನೀವು ನನಗೆ ಅದು ಕಲ್ತ್ಕೊತೀನಿ ಅಂತ ಹೇಳಿ ಅದನ್ನ ನಿಮಗೆ, ಯಾಕಂದ್ರೆ ನಿಮಗೆ ಇದು ತಾಳ ಜ್ಞಾನ ಇದೆ ಅಂತ ಹೇಳಿದ್ರಿ. ಸೊ ಈಗ ನಾವು ಐ ಥಿಂಕ್ we should also acknowledge that whatever that road accident happened, that made you to elevate yourself. ನಾನು ಇದನ್ನೇ ಹೇಳ್ತಾ ಇರೋದಕ್ಕೆ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ, ಹಂಗೆ ಏನೋ ಅವಕಾಶ ಸಿಕ್ಕಿದಾಗ ಸಂಪೂರ್ಣ ಯಾವ್ದು ಇನ್ನೊಂದಕ್ಕೆ ಯಾವ್ದಾದ್ರು ಒಪ್ಪಿಸ್ಕೊಳ್ಳೋದಕ್ಕೆ ಆಗುತ್ತೆ. ಇವಾಗ ನಿಮ್ ಜೊತೆ ಇದ್ದಾಗ ನಾನು ಬೇರೆ ಏನು ನನ್ನ ಮನಸ್ಸನ್ನ ಡಿಸ್ಟರ್ಬ್ ಮಾಡಕ್ ಬಿಡೋದಿಲ್ಲ. ನಾನು ಸಾಧ್ಯ ಆದಷ್ಟು ಇಲ್ಲೇ ಇರ್ತೀನಿ. ಇದ್ ಬಿಟ್ಟ ತಕ್ಷಣ ಅದ್ರ ಟೆನ್ಷನ್ ಹಚ್ಕೊಳ್ತೀನಿ. ಅಲ್ಲಿವರೆಗೂ ಇದ್ರಲ್ಲಿ ಬಿಡಲ್ಲ. ಹಾಗಾಗಿ ಲೇಟ್ ಆಗತ್ತೆ ಸರಿ ಇನ್ನೊಂದು ಕೆಲಸ ಮಾಡಕ್ಕೆ. ಬಟ್ ಇದ್ರಲ್ಲಿ ನಾನು ಫುಲ್ 100% ಇರಕ್ಕೆ ಟ್ರೈ ಮಾಡ್ತೀನಿ ನಾನು. ಹಂಗಾಗಿ ನನಗೆ ಏನೇನೋ ಆಸಕ್ತಿ ಇದೆ. ನಂಗೆ ಒಂದ್ಸತಿ ಅಮಿತಾಬ್ ಬಚ್ಚನ್ ಅವ್ರು ಕೇಳಿದ್ರು, ಸರ್ ಕ್ಯಾ ಕ್ಯಾ ಕಿಯಾ ಸರ್ ಬಿಕಾಸ್ ಐ ಫೇಲ್ಡ್ ಇನ್ ಸೋ ಮೆನಿ ಥಿಂಗ್ಸ್ ಅಂತ ಅವ್ರಿಗೆ ನಾನು ಜ್ಞಾಪಿಸ್ದೆ, ನಾನು ಅವ್ರನ್ನ ಹೆಂಗ್ ಭೇಟಿಯಾಗಿದ್ದೆ ಅಂತ. ಅವರು ಅಶೋಕ್ ಹೋಟೆಲ್ ಅಲ್ಲಿ ಇದ್ದಾಗ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಇದ್ದೆ. ನನ್ನ ಕರ್ಸಿದ್ರು ಅವ್ರನ್ನ ಮೀಟ್ ಮಾಡೋದಕ್ಕೆ. ಅವಾಗೇನೋ ಒಂದು ಪೊಲಿಟಿಕಲ್ ಇಶ್ಯೂ ಇತ್ತು, ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ವಿ. ನಾನು ಅವ್ರಿಗೆ ನೆನಪು ಮಾಡಿದೆ, ನೀವ್ ಅಲ್ಲಿ ಇದ್ರಿ, ನಿಮ್ಗಾಗ ಒಂದು ಟೆಲಿಪ್ರಿಂಟರ್ ಆಚೆಯಲ್ಲಿ ಇಟ್ಟಿದ್ರು ಅಂತೆಲ್ಲ. ನಿಮ್ಗೆ ಹೆಂಗ್ ಜ್ಞಾಪಕ ಇದೆ? ನಾ ಬಂದಿದ್ದೆ. ನಾನು ಯಾರನ್ನೂ ಮೀಟ್ ಮಾಡ್ತಿರ್ಲಿಲ್ಲ, ಹೆಂಗ್ ಬಂದ್ರಿ? ನಾನು ಹೇಳ್ತೇನೆ, ಇಂಡಿಯನ್ ಎಕ್ಸ್ಪ್ರೆಸ್ ಇಂದ ಬಂದಿದ್ದೆ ನಾನು, ನಿಮ್ಮ ಪ್ರೊಡ್ಯೂಸರ್ಗೆ ಫ್ರೆಂಡು, ನಮ್ಮ ಚೀಫ್ ರಿಪೋರ್ಟರ್, ಅದಕ್ಕೆ ನಾ ಬಂದಿದ್ದೆ ಅಂತ ಅಂದೆ. ಅವಾಗ ಹೇಳಿದ್ರು, ಏನೇನ್ ಮಾಡಿದಾರ ಅಲ್ಲ, ಏನೇನ್ ಮಾಡಿದ್ರಿ ಒಂದು, ಏನೇನ್ ಮಾಡ್ತಾ ಇದ್ದೀರಿ ಇನ್ನೊಂದು. ಈಗಲೂ ನೀವು ಸುಮಾರು ಬೇರೆ ಬೇರೆ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಇನ್ನೂ ಮಾಡ್ತಾ ಇದ್ದೀರಿ. ಮೊದಲೇದು ನನಗೆ ಇನ್ನೊಂದೇನು ಅಂದ್ರೆ, ನೀವೇನಾದ್ರೂ ಸ್ಪೆಷಲ್ ಡಯಟ್, ಸ್ಪೆಷಲ್ ಯೋಗ, ಎಕ್ಸರ್ಸೈಸ್, ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ಗೆ ಏನಾದ್ರು how do you manage your energy level? Because ನಾನು ಪರ್ವ ಮಾಡಿದ್ಮೇಲೆ ಮಾಡ್ಬೇಕಾದ್ರೆ ಅದು ಊಟ ಬಿಟ್ಟು ನಿದ್ದಕ್ಕೆ ಕೆಟ್ಟು, ಅದೇ ಟೈಮ್ಗೆ ನಾನು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎಮರ್ಜಿಂಗ್ ಟೆಕ್ನಾಲಜೀಸ್, 16 ಎಮರ್ಜೆಂಟ್ ಟೆಕ್ನಾಲಜೀಸ್, ಅದು ಹೇಗೆ ಹೌ ಇಟ್ ವಿಲ್ ಅಫೆಕ್ಟ್ ಅವರ್ ಲೈಫ್ಸ್ ಅನ್ನೋದಕ್ಕೆ ನಾನು ಐ ಡಿಡ್ with Rotary clubs and Federation of Indian Chambers of Commerce and Industry ಪಾರ್ಟ್ನರ್ಶಿಪ್ ಅಲ್ಲಿ ಸೋಲ್ ಅಂತ ಒಂದು ಕಾನ್ಫರೆನ್ಸ್ ನಾನು ಬೆಂಗಳೂರಲ್ಲಿ ಮಾಡಿದೆ. ನಾನು ಇಸ್ರೇಲ್ ವಾಸ್ ದ ಪಾರ್ಟ್ನರ್ ಕಂಟ್ರಿ ಫಾರ್ ದಟ್ ಕಾನ್ಫರೆನ್ಸ್. ಸೊ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೆ ಪರವಾಗಿ ಜೊತೆಗಿತ್ತದು. ತುಂಬಾ ಪ್ರೆಷರ್ ಬಂದ್ಬಿಟ್ಟಿತ್ತು ನಮ್ಗೆ. ಐ ಲಾಸ್ಟ್ ಅ ಲಾಟ್ ಆಫ್ ಸ್ಲೀಪ್ ಅಂಡ್ ಐ ವಾಸ್ ವೆರಿ ಸ್ಟ್ರೆಸ್ಡ್. ಐ ವಾಸ್ ನಾಟ್ ಈಟಿಂಗ್ ಕರೆಕ್ಟ್ಲಿ. So my sugar level just went up very high. So, and I'm very suspicious of ready medicine. Okay. Let me not damn all of allopathy. I ಹೇಳ್ತೀನಿ ready medicine. And the knee jerk response ಅಲ್ಲಿ ಈ ಕೈಯಲ್ಲಿ ಇದೆಯಾ, ಈ ಮಾತ್ರೆ ತಗೋದಿಲ್ಲ, ನನಗೆ it irritates me. I think all bodies are different. To me, a functioning self is a normal self. There is no other definition of normality I will accept. Okay. Alva. See, a body of any nature is a normal body if it's a functioning body. So, I feel there is a lack of science in allopathy because it is mass production dependent. It is looking for huge markets. So it makes it appear that you can make a standard product. Across the Sir, it is ridiculous. It is entirely unscientific. Okay. You can't reduce humans to just quantity.
there are no standard human beings. Correct. Every body is unique. Every mind is stress inda namge disturb agate andre you have to acknowledge other cultural factors, you know, factors of identity, where you are born, how you associate with the world, you know? And ಅದಕ್ಕೆ ನಾನು ರೆಡಿಗೆ ಒಪ್ಕೊಳ್ಳಲ್ಲ. ಸೊ I'm taking some Ayurvedic tablets for it. Okay. And I walk, you know, for exercise I walk, or for health I walk now. Otherwise also I would walk, you know, a lot. Okay. By nature I walk because I'm impatient. I don't wait for taxis or autos. Okay. I keep on walking. Do you do this with the conscious mind? No, because I'm angry, I'll be walking. I'm restless, you know. So I walk a lot by nature. I've always been thin, you know, and underweight. I've always been that. Okay. And so I don't do any exercise. Particular. I don't do. I don't do any puja. I don't do. I feel embarrassed to ask for something. Okay. So is it why do you think it is always asking? No, from an entity that you don't know what is there to ask. You don't want to align? I want to align with the sun. Pratyaksha Devata. Surya Pratyaksha Devata. ಅದರಲ್ಲಿ ನಮ್ದೊಂದು ನಾಟಕ ಇದೆ, ರಾಯಲ್ ಎಂಟ್ ಆಫ್ ದ ಸನ್ ಅಂತಿದೆ. ಅದರಲ್ಲಿ ಒಂದು ಬಹಳ ಒಳ್ಳೆ ಅತಾಹುಲ್ ಪರ್ಸನ್, ಹಿಸ್ಟಾರಿಕಲ್ ಇನ್ಸಿಡೆಂಟ್, ಏನೋ ವ್ಯಾಲ್ಬರ್ದೆ ಅಂತ ಸ್ಪ್ಯಾನಿಷ್ ಪ್ರೀಸ್ಟ್, ಅವನು ಎಲ್ಲ ದೇ ಹ್ಯಾವ್ ಟೇಕನ್ 22 days it takes to load the gold into the, you know, Pizarro's boats. You know, in Peru, they take all the money. But he is not satisfied. On Tennessee Williams ಹೇಳ್ತಾನೆ on the night of the iguana, you must remember when the conquistadors came, they not only, you know, held swords in their hands, they also bore the cross of Christ. ಅಂತ ಹೇಳ್ತಾನೆ. So ಎಲ್ಲೋ ಆದ್ಮೇಲೆ that Valverde tells Atahualpa, who believes he is the son of the sun god. He believes that. ಅವನ Atahualpa ಹೇಳ್ತಾನೆ, you convert ಅಂತ ಹೇಳ್ತಾನೆ. ಯಾಕಂದ್ರೆ ರಾಜನ ಕನ್ವರ್ಟ್ ಮಾಡಿದ್ರೆ ಎಲ್ಲರೂ ಕನ್ವರ್ಟ್ ಆಯ್ತು. ಯುಕ್ರೇನ್ಗೂ ಈಗ ಸೊ ರಷ್ಯಾಗೂ ಜಗಳ ಏನಿದೆ ಅಂದ್ರೆ, when Peter the Great, Tsar, when he got baptized in Ukraine. So that river is holy for them. ಅವ್ರು 2-3 ವರ್ಷದ ಹಿಂದೆ ಅವ್ರು ಸಪರೇಟ್ ಮಾಡಿದ್ದಾರೆ ಆರ್ಥೋಡಾಕ್ಸ್ ಚರ್ಚ್ ನ ಯುಕ್ರೇನ್ ಅವರು. ಅದಕ್ಕೆ ಇವರು ನ್ಯಾಟೋ ಕಂಟ್ರೀಸ್ ಎಲ್ಲ ಕುಮ್ಮಕ್ಕಿದೆ. ಸಿ ದೇ ಆರ್ ಈಕ್ವಲಿ ಗಿಲ್ಟಿ. ನೋ, ದೇ ವೋಂಟ್ ಅಕ್ನಾಲೇಜ್ ಇಟ್, ಅಂಡ್ ದೇರ್ಸ್ ಎ ರಿಲಿಜಿಯಸ್ ಆಂಗಲ್ ಟು ಇಟ್. ಬಟ್ ಆಲ್ದೋ ದ ವೆಸ್ಟ್ ಫೀಲ್ಸ್ ಎಂಬಾರೆಸ್ಡ್ ಟು ಅಕ್ನಾಲೇಜ್ ದಟ್, ಯು ನೋ, ಬಟ್ ಅದೆಲ್ಲ ಇದೆ. ಸಿ ಆಲ್ ದಿಸ್ ರಾಜನ ಕನ್ವರ್ಟ್ ಮಾಡಿದ್ರೆ ಎಲ್ಲರೂ ಆಗ್ತಾರೆ ಅನ್ನೋದಿದೆ. ನಮ್ ಇಂಡಿಯಾಲಿ ಎಲ್ಲಾನು ಕನ್ವರ್ಟ್ ಮಾಡಬೇಕು, ಅದು ಕಷ್ಟ ಇದೆ. ಅದು any conflict starts with religion. Isn't that irony? ಅಲ್ಲ, ಈ ರಿಲಿಜನ್ ಅನ್ನು ಹೊರಡೆ ಗೊತ್ತಿಲ್ದಿರೋರ್ಗು ಕಷ್ಟ ಇರುತ್ತೆ. ಈಗ ನೋಡಿ, ಅವ್ರಿಗೆ ನೀವು ಕನ್ವರ್ಟ್ ಮಾಡಿದ್ಮೇಲೆ ಅವರು ನಾನು ಲಕ್ಷ್ಮೀಶ್ವರದಲ್ಲಿ ಗದಗಲ್ಲಿ ಒಂದು ಅಗಸಿ ಪಾರ್ಲರ್ ಸಿನಿಮಾಲಿ ಅವ್ರು ಶೂಟ್ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ. ನಮ್ ದೀಪಾವಳಿ ಹಬ್ಬದ ಟೈಮಲ್ಲಿ ಅದು ಶೂಟಿಂಗ್ ನಡೀತಾ ಇತ್ತು. ಒಂದಿನ ಹಬ್ಬದ ದಿನ ಅವ್ರ ಮನೆ ಮುಂದೆ, ಅವ್ರ ಅಡ್ಗೆ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಸೆಗಣಿಯಲ್ಲಿ ಮೂರ್ತಿಗಳು ಮಾಡ್ತಾರೆ. ಏನಿದು ಪಾಂಡವರು ಏನ್ ಮಾಡ್ತೀರಾ ಅಂದ್ರೆ, ಅಲ್ಲಿ ರಾಕ್ಷಸ ಬರ್ತಾನೆ, ಹೋಗಿ ಮಾಡಿ ಮೇಲೆ ಇಡ್ತೀವಿ ಅಂತ. ನಾ ಏನ್ ಅನ್ಕೊಂಡೆ, ಅವ್ರದೊಂದು ಪದ್ಧತಿ ಇದೆ, ಅವ್ರ ಏನೋ ಮಾಡ್ತಾ ಇದಾರೆ, ಅವ್ರಿಗೋಗಿ ನೀವು ಕನ್ವರ್ಟ್ ಮಾಡಿದ್ರೆ ಇದನ್ನ ಬಿಡೋದಿಲ್ಲ, ಅವರು ಬಿಡಂಗಿಲ್ಲ. ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟು ಮಾಡ್ತಾರೆ ಹೊರತು ಅದನ್ನ ಬಿಡಂಗಿಲ್ಲ, ಇದು ಬಿಡಲ್ಲ. ಅದು ಅವರು ನನ್ಗನ್ಸುತ್ತೆ ವೆಸ್ಟ್ಗೆ ತುಂಬಾ ಫ್ರಸ್ಟ್ರೇಟ್ ಆಯ್ತು ಅಂತ. ಎನಿವೆ, ನಾ ಯಾಕೆ ಹೇಳ್ತಿದ್ದೆ, ಒಬ್ಬರನ್ನ ಕನ್ವರ್ಟ್ ಮಾಡಿ ಅವ್ನು ಅದಕ್ಕೆ ಅತಾಹುಲ್ಪ ಹೇಳ್ತಾನೆ, ಏನಂತ ಕನ್ವರ್ಟ್ ಮಾಡ್ತೀರ? ಇಲ್ಲ, ನೀನು ನಮ್ಮ ತಂದೆ ಅವರ ಸ್ವರ್ಗದಲ್ಲಿ, ನಾ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು, our God is in the heavens, and he will receive you. My God is in heaven. ನನ್ನ ತಂದೆ, our God, the God, our Father is in the heaven ಅಂತ ಹೇಳ್ತಾನೆ. ಹೇಳ್ತಾನೆ, God, my Father is also in the heaven. ಸೂರ್ಯ ಇಲ್ಲ, ಅದು ಸತ್ಯವಾದ ದೇವರು ಅಂತ ಹೇಳ್ತಾನೆ. ಅದು ಸತ್ಯವಾದ ದೇವರು. ಇವನು ಹೇಳ್ತಾನೆ, ನೋಡ್ರಿ, ಇದು ಸತ್ಯವಾದ ದೇವರು, ಇದು ಪ್ರತ್ಯಕ್ಷ ಎದುರಿಗಿದೆ. ನಾನು ನೋಡಿದ್ರೆ ಕಾಣಿಸುತ್ತೆ ನನ್ಗೆ. ಅತಿಯಾಗಿ ಪರೀಕ್ಷೆ ಮಾಡೋಕ್ಕಾದ್ರೆ ಕುರುಡ ಆಗ್ತೀನಿ ಅಂತಾನೆ. ಅತಿ ಪರೀಕ್ಷೆ ಮಾಡಿದ್ರೆ ನಾನು ಕುರುಡ ಆಗ್ತೀನಿ ಅಂತ ಹೇಳ್ತಾನೆ.
ಈ ತರ ನಾ ಹೇಳುದು ನಮ್ಗೆ ದೇರ್ ಇಸ್ ಅ ಮಿರಕಲ್ ಆಲ್ರೆಡಿ. ಅಂದ್ರೆ ವಿ ಆರ್ ದೇರ್, ಪ್ರಜ್ಞೆ ಇದೆ, ನೀವಿದ್ದೀರಾ, ನಾನಿದ್ದೀನಿ, ನಾವು ಮಾತಾಡ್ತಾ ಇದೀವಿ, ನಿಮ್ಗೆ ಅರ್ಥ ಆಗ್ತಾ ಇದೆ. ನಾವು ಹೇಳೋದನ್ನ ಒಂದು ಮನುಷ್ಯರು ತಯಾರಿಸಿದ ಯಂತ್ರ ಒಂದಿದೆ, ಅದು ರೆಕಾರ್ಡ್ ಮಾಡ್ತಾ ಇದೆ ಆಯ್ತಾ. ಅದನ್ನ ನೀವು ಅದಕ್ಕೆ ಎಡಿಟಿಂಗ್ ಎಲ್ಲ ಮಾಡಿ ಅದರ ಜೋಡಣೆಯಿಂದ ಅರ್ಥ ಹುಟ್ಟಿಸಿ ನಾವ್ ಇಲ್ಲಿ ಇಲ್ದೇ ಇರೋವ್ರಿಗೆ ಇನ್ನೊಂದು ಟೈಮಲ್ಲಿ ಪ್ರೆಸೆಂಟ್ ಮಾಡಕ್ಕಾಗತ್ತೆ ಆಯ್ತಾ. ಪ್ರತಿನಿತ್ಯ ಸೂರ್ಯ ಹುಟ್ಟೋದಿದೆ, ನೀವು ಎಕ್ಸಾಕ್ಟ್ಲಿ ಪ್ರಿಡಿಕ್ಟ್ ಮಾಡ್ಬೋದು ಯಾವಾಗ ನೀವಿಷ್ಟೆಲ್ಲ ಇದ್ಮೇಲೆ ಇದರ ಮೇಲೆ ಇನ್ನೊಂದು ಪವಾಡವನ್ನ ನಿರೀಕ್ಷೆ ಮಾಡೋದಿದೆಯಲ್ಲ, ಅದೇನ್ ಕೇಳ್ಕೊಳ್ಳೋದಿದೆ ಅಲ್ಲ. ಹಾಗಿದ್ದು ನನ್ನ ದಿನಚರಿ ಹೆಂಗಿರುತ್ತೆ ಅಂದ್ರೆ ಕೆಲಸ ಹಚ್ಕೊಳ್ಳೋದು. ಒಂದು 15% ನಾನು ಕ್ವಾಂಟಿಫೈ ಮಾಡಿಲ್ಲ. ಯಾರೋ ದೊಡ್ಡವರು ಒಂದ್ಸತಿ ಕೂತ್ಕೊಂಡು ನಾನು ಒಂದು ವಾರದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ಬಿಟ್ಟು ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರು. ಅದೇನ್ ಹೇಳಿದ್ರು, ವಾರದಲ್ಲಿ ನಾನು ಆವರೇಜ್ 25 ಅವರ್ 25 ಅವರ್ಸ್ ಎ ವೀಕ್ ನಾನು ಫ್ರೆಂಡ್ಸ್ ಜೊತೆ ಇರ್ತೀನಂತೆ. ದೇರ್ ಇಸ್ ನೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ, ಇದನ್ನ ಕಮ್ಮಿ ಅಂತ ಹೇಳಿದ್ರು. ಅವರು ಬಿಲಿಯನರಿಗೆ, ಅವರು ನಾನಲ್ಲ, ಡಿಫ್ರೆನ್ಸ್ ಇದೆ. ಆದ್ರೆ ನನಗೆ ಸುಖ ಇದೆ. ಅದೇ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಆನಂದಕ್ಕೆ, ನಮ್ಮ ಸಂತೋಷಕ್ಕೆ, ನಮ್ಮ ಖುಷಿಗೆ ಕೆಲಸ ಮಾಡಬೇಕು. ಆ ತರದ್ದು ಎಕ್ಸಾಕ್ಟ್ಲಿ ವಾಟ್ ಈಸ್ ಸಕ್ಸೆಸ್. ಕರೆಕ್ಟ್. ನಾನೊಂಚೂರು ಈಗ ನಮ್ಮ ಸಾಹಿತ್ಯಕ್ಕೆ, ಬಿಕಾಸ್ ನೀವು ಸಾಹಿತ್ಯದ ಬಗ್ಗೆ ನಿಮಗೆ ಒಲವು ಜಾಸ್ತಿ ಅದ. ನನಗೆ ನೀವು ಪುಸ್ತಕ ಓದಿದಾಗ ಅಥವಾ ಯಾವುದೇ ಸಾಹಿತ್ಯವನ್ನು ನೋಡಿದಾಗ ಅದನ್ನ ಆಸ್ವಾದ ಮಾಡಿ ಅದನ್ನ ಜೀರ್ಣಿಸ್ಕೊಂಡು ಅದರ ಆನಂದವನ್ನು ಪಡೆಯೋದ್ರೊಳಗೆ ನಿಮಗೆ ಒಂದು ಆನಂದ ಮುಖ್ಯನೋ, ಅಥವಾ ಪುಸ್ತಕವನ್ನ ಇನ್ನೊಂದಿಷ್ಟು ಜನರಿಗೆ ತಲುಪಿಸುವಂತ ಇನ್ನೊಂದು ಮಾಧ್ಯಮವನ್ನು ಹುಡ್ಕೊಂಡು ಹೋಗುವಂತಹದ್ದು ನಿಮಗೆ ಖುಷಿ ಕೊಡುತ್ತೆ? ನಾನು ಸ್ವಲ್ಪ, ನನಗೆ ಅದರ ಬಗ್ಗೆ ಆಂತರಿಕ ಘರ್ಷಣೆ ಇದೆ ನನಗೆ ಈ ಸಾಹಿತ್ಯದ ಬಗ್ಗೆ. ಸಾಹಿತಿಗಳನ್ನ ಒಪ್ತಾರೋ ಇಲ್ಲೋ, ಬಟ್ ಸಾಹಿತ್ಯ ಅಂತ ಈಗ ಏನೇ ಕರೀತಾರೋ, ಅಂದ್ರೆ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಅನ್ನೋ ಪದನ ಹೇಗೆ ಬಳಸ್ತಾರೋ ಅದು ರೆಕಾರ್ಡೆಡ್ ಮೀಡಿಯಂ. ಅದು ಅದು ಏನಂದ್ರೆ, ಈಗ ಹರಿಕತೆ ಇರುತ್ತಲ್ಲ, ಅದು ರೆಕಾರ್ಡೆಡ್ ಮೀಡಿಯಂ ಅಲ್ಲ. ಒಂದಿನ ಮಾಡಿದ ರೀತಿಯಲ್ಲಿ ಇನ್ನೊಂದಿನ ಮಾಡೋದಿಲ್ಲ. ಅವರ ಸಂದರ್ಭಕ್ಕೆ ತಕ್ಕಂತೆ ತಾಳಮದ್ದಳೆನೋ ಯಾವುದೇ ನಾಟಕನೋ ಬೇರೆ ತರ ಬದಲಾವಣೆ ಮಾಡೋದು. ಯಾವುದೋ ಒಂದು ಹೊಸ ಆಡಿಯನ್ಸ್ ಬಂದಾಗ, ಕಲ್ಚರಲ್ಲಿ ಹೊಸ ಆಡಿಯನ್ಸ್ ಬಂದಿರುತ್ತೆ. ಕೆಲವು ಸಮಯ ನಾವು ನಮ್ಮೊಂದು ನಾಟಕವನ್ನು ಇನ್ನೊಂದು ಜಾಗದಲ್ಲಿ ಹೋಗಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವ್ರು ಯಾವ್ದಕ್ಕೋ ರೆಸ್ಪಾಂಡ್ ಮಾಡ್ತಾರೆ ನಾವು ಅನ್ಕೊಂಡೇ ಇಲ್ದಿದ್ದಕ್ಕೆ. ಆವಾಗ ಅಲ್ಲಿ ಒಂದು 10 ಶೋ ಮಾಡೋಂಗಿದ್ರೆ ಅದರ ಸೂಕ್ಷ್ಮವನ್ನ ಮನಸ್ಸಲ್ಲಿ ಇಟ್ಕೊಂಡು ಅಭಿನಯ ಮಾಡೋದಿರುತ್ತೆ. ಅದಕ್ಕೆ ಇವಾಗ ಪರ್ಫಾರ್ಮಿಂಗ್ ಆರ್ಟ್ಸ್ ಇರುತ್ತಲ್ಲ, ಅದು ರೆಕಾರ್ಡೆಡ್ ಇರಲ್ಲ. ಈಗ ಸಿನಿಮಾನ ಯಾಕೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಬಾರ್ದು ಅನ್ನೋದು ಚರ್ಚೆ ಮಾಡ್ತಾರೆ. ತಾತ್ವಿಕವಾಗಿ ಅದು ಫೇಲ್ ಆಗುತ್ತೆ. ಯಾಕಂದ್ರೆ ಈಗ ನಾಟಕದ ಒಂದು ಪತ್ರಿಕೆಯಲ್ಲಿ ರಿವ್ಯೂ ಬರೀತಾರೆ ಅಂತ ಇಟ್ಕೊಳ್ಳಿ, ಖಂಡಿತವಾಗಿ ಇದು ಚೆನ್ನಾಗಿಲ್ಲ ಅಂತ ಬರೀತಾರೆ ಅಂತ ಇಟ್ಕೊಳ್ಳಿ. ಖಂಡಿತವಾಗಿ ಇದು ಚೆನ್ನಾಗಿದೆ ಅಂತ ಬರೆದ್ರೆ ಅದಕ್ಕೆ ಸಾಧ್ಯತೆ ಏನಾದ್ರು ಆಗಿರುತ್ತೆ. ಖಂಡಿತವಾಗಿ ಇದು ಚೆನ್ನಾಗಿಲ್ಲ ಅಂತ ಬರೀತಾರೆ ಅಂತ ಇಟ್ಕೊಳ್ಳಿ, ಅದನ್ನ ಒಪ್ಪೋದು ಕಷ್ಟ ಇರುತ್ತೆ. ಯಾಕೆಂದ್ರೆ ನಿಮ್ ರಿವ್ಯೂ ಇಂದಾನೆ ಅವ್ರು ತಿದ್ಕೊಂಡು ಮುಂದಿನ ಶೋ ಚೆನ್ನಾಗಿ ಮಾಡಬಹುದು. ಸೊ ನೀವು ನಾಟಕವನ್ನ ರಿವ್ಯೂ ಮಾಡೋದಿಕ್ಕೆ ನಿಮಗೆ ಬೇರೆ ತರದ ಸಾಮರ್ಥ್ಯ ಬೇಕು, ಒಂದು ಸಾಮಾಜಿಕ ಒಂದು ಚಿಂತನೆ ಬೇರೆ ತರದಿರಬೇಕು. ಮತ್ತೆ ನೀವೇ ಮತ್ತೆ ನೋಡಿ ನನ್ನ ಅಭಿಪ್ರಾಯ ಏನಾಗಬಹುದು ಅಂತ ತಿಳ್ಕೊಳ್ಳೋ ಕುತೂಹಲ ಇರಬೇಕು. ಸಿ ಎ ಕ್ರಿಟಿಕ್ ಫಾರ್ ಎ ಪ್ಲೇ, ಮೇ ಬಿ ಫಾರ್ ಸಿನಿಮಾ ಆಲ್ಸೋ, ನಾ ಹೇಳ್ತೀನಿ, ಫಾರ್ ಎ ಕ್ರಿಟಿಕ್ ಫಾರ್ ಎ ಪರ್ಫಾರ್ಮ್ಡ್ ಪ್ಲೇ must have as much at stake in writing a review as the performer has in doing the performance. Okay. ಯಾಕೆಂದ್ರೆ ನಿಮ್ಮ ರಿವ್ಯೂ ವಿಲ್ ಇಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಟೈಮ್ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಇಫ್ ಇಟ್ ಡಸಂಟ್ ಸ್ಟ್ಯಾಂಡ್, ಇಫ್ ಇಟ್ಸ್ ಜಸ್ಟ್ ಫಾರ್ ಒನ್ ಪರ್ಫಾರ್ಮೆನ್ಸ್, ದಟ್ಸ್ ಆಲ್ ಇಟ್ಸ್ ವ್ಯಾಲ್ಯೂ ಇಸ್. ಅಂದ್ರೆ ಇಟ್ ಹ್ಯಾಸ್ ನೋ ಲೈಫ್ ಆಫ್ಟರ್ ದಟ್. ಅಂದ್ರೆ ನಾನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೆ ಒಂದ್ಸತಿ ಯೂಸ್ ಮಾಡಿದ್ರೆ ಮಾಡ್ಕೋಬಹುದು ಅಥವಾ ಬಿಡ್ಬೋದು, ಬೇರೆ ಯಾರಿಗೂ ಇದು ಉಪಯೋಗ ಇಲ್ಲ. ರಿವ್ಯೂ ಓದಿ ನಾಟಕ ನೋಡೋದಕ್ಕೆ ಉಪಯೋಗ ಇಲ್ಲ. ಎಲ್ಲಿ ಉಪಯೋಗ ಇದೆ ಅಂದ್ರೆ, ಒಂದು ನಾಟಕ 100 ಶೋ ಮಾಡ್ತಾರೆ, ದಿನ ಮಾಡ್ತಾರೆ, ಅವ್ರಿಗೆ ರಿಹರ್ಸ್ ಮಾಡಿ ನೀವು ಹೇಳಿದ್ದೆಲ್ಲ ಚೇಂಜಸ್ ಮಾಡ್ಕೊಳಕ್ ಆಗದೆ ಇರ್ಬೋದು ಅನ್ನೋದಿದ್ರೆ ಇರ್ಬೋದೇನೋ, ಅಲ್ಲಿ ಫಿಕ್ಸ್ಡ್ ಇದೆ.
ಈಗ ನಾವು ಪ್ರೋಗ್ರಾಮ್ಡ್ ಲೈಟಿಂಗ್ ಮಾಡಿದ್ರೆ ಇವಾಗ ಪ್ರೊಫೆಷನಲ್ ಥಿಯೇಟರ್ ಅಲ್ಲಿ ಏನಿರುತ್ತೆ ಪ್ರೋಗ್ರಾಮ್ಡ್ ಲೈಟಿಂಗ್ ಇರುತ್ತೆ. ಸ್ಟೇಜ್ ಮ್ಯಾನೇಜರ್ ಅಲ್ಲಿ ಕೂತಿರ್ತಾರೆ, ಸ್ಟೇಜ್ ಮ್ಯಾನೇಜರ್ ಲೈಟಿಂಗ್ ಮಾಡ್ತಾರೆ. ಏನಂದ್ರೆ ಯು ಪ್ರೆಸ್ ಎ ಕೀ, ನೆಕ್ಸ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಚೇಂಜ್ ಮಾಡ್ದಂಗೆ ಲೈಟಿಂಗು ಚೇಂಜ್ ಆಗುತ್ತೆ. ಲೈಟಿಂಗ್ ಡಿಸೈನರ್ ಇರೋದಿಲ್ಲ ಲೀವ್ ಇಟ್, ಅಷ್ಟು ಸೆಟ್ ಆಗಿರುತ್ತೆ. ಕಂಪ್ಯೂಟರ್ ನೀವು ಕೀ ಮಾಡುತ್ತೆ, ಇಂಟೆಲಿಜೆನ್ಸ್ ಲೈಟ್ಸ್ ಇದೆ, ಅದ್ರ ಪ್ರಕಾರ ಸೆಟ್ ಆಗುತ್ತೆ. ಓಕೆ, ನಾ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಈ ಸಾಹಿತ್ಯವನ್ನ ನೀವು ಪಬ್ಲಿಷ್ ಮಾಡೋದ ಮೇಲೆ ನೀವು ಚೇಂಜ್ ಮಾಡ್ಲಿಕ್ಕೆ ಬರುತ್ತಾ? ನೋಡಿ, ನಾನು ಬಿಡುಗಡೆ ಅಂತ ಒಂದು ಸಿನಿಮಾ ಬಂತು ರಾಜ್ಕುಮಾರ್, ಅದ್ರಲ್ಲಿ ಏನಾಗುತ್ತೆ, ಅಶ್ವಥ್ ಅವ್ರ ತಂದೆ ಅವ್ರಿಗೆ ಇದು ಗಲ್ಲಿಗೆ ಇರುತ್ತೆ. ಅಷ್ಟರಲ್ಲಿ ಇವರು ಬೇರೆ ಸಾಕ್ಷಿ ಪುರಾವೆ ಬೇರೆ ಯಾವ್ದೋ ಹೊತ್ಕೊಂಡು ಬಂದು ಸಮಯಕ್ಕೆ ಸರಿಯಾಗಿ ಅವರು ಅದು ಅಂದ್ರೆ ರಾಜ್ಕುಮಾರ್ ಅಲ್ಲಿ ಓಡ್ ಬರ್ತಾರೆ, ಅಲ್ಲಿ ಅವ್ರಿಗೆ ಆಗ್ಲೇ ನೇಣು ಹಾಕ್ಬಿಡ್ತಾರೆ. ಇದು ಹಾಗೆ ಪ್ರತಿಭಟನೆ ಆಯ್ತು. ಹೆಂಗೆ ನಮ್ಮ ಹೀರೋ ಫೇಲ್ ಆಗ್ತಾರೆ, ಅವರು ಸುನೈನ್ ಅವರು ಸೇವಿಯರ್ ಮೆಂಟಾಲಿಟಿ ಅಂತ ಜನಕ್ಕಿದೆ, ಅದು ನಿರೀಕ್ಷೆ ಇದೆ ಅದು ಹೀರೋ ಅಲ್ಲಿ. ಅವರು ಅದಕ್ಕೆ ಸಿನಿಮಾನ ಎಂಡನ್ನ ಬದಲಾಯಿಸಿದ್ರು ಅವರು. ಗೊತ್ತಾ ನಿಮ್ಗೆ? ಇದು ನನಗೆ ಗೊತ್ತಿರಲಿಲ್ಲ. ಹಿಸ್ಟಾರಿಕಲಿ ಬಹಳ ದೊಡ್ಡ ಸಿದ್ಧಲಿಂಗಯ್ಯನವ್ರದ್ದು ಅದು ಗೊತ್ತು. ಇದು ಬಿಡುಗಡೆ ಸಿದ್ಧಲಿಂಗಯ್ಯನವರು ಕೊನೆಗೆ ನನಗೆ ನಾನು ನೋಡಿದಾಗ ನೇಣಾಕ್ಬಿಡ್ತಾರೆ. ನನಗೆ ಜ್ಞಾಪಕ ಇದ್ದ ಮಟ್ಟಿಗೆ ಕೊನೆಗೆ ರಾಜ್ಕುಮಾರ್ ಅವರು ಮಾಡಿರುವಂತ ಪಾತ್ರ ಬಂದು ನಿಲ್ಸಿ ಅಂತ ಒಂದು ಕೈ ಅಲ್ವಾ? ಹೌದು, ಅದನ್ನ ಚೇಂಜ್ ಮಾಡಿದ್ರಂತೆ ಆಮೇಲೆ. ಅದು ನಾನು ಗೊತ್ತೇ ಅಲ್ಲ ಅವಾಗ, ಆ ಕಾಲದಲ್ಲಿ ನನಗೆ ನೆನಪಿದ್ದಂಗೆ. ಅಂದ್ರೆ ಸಿನಿಮಾದಲ್ಲೂ ಮಾಡ್ಬೋದು ಬೇಕಾದ್ರೆ, ಆದ್ರೆ ಸಾಹಿತಿಗಳ ಒಂದು ರೀತಿಯಲ್ಲಿ ಅವ್ರ ಈಗೋ ಪ್ರತಿಷ್ಠೆ ಎಷ್ಟಿರುತ್ತೆ ಅಂದ್ರೆ, ಇದನ್ನ ನಾನು ಈ ಕಾದಂಬರಿಯನ್ನ ನಾನು ತಿದ್ದಿ ಮುಂದಿನ ಸತಿ ಈಗ 160 ಮುದ್ರಣ, 18th ಇಂಪ್ರಿಂಟ್, 5th ಇಂಪ್ರಿಂಟ್ ಏನೋ ಇರ್ತಲ್ಲ, 2nd ಇಂಪ್ರಿಂಟ್ ಅಲ್ಲಿ ನಾನು ಚೇಂಜ್ ಮಾಡಿದೀನಿ ಅಂತ ಮಾಡ್ತಾರ ಅವರು. ಒಂದು ಉದಾಹರಣೆ ಕೊಡ್ತೀನಿ. ನಾನು ಗೋರ ಮಾಡ್ಬೇಕಾದ್ರೆ ನಾನು ಓದ್ದೆ, ನಾನು ಸತ್ಯಜಿತ್ ಇವ್ರದ್ದು ಟಗೋರ್ ಅವ್ರದ್ದು ಮೆಮೋರ್ಸ್ ಅವ್ರ ಬಗ್ಗೆ ಎಲ್ಲ ನಾನು ಓದ್ದೆ. ಹಾಗೆ ನಾವು ಓದೋದು. ಅದರಲ್ಲಿ ಒಂದು ಇನ್ಸಿಡೆಂಟ್ ಅವ್ರು ಬರೀತಾರೆ, ಕೃಷ್ಣ ದತ್ತ ಅಂತಾನೆ ಏನೋರು ಇಬ್ರು ಇದಾರೆ ಆಥರ್ಸ್ ಅವರು, ಟಗೋರ್ದು ಮೆಮೋರ್ಸ್ ಅವ್ರು ಬರೀತಾರೆ. ಅವ್ರು ಶಾರ್ಟ್ ಸ್ಟೋರಿಯಾಗಿ ಬರೆದ್ರಂತೆ ಗೋರನ ಮೊದಲು. ಅದರಲ್ಲಿ ಆ ಸುಚರಿತಾ ಕ್ಯಾರೆಕ್ಟರ್, ಅವಳು ಒಂಚೂರು ಗೋರಾದ ಬಗ್ಗೆ ಒಂದು 2 ಸಾಲು 3 ಸಾಲು ಗೋರಾ ಒಟ್ಟಾರೆ, ಯಾಕಂದ್ರೆ ಕೆಲವೊಬ್ರು ಓದಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಟ್ಯಾಗೋರ್ ಗೋರಾದ ಬಗ್ಗೆ 1-2 ಸಾಲು. ಈಗ ಗೋರಾ ಕಥೆ, ಈಗ ರವೀಂದ್ರರ್ ಇದಾರಲ್ಲ, ಆ ಕಾಲದ ಜನನ ನೆನಪು ಮಾಡ್ಕೊಂಡಾಗ ಅಂದ್ರೆ ಒಂದು ನವಭಾರತ ಅಂದ್ರೆ ಡೆಮೋಕ್ರಸಿ ಅತ್ತ ಹೆಚ್ಚು ಇಟ್ಟ ಭಾರತ, ಅದನ್ನ ನವಭಾರತ ಅಂತ ಇಟ್ಕೊಂಡ್ರೆ ನೀವು, ಅದರ ಮೂಲ ಬದಲಾವಣೆ ಬಂದಿದ್ದು ನಮಗೆ ಯಾರಿಗೆ ಸಿಟ್ಟು ಬರ್ಲಿ, ನನ್ನ ಅಭಿಪ್ರಾಯ ನಮಗೆ ಬಂದಿದ್ದು ಬೆಂಗಾಲಿನ ಅದ್ರ ದೊಡ್ಡ ಕಾಂಟ್ರಿಬ್ಯೂಷನ್, ಅಟ್ಲೀಸ್ಟ್ ಹೇಳ್ತೀನಿ, ನವೋದಯ ಮೂವ್ಮೆಂಟ್ ಏನಿತ್ತು ಆ ಪದವನ್ನೇ ನಾವು ಕನ್ನಡಕ್ಕೂ ಬಳಸ್ಕೊಂಡ್ವಿ. ನಮ್ಮ ನವೋದಯನು ಅಲ್ಲಿಂದಾನೇ ಬಂದಿದ್ದು. ನನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವಿತರಾಗಿ ನಾವು ಮಾಡಿದ್ದು. ನಮ್ಮ ಕುವೆಂಪು ಅವರೇ ಬೆಂಗಾಲಿ ಲಿಟರೇಚರ್ ಅಲ್ಲಿ ತುಂಬಾ ಆಸಕ್ತಿ. ಅವ್ರಿಗೆ ರಾಮಕೃಷ್ಣ ಪರಮಹಂಸ ಅವರ ಹೆಂಡತಿಯ ಬಗ್ಗೆ ಅವ್ರಿಗೆ ತುಂಬಾ, ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ ಅಂದ್ರೆ ಅವರು ರಾಮಕೃಷ್ಣರ ಹೆಂಡತಿಗೆ ಅವ್ರು ಹೇಳಿದ್ರು. ಅದನ್ನ ನೆಕ್ಸ್ಟ್ ಲೈನ್ ಹೇಳ್ತಾರೆ, ಶ್ರೀರಾಮಕೃಷ್ಣ ಗುರು ದೇವ ಸಂಪ್ರೀತೆ ಅಂತ ಹೇಳ್ತಾರೆ ಅವ್ರು. ಅದರಲ್ಲಿ ಅವ್ರಿಗೆ ತುಂಬಾ ಇನ್ಫ್ಲುಯೆನ್ಸ್ ಇತ್ತು. ನಾನ್ ಒಂದು ಕೇಳಿದ್ದೆ, ಇವರು ಸುಮತೀಂದ್ರ ನಾಡಿಗ್ ಅವರು ಬೆಂಗಾಲಿ ಕಲ್ತು, ಅವ್ರು ಬೆಂಗಾಲಿ ಲಿಟ್ರೇಚರ್ ಅಲ್ಲಿ ಎಕ್ಸ್ಪರ್ಟೀಸ್ ಇತ್ತು ಅವ್ರಿಗೆ ಅಂತ. ಅದನ್ನ ಡೈರೆಕ್ಟ್ HR ಲೀಲಾವತಿ ಅವರು ಏನೋ ಟ್ರಾನ್ಸ್ಲೇಟ್ ಮಾಡಿದ್ರು, ಗೋರನ ಕಾದಂಬರಿಯನ್ನ, ಟಗೋರ್ ಅವರ ಕಾದಂಬರಿಯನ್ನ ಕನ್ನಡಕ್ಕೆ ನೇರ ಮಾಡಿದ್ರು ಅಂತ ನನಗೆ ಯಾರೋ ಹೇಳಿದ್ರು. ಈ ತರದ ಇನ್ಫ್ಲುಯೆನ್ಸ್ ಇತ್ತು. ಅದನ್ನ ಬೆಂಗಾಲಿ ರಿನೇಸಾನ್ಸ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಕರಿತೀವಿ. ಒಂದು ರೀತಿಯಲ್ಲಿ ನೀವು 1830 ಇದರಲ್ಲಿ ಇವರು ರಾಜಾರಾಮ್ ಮೋಹನ್ ರಾಯ್ ಅವ್ರದೆಲ್ಲ ಇನ್ಫ್ಲುಯೆನ್ಸ್ ಇತ್ತು ಏನೋ, ಅದೆಲ್ಲ ದೊಡ್ಡದಿರ್ಬೋದು. ಆದ್ರೆ ಒಂದು ದೊಡ್ಡ ರೀತಿಯಲ್ಲಿ ಟೆಗೋರು ಕೇಂದ್ರಿತವಾಗಿದ್ದು, ಬಂಕಿಮ್ ಅದಕ್ಕೆ ದೊಡ್ಡ ಚಾಲೆಂಜ್ ಕೊಟ್ಟು, ಭಾರತ್ ಮಾತಾ ಅನ್ನೋ ಪರಿಕಲ್ಪನೆ ಆಕ್ಚುಲಿ ಬಂಕಿಮ್ ಅವರು ಮಾಡಿದ್ದು. ಅವರು ಅಂದ್ರೆ ಶಂಕರಾಚಾರ್ಯ ಅವ್ರು ಹೇಳಿದ್ರು ಜನನಿ ಜನ್ಮಭೂಮಿಶ್ಚ ಅಂತ ಕಂಪ್ಯಾರಿಸನ್ ಮಾಡಿದ್ರು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅದೆಲ್ಲ ಇದೆ. ಆದ್ರೆ ಒಂದು
ಸ್ಪಷ್ಟವಾಗಿ ಭಾರತವನ್ನು ಭಾರತ ಮಾತೆ ಇದು ದೇವತೆ ಅಂತ ಮಾಡಿದ್ದು. ಅದು 3 ಅವತಾರದಲ್ಲಿ ದುರ್ಗಾ ಅಂತ ಆಗಿ, ಕಾಳಿ ಅಂತ ಆಗಿ, ಒಂದು ಕನ್ಯಾವಸ್ಥೆ, ಅದೆಲ್ಲ ಮಾಡಿದ್ದು ಬಂಕಿಮ್ ಅವರು ಆನಂದ ಮಠಲ್ಲಿ. ಆನಂದ ಮಠ ಒಂದೇ ಮಾತರಂ ಅಲ್ಲಿಂದ ಆನಂದ ಮಠ ನಾಟಕದ್ದೇ. ಸೊ ಬಂಕಿಮ್ ಇಂದ ಪ್ರಾರಂಭ ಮಾಡಿದ್ದು ಅಂತ ಇಟ್ಕೊಂಡ್ರೆ ಒಂದು ರೀತಿಲಿ ರವೀಂದ್ರರಲ್ಲಿ ದೊಡ್ಡ ರೂಪವನ್ನ ಅದು ಪಡೆದಿದ್ದು. ಅಂದ್ರೆ ಅದರ ಒಂಥರ ಒಂದು ವಿರಾಟ ಒಂದು ಪರಿಕಲ್ಪನೆ ಅದು ಬಂದಿದ್ದು ಅದು ಅವರಿಂದ ಅಂತ. ಅವರು ಬಂಕಿಮ್ ಅವರು ರವೀಂದ್ರನ ತೊಡೆ ಮೇಲೆ ಕೂಡಿಸ್ಕೊಂಡು ಇವನು ಬಹಳ ದೊಡ್ಡವನಾಗ್ತಾನೆ ಅಂತ ಹೇಳಿದ್ರಂತೆ, ಆಶೀರ್ವಾದ ಮಾಡಿದ್ರಂತೆ. ಗೋರ ಆ ಥರದ್ರಲ್ಲಿ ಬಹಳ ದೊಡ್ಡ ಒಂದು ಸೆಮೈನಲ್ ನಾವೆಲ್. ಅದಕ್ಕೆ ಕ್ರೆಡಿಟ್ ಅದನ್ನ ಮಾಡೋದಕ್ಕೆ ಯಾರಿಗೆ ಕೊಡ್ತೀನಿ ನಾನು ಅಂದ್ರೆ, ನಾನು 4 ಅಧ್ಯಾಯ ನಾಟಕ ಮಾಡಿದ್ದೆ. ಅವ್ರ ನಾವೆಲ್ನ ತಗೊಂಡು ನಾನು ನಾಟಕ ಬಗ್ಗೆ ಮಾಡಿದ್ದೆ. ಅದೇನು ಯಶಸ್ವಿಯಾಗಿ ಆಗಿರಲಿಲ್ಲ, ಒಂದು 2-3 ಶೋ ಮಾತ್ರ ಮಾಡಿದ್ವಿ ನಾವು. ಅದು ಆ ನಾಟಕ ಮಾಡಿದ್ಮೇಲೆ ಒಂದಿನ ಅನಂತಮೂರ್ತಿ ಅವರು, ನೋಡು ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕವಿಗಳನ್ನು ರಿಸೀವ್ ಮಾಡ್ತೀವಿ ಅನ್ನೋ ಥರದ್ದು ಒಂದು ಫಂಕ್ಷನ್ ಮಾಡೋಣ ನಾವು ಅಂತ ಹೇಳಿದ್ರು. ನಾನು ಯವನಿಕಾದಲ್ಲಿ ಅದರದ್ದು ಮಾಡಕ್ಕೆ ಹೇಳಿ ಇವ್ರು ಬಂದಿದ್ರು, ನಮ್ಮ ದೊಡ್ಡ ಇಂಟೆಲೆಕ್ಚುಯಲ್ ಇದಾರಲ್ರಿ ಆಶೀಶ್ ನಂದಿ ಅವ್ರು ಬಂದಿದ್ರು. ರೈಟರ್ ನೀವು ಪ್ರೀತೀಶ್ ನಂದಿ ಅವ್ರ ಬ್ರದರ್ನ ಹೇಳ್ತಾರೆ, ಆಶೀಶ್ ನಂದಿ. ಅವ್ರು ಬಂದಿದ್ರು. ನಾವೊಂದು ಮೈಥಿಲಿ ಕವಿ ಎಲ್ಲಾರನ್ನೂ ಸೇರಿಸಿ ಒಂದು 22 ಭಾಷೆಯಲ್ಲಿ ಅವ್ರ ಭಾಷೆಯಲ್ಲೇ ಕವಿ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಅದರ ಟ್ರಾನ್ಸ್ಲೇಷನ್ ಯಾರು ಓದ್ತಾರೆ, ಮತ್ತೆ ಕನ್ನಡದಲ್ಲಿ ಅದರ ಟ್ರಾನ್ಸ್ಲೇಷನ್ ಅವ್ರು ಓದ್ತಾರೆ. ಈ ತರದ ಒಂದು ಫಂಕ್ಷನ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನನ್ ಹಿಂದ್ಗಡೆ ಇವರು ಆಶೀಶ್ ನಂದಿ ಅವರು ಕೂತಿದ್ರು. ನಾನು ಅವರು ದೊಡ್ಡ ಫ್ಯಾನ್, ಅವರು ಬಹಳ ಬ್ರಿಲಿಯಂಟ್ ಥಿಂಕರ್ ಅವರು. ಅವರು ನಾನು ಹೇಳಿದೆ, ನಾನು ನಿಮ್ಮ ಫ್ಯಾನ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ನೀವು ನಾನು ಗೊತ್ತಾ ನಿಮ್ಗೆ, ನಾನು ರವೀಂದ್ರರ 4 ಅಧ್ಯಾಯನ ನಾಟಕ ಮಾಡಿದ್ದೀನಿ ಅಂತ ಅಂದೆ. ಅವ್ರು ನನ್ಗಂದ್ರು, ಇಟ್ ಈಸ್ ನಾಟ್ ಅತೀಂದ್ರನಾಥ್ ದಟ್ ಯು ಶುಡ್ ಲುಕ್ ಅಟ್, ಆರ್ ಇಂದ್ರನಾಥ್, ಯು ಶುಡ್ ಲುಕ್ ಅಟ್ ಗೋರಾ ಅಂತ ಅಂದ್ರು ನನಗೆ. ಇಂದ್ರನಾಥ್ ಅತೀಂದ್ರನಾಥ್ ಅಂತ ಇಬ್ರು ಕ್ಯಾರೆಕ್ಟರ್ಸ್ ಅದರಲ್ಲಿ, ಇದರಲ್ಲಿ ಯು ಶುಡ್ ಲುಕ್ ಅಟ್ ಗೋರಾ ಅಂತಂದ್ರು. ನಾನು ಅದು ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ನಾನು ಇನ್ನೂ ಓದಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ಮೇಲೆ ಯಾರ ಜೊತೆ ನಾವು ಮಾತಾಡ್ತಾ ಇದ್ದಾಗ ಅವ್ರು ನನಗೆ ಇಂಗ್ಲಿಷ್ನಲ್ಲಿ ಕೊಟ್ಟರು ಅದನ್ನ. ನಾನು ಇಂಗ್ಲಿಷ್ನಲ್ಲಿ ಗೋರಾನ ಓದಿದೆ, ನಾನು ಕನ್ನಡದಲ್ಲಿ ಓದಿರಲಿಲ್ಲ. ಮೈಸೂರಲ್ಲಿ ರವೀಂದ್ರರ 150ನೇ ಹುಟ್ಟುಹಬ್ಬದ್ದು ಒಂದು ಬಹುರೂಪಿ ಫೆಸ್ಟಿವಲ್ ಡೆಡಿಕೇಟ್ ಮಾಡಿದ್ರು ಥೀಮ್ ಆಗಿ. ಆಗ ನನಗೆ ಲಿಂಗದೇವರು ಹಳೆ ಮನೆ, ನೀನ್ ನಾಟಕ ಮಾಡ್ತೀನೋ ನಮಗೆ ಅನ್ನೋ, ನಾನು ಗೋರಾ ಮಾಡ್ತೀನಿ ಅಂದೆ. ಅವ್ರು ಖುಷಿ ಆಗ್ಬಿಟ್ರು, ನಾನು ಹೇಳೋನಿದ್ದೆ ನೀನೇ ಹೇಳ್ಬಿಟ್ಟೆ ಅದ ಅಂತಂದ್ರೆ. ನಾನು ಅವಾಗ ಅನಂತಮೂರ್ತಿಗೆ ಫೋನ್ ಮಾಡಿ ಹೇಳಿದೆ, ನಾನು ಇದನ್ನ ಮಾಡ್ತಾ ಇದ್ದೀನಿ, ನಂಗೆ ಇವರು ಸಜೆಸ್ಟ್ ಮಾಡಿದ್ರು ನಿಮ್ಮ ಫಂಕ್ಷನ್ ಅಲ್ಲಿ ಅಂತ ಹೇಳಿದೆ. ಇಟ್ ಈಸ್ ಅ ಫೌಂಡೇಶನ್, ಇಟ್ ಈಸ್ ಅ ಫೌಂಡೇಶನಲ್ ನಾವೆಲ್ ಆಫ್ ಇಂಡಿಯಾ ಕಣಯ್ಯ ಅದು. ಗೋರಾ ಇಸ್ ಅ ಫೌಂಡೇಶನಲ್ ನಾವೆಲ್ ಆಫ್ ಮಾಡರ್ನ್ ಇಂಡಿಯಾ. ಇಟ್ ಈಸ್ ಲೈಕ್ ಮ್ಯಾಜಿಕ್ ಮೌಂಟೇನ್ ವಾಸ್ ಅ ಫೌಂಡೇಶನಲ್ ನಾವೆಲ್ ಆಫ್ ಯುರೋಪ್. ನೀನು ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಆಮೇಲೆ ಈ ಕೈಂಡ್ ಆಫ್ ಹೆಲ್ಡ್ ಮೈ ಹ್ಯಾಂಡ್ ಆಲ್ಸೋ ಡ್ಯೂರಿಂಗ್ ದಟ್ ಟೈಮ್. ಅದು ನನಗೆ ಅವಾಗ ರವೀಂದ್ರರ ಬಗ್ಗೆ ನಾನು ತುಂಬಾ ಓದಿದೆ. ಎಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಂದ್ರೆ, ಆ 150ನೇ ವರ್ಷ ಸ್ವೀಡಿಶ್ ಎಂಬಸಿ ಡೆಲ್ಲಿಯಲ್ಲಿ ನೊಬೆಲ್ ಕಮೆಮರೇಟಿವ್ ದಿನವನ್ನ ಟೆಗೋರ್ಗೆ ಡೆಡಿಕೇಟ್ ಮಾಡಿದ್ರು. ಆಗ ನನ್ನ ಬೆಂಗಳೂರಿಂದ ಅಲ್ಲಿಗೆ ಕರೆಸ್ಕೊಂಡು ನನ್ನ ಕೈ ಮಾತಾಡ್ಸಿದ್ರು. ರವೀಂದ್ರ ನಾನು ಗೋರಾನ ಆಮೇಲೆ ಕನ್ನಡದಲ್ಲಿ 2ನೇ ಸತಿ ನಾನೇ ಪ್ರೊಡಕ್ಷನ್ ಮಾಡಿ, ತಿರ್ಗಾ ಅಭಿನಯ ತಂಡ ಮತ್ತು ನಮ್ಮ CFD ತಂಡ ನಾವು ವೆಂಟ್ ಅಂಡ್ ಪರ್ಫಾರ್ಮ್ಡ್ ಇನ್ ಶಾಂತಿನಿಕೇತನ್. In Kolkata. In Shantiniketan we performed. In Kolkata also we performed. In Shantiniketan we performed with subtitles, I called. And in Times of India they wrote an article about using subtitles. Okay. Subtitles ಕೆಳಗೆ, subtitles ಮೇಲೆ. ಅಂದ್ರೆ ನೀವು ಶೋನ ನೋಡ್ತೀವಲ್ಲ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರಬೇಕು.
ನಾನು PPT ನಲ್ಲಿ ಟೆಕ್ಸ್ಟ್ ಮಾಡಿ LED ನ ಸ್ಟ್ರಿಂಗ್ ಮಾಡಿ, ಇವಾಗೆಲ್ಲ ಸುಲಭ ಇದೆ, ಅವಾಗೆಲ್ಲ ನಾನೇ ಮಾಡಿದ್ದು. ಅದನ್ನ ಮಾಡಿ ನಾನು PPT ನಲ್ಲಿ ಅದನ್ನ ಮಾಡಿದೆ. ವಿ ಗಾಟ್ ಎ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ಗೋರಾ ಇನ್ ಶಾಂತಿ ನಿಕೇತನ್, ಗೋರಾ ಡನ್ ಇನ್ ಕನ್ನಡ. ಅಂದ್ರೆ ರವೀಂದ್ರವ್ರ ಬಗ್ಗೆ ಇಷ್ಟು ಹೇಳ್ತೀನಿ, ಯಾಕಂದ್ರೆ he is a great figure in India. ನನಗೆ to me he is a greater figure, or at best an equivalent figure to Gandhi. If you look at three seminal figures who are some of the most biggest influence, I'm leaving out other figures in the Renaissance, Bengal Renaissance. But all India it is, you have to look at Ambedkar, Gandhi and Tagore, I feel. ಸೊ ದಟ್ ಲೀಡ್ಸ್ ಮೀ ಟು ದ ನೆಕ್ಸ್ಟ್. ಈಗ ನೀವು ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಕಂಪು, ಬೇರೆ ಬೇರೆ ಭಾಷೆ ಅದನ್ನ ಕನ್ನಡಕ್ಕೆ ತಂದಂಗೆ ನೀವು ಕನ್ನಡಿಗರಾಗಿ ಕನ್ನಡವನ್ನ, ಕರ್ನಾಟಕವನ್ನ ಪ್ರತಿನಿಧಿಯಾಗಿ ನೀವು ಅಮಿತಾಬ್ ಬಚ್ಚನ್ ಜೊತೆ ಮಾತಾಡ್ತೀರಾ, ಸಿಡ್ನಿಗೆ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗ್ತೀರಾ, ಅಲ್ಲಿ ಯಾವ ತರ ವಿನಿಮಯಗಳಾಗುತ್ತವೆ? ನಮ್ಮ ಕನ್ನಡದವರು ಯಾರಾದ್ರೂ ಅಲ್ಲಿಗೆ ಹೋಗಿದಾರ? ಅಂದ್ರೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ? ನೋಡಿ, ನನ್ಗೆ ಕನ್ನಡ ಸಂಘಗಳು ಇರುತ್ತಲ್ಲ, ನಾ US ಒಂದು 3 ಸತಿ ಹೋಗಿದ್ದೀನಿ. ಅಂಡ್ ಐ ಟ್ರೈ ಟು ಅವಾಯ್ಡ್ ಕನ್ನಡ ಸಂಘಸ್, ಎಕ್ಸೆಪ್ಟ್ ನಾನು ಲಾಸ್ಟ್ ಟೈಮ್ US ಹೋದಾಗ ಅಲ್ಲಿ ಸಿಯಾಟ್ಲ್ ಅಲ್ಲಿ ನನ್ಗೊಂದು ಗುಂಪು ಸಿಕ್ಕಿತ್ತು. ಅವರು ಆಮೇಲೆ ಈಗ ಅವರು ಕನ್ನಡ ಸಂಘದಲ್ಲೆಲ್ಲ ಅಲ್ಲಿ ಅಕ್ಕ ಅಂತೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಸೇರ್ಕೊಂಡಿರೋರು ಇದ್ದಾರೆ. ಆದ್ರೆ ಹಿಂದೆ ಅವಾಯ್ಡ್ ಮಾಡ್ತಿದ್ದೆ ನಾನು ಅವ್ರಿಗೆ, ಯಾಕಂದ್ರೆ ನನಗೊಂದ್ಸತಿ ಅಕ್ಕ ಇದಕ್ಕೆ ಸಮ್ಮೇಳನಕ್ಕೆ ಹೋಗಿ ಇನ್ವೈಟ್ ಮಾಡಿದ್ರು. ಕನ್ನಡ ಅಂಡ್ ಕಲ್ಚರ್ ಅವರು ಇನ್ವೈಟ್ ಮಾಡಿದ್ರು. ಕನ್ನಡ ಅಂಡ್ ಕಲ್ಚರ್ ಅವರು ಅಮೆರಿಕಾಲಿರೋ ಅಸೋಸಿಯೇಷನ್ಗೆ ದುಡ್ಡು ಯಾಕೆ ಕೊಡ್ತಾರೆ ಅನ್ನೋದೇ ನಂಗೆ ಅರ್ಥ ಆಗಲ್ಲ. ಆಯ್ತಾ, ಅದೆಷ್ಟೋ ಲಕ್ಷನೋ ಕೋಟಿನೋ ಕೊಟ್ಟು ಮಾಡೋರು ಅದನ್ನ. ಆದ್ರೆ ಕನ್ನಡ ಅಂಡ್ ಸಂಸ್ಕೃತಿ ಇಲಾಖೆಯಿಂದ ನಮ್ಮ ಮನೆಗೆ ಒಬ್ರು ಫೋನ್ ಮಾಡಿ, ನಿಮ್ಮನ್ನ ಅಕ್ಕ ಇದಕ್ಕೆ ನಿಮ್ಮನ್ನ ನಾವು ಡೆಲಿಗೇಟ್ ಆಗಿ ಕಳಿಸ್ಬೇಕಂತ ಮನಸ್ಸು ಮಾಡಿದೀವಿ, ನೀವು ಯಾವ ಜಾತಿ ಅಂತ ಫೋನಲ್ಲಿ ಕೇಳಿದ್ರು. ಅಂತ ಹೊಲಸು ಸಂಸ್ಕೃತಿ ಇರೋ ಕನ್ನಡ ಸಂಸ್ಕೃತಿ ಇಲಾಖೆ ಅಮೆರಿಕಾಲೂ ಹೋಗ್ಬಿಟ್ಟು ಜಾತಿನ ಕಟ್ಕೊಂಡು ಮಾತಾಡೋ ಕನ್ನಡಿಗರು ಅವ್ರ ಜೊತೆ ಸೇರೋ ಉತ್ಸಾಹ ನನಗೇನಿಲ್ಲ. ನನಗೆ ಆದ್ರೆ ಇಲ್ಲಿ ಸಿಯಾಟ್ಲಲ್ಲಿ ಬೇರೆ ತರದವ್ರು ನನಗೆ ಸಿಕ್ಕಿದ್ರು. ನಾನು ಅದಕ್ಕೆ ಈಗ ಭೈರಪ್ಪ ಅವರ ಪರ್ವ ನಾಟಕ ಮಾಡಿಸಿದ್ದೀನಲ್ಲ, ಇದನ್ನ ನಾನು ಇಂಗ್ಲಿಷ್ ನಲ್ಲಿ ಟು ಕ್ರಾಸ್ ಓವರ್, ನಾಟ್ ಜಸ್ಟ್ ಕನ್ನಡಿಗ, ಟು ಕ್ರಾಸ್ ಓವರ್ ಇಂಡಿಯಾ ಅಂಡ್ ಕ್ರಾಸ್ ಓವರ್ ಲೋಕಲ್ ಅಮೆರಿಕನ್ ಪಾಪ್ಯುಲೇಷನ್. ನನ್ನ ಪ್ರಶ್ನೆ ಅದೇ ಇತ್ತು, ಅಂದ್ರೆ ಅವ್ರಿಗೆ ಮಾಡಬೇಕು ಅಂತ ನಾನೀಗ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳ್ತೀನಿ, ನಾನು ಆಸ್ಟ್ರೇಲಿಯಾಗ ಹೋದಾಗ ಅಲ್ಲಿಯ ಕನ್ನಡ ಸಂಘ ತರದೊಂದು ಇದೆ ಅಲ್ಲಿ, ಅವ್ರನ್ನ ಭೇಟಿ ಮಾಡಿದ್ದೀನಿ. ನಾನು ಮೆಲ್ಬರ್ನ್ ನಲ್ಲಿ, ಸಿಡ್ನಿಯಲ್ಲೂ ಮಾಡಿದ್ದೀನಿ. ಅಂದ್ರೆ ಅವರಿಗೆ ಜಾತಿ ಬಿಡೋದಿಕ್ಕೆ ಕಷ್ಟ ಇದೆ. ಎಲ್ಲರೂ ಹಂಗೆ ಇದಾರೆ ಅಂತ ಹೇಳಲ್ಲ, ಆದ್ರೆ ಒಬ್ರು ಈಗ ಜಾತಿನ ಇಟ್ಕೊಂಡು ನನ್ನ ಜೊತೆ ಮಾತಾಡಿದ್ರು. ನಾವ್ ಯಾವ ಜಾತಿ ಗೊತ್ತಾ, ನೀವ್ ಆ ಜಾತಿ ಅಂತ ಮಾತಾಡಿದ್ದು ನಾನು ಕೇಳಿದೀನಿ. ಅಷ್ಟು ವರ್ಷ ಅಲ್ಲಿ 28 ವರ್ಷ ನಿಮ್ ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ, ಅವ್ರು ಅಲ್ಲಿ ಸಿಟಿಸನ್ಸ್ ಆಗಿದ್ದಾರೆ, ನೀವು ಅಲ್ಲಿ ಸಿಟಿಸನ್ಸ್ ಆಗಿದ್ದೀರಾ. ನಿಮ್ಗೆ ಅನ್ಹೈಲೇಷನ್ ಆಫ್ ಕ್ಯಾಸ್ಟ್ ಏನು ನೀವು ಬುಕ್ಕಲ್ಲಿ ಮಾಡ್ಬೋದು ಅಷ್ಟೇ, ನೀವು ಮನ್ಸಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಥರದವ್ರು ಇರ್ತಾರೆ ಅಲ್ಲಿ. ಈಗ ಕನ್ನಡದ ದುರಂತ ಇದು ಅಂತ ಹೇಳಿದ್ರೆ ಏನಂದ್ರೆ ಭಾರತದ ದುರಂತನೂ ಇದು. ನಾವು ಬೇರೆ ದೇಶಕ್ಕೆ ಹೋದಾಗ ನಾವು ಇನ್ನೂ ಚಿಂದಿ ಫ್ರಾಗ್ಮೆಂಟ್ ಆಗ್ಬಿಡ್ತೀವಿ ನಾವು. ನಾನು ನೋಡಿರೋ ಹಾಗೆ ಒಂದು ಭಾಷೆಯಲ್ಲಿ ಪ್ರಾದೇಶಿಕತೆ ಅಂದ್ರೆ ಅದರ ಡೈಲೆಕ್ಟು ಮತ್ತೆ ಜಾತಿಯಲ್ಲೂ ಉಪಜಾತಿ ಇಟ್ಕೊಂಡು ಸಂಘಟನೆಯನ್ನ ಕಟ್ಕೊಂಡ್ರೆ ನಿಮ್ಗೇನ್ ಮಾಡಕ್ಕಾಗತ್ತೆ. ಅದಕ್ಕೆ ಬಾಲಿವುಡ್ ಮೇ ಬಿ ಅವರ್ ಗ್ರೇಟೆಸ್ಟ್ ಸಾಫ್ಟ್ ಎಕ್ಸ್ಪೋರ್ಟ್. ಬಿಕಾಸ್ ಬಾಲಿವುಡ್ ಚೆನ್ನಾಗಿ ಮಾಡ್ತಾರೋ ಚೆನ್ನಾಗಿ ಮಾಡಲ್ವೋ ಸಿನಿಮಾ ರಿಯಲಿ ಸೆಕೆಂಡರಿ ನನಗೆ. ಇವಾಗ ಬಾಲಿವುಡ್ ಹ್ಯಾಸ್ ಎ ಕೆಪಾಸಿಟಿ ಟು ಯುನೈಟ್. ಶಾರುಖ್ ಖಾನ್ ಇಸ್ ಅನ್ ಆಲ್ ಇಂಡಿಯಾ ಸ್ಟಾರ್, so he's an all Indian star. To people, he represents India to people abroad. Amitabh Bachchan was that. In many ways Rajinikanth is that. But I don't feel that is true by and large for Kannada literature, Kannada people, Kannada literature people, Kannada drama people, Kannada thinkers.
ಅದು ಅಲ್ಲ, ನೀವೀಗ ಅಲ್ಲಿ ಲೋಕಲ್ಸ್ ದವ್ರ ಜೊತೆ ಈಗ ಸಿಡ್ನಿನಲ್ಲಿ ಆರ್ ಯು ವರ್ಕಿಂಗ್ ವಿತ್ ಲೋಕಲ್ ಇಂಗ್ಲಿಷ್ no, there is a theater company there called Belvoir Street Theatre Company in Sydney. Are they local Australians? Or? They're Australian. It's an Australian company. See, I want to tell you. So when you interact with them, do they try to understand? ಅರ್ಥ ಮಾಡ್ಕೋತಾರ ನಿಮ್ಮ ಬೆಂಗಳೂರು ಅಲ್ಲಿ they see us as South Asians. Okay. They don't they see us best as South Asians, not Asians, because they understand. See, Australia is overwhelmed by Chinese people. People, yeah. So they understand we are not that. Okay. So they may identify us as Indians, but we belong to a larger category of South Asians. In Sydney, you will see restaurants saying Indian and Pakistani cuisine. They'll put Pakistani also, because there we are South Asian, you know. I think because of a larger presence or manifestation of Sri Lankan culture there, they can identify Sri Lankans as separate. Because refugees age ಬಂದಿದ್ದಾರೆ ಅಲ್ಲಿ ತುಂಬಾ ಜನ ಇದ್ದಾರೆ. I was there in Sydney for some time. I see. So you know what I'm saying. Yeah. So in Australia, when we did in 2018, I go and play a Sri Lankan character. Sri Lankan Tamil character in that Australian production. Okay. Adaralli, I must tell you, we have done about 60 shows or more of that play. Okay. We have done it also in Edinburgh Fringe and Birmingham now. In Australia, in 2 places, in Sydney and in Adelaide we have done. Now we'll do it in Melbourne, Sydney, and then in New York we'll do. Okay, but the thing is, in Australia, the people who patronize theatre by paying $80, $90, ticket, buying tickets like that, are white Australians. Okay. They're English Australians. They're English Australians. Yeah. Anglo Australians. Avare theatre na tumba support ಮಾಡೋದು. In a way, there is the quality of English language theatre. To me, appears to be like brighter and sharper and more engaging than any other European theatre culture. Okay. ನಾನು ನೋಡಿರೋ ಮಟ್ಟಿಗೆ. Something about like London ಅಲ್ಲಿರೋ theatre, New York ಅಲ್ಲಿರೋ theatre. ಸ್ವಲ್ಪ less than New York in other places, maybe in San Francisco and so on. But New York ಅಲ್ಲಿ Broadway off Broadway ನಿಮಗೆ ಥಿಯೇಟರ್ ಕ್ವಾಲಿಟಿ. ಲಂಡನ್ ನಲ್ಲಿ ಮತ್ತೆ ವೆಸ್ಟ್ ಎಂಡ್ ಅಲ್ಲದ ಜಾಗಗಳಲ್ಲೂ ಇರೋ ಥಿಯೇಟರ್. ಆಸ್ಟ್ರೇಲಿಯಲ್ಲಿ ಈಗಿರೋ ನಾನು ನೋಡಿರೋ ಥಿಯೇಟರ್, ನಾನು ಇದ್ದಾಗ ಶೋಸ್ ನೋಡ್ತೀನಿ. ಇಟ್ ಇಸ್ ವೆರಿ ಗುಡ್, ಹೈ ಕ್ವಾಲಿಟಿ ಇಟ್ ಇಸ್. ಅಲ್ಲಿ ನೀವು ಕನ್ನಡದ ಬಗ್ಗೆ ಅರಿವು ಅಥವಾ ತಿಳಿಸೋದು ಅಲ್ಲಿ ಏನಾದ್ರು ಆಗುತ್ತಾ ಆರ್ಗ್ಯಾನಿಕಲಿ? ಆಗತ್ತೆ. ಈಗ ನೋಡಿ, ಅವ್ರು ಬೇಕಾದ್ರೆ ಈಗ ನೀವು ಸೋನು ನಿಗಮ್ನ ಕರ್ಸಿದ್ರೆ ಎಲ್ಲ ತುಂಬಾ ಕನ್ನಡಿಗರು ಬಂದು ನೋಡ್ಬೋದು. ಆದ್ರೆ ಅವರು ಶ್ರೀಲಂಕಾಗೆ ಸಂಬಂಧಪಟ್ಟಿದ್ದ ನಾಟಕ, ವೇರ್ ಇಂಡಿಯಾಸ್ ಇನ್ವಾಲ್ವ್ಮೆಂಟ್ ಇಸ್ ವೆರಿ ಬಿಗ್. Okay, there is an Indian character also in that. Okay. And many of the actors in that are actually of Indian origin. Okay. Many. Okay. Even then, you can interest maybe one in 100,000 Indian Australians to come and. Yeah. That's a sad part. See, yeah. That's a sad part. Yeah. Now I will switch to something more interesting for you. ನಿಮಗೆ ಟೀಚಿಂಗ್ ಬಗ್ಗೆನೂ ಆಸಕ್ತಿ? ತುಂಬಾ ಇಂಟ್ರೆಸ್ಟಿಂಗ್. ಸಾಧ್ಯ ಆದಷ್ಟು ನೀವು ಜ್ಞಾನವನ್ನ ಅಥವಾ ಏನೋ ಒಂದು ಹೊಸದನ್ನ ಬೇರೆಯವರಿಗೆ ಹಂಚೋಕೆ ಪ್ರಯತ್ನ ಪಡ್ತಿರ್ತೀರಿ. ನಾನು ಅದನ್ನ ಅನುಭವಿಸಿದ್ದೀನಿ, ನಾನು ಖುಷಿಯಿಂದ ಸ್ವೀಕಾರ ಮಾಡಿದ್ದೀನಿ. ಯಾಕಂದ್ರೆ ನೀವು ಒಂದು ಕಂಟಿನ್ಯೂದಲ್ಲಿ ಐ ವಾಸ್ ಟ್ರೈಂಗ್ ಟು ಲುಕ್ ಫಾರ್ ಸ್ಕೌಟ್ ಫಸ್ಟ್ ಲೊಕೇಶನ್. ನೀವು ಇನ್ನೊಂದು ಫ್ಲೋರಲ್ಲಿ ಇನ್ನೊಂದೇನೋ ಶೂಟ್ ಮಾಡ್ತಾ ಇದ್ರಿ. You explained me about LEDs and you explained me about the new technology. So ನನಗೆ ನಿಮ್ಮಲ್ಲಿ you are eager to share your knowledge. So something ನೀವು ಕಲಿಸ್ಕೊಡ್ಬೇಕು ಅಂತನೂ ಇದೆ. ಆಮೇಲೆ ಒಂದೆರಡು ಇನ್ಸ್ಟಿಟ್ಯೂಟ್ ಅಲ್ಲಿ ನಾಟಕದ ಬಗ್ಗೆ ಮತ್ತೆ ಸಿನಿಮಾದ ಬಗ್ಗೆ ನೀವು ಇದನ್ನು ಮಾಡ್ತಿರ್ತೀರಿ.
ಬಟ್ ನೀವು ಒಬ್ಬ ಈ ಥರದ್ದು ಸ್ವಭಾವ ನಿಮಗೆ ಹೆಂಗೆ, ವೈ ಇಟ್ ಮೇಕ್ಸ್ ಯು ಟು ಡೂ ದಿಸ್? ಐ ಮೀನ್, ಹ್ಯಾವ್ ಯು ಟ್ರೈ ಟು, ನೀವು ನಿಮ್ಮೊಳಗ ಇಣಿಕೆ ಹಾಕಿ ನೋಡಿದಾಗ? ನಾನು ನೋಡ್ಕೊಂಡಿದ್ದೀನಿ. ಅದು ನನಗೆ ಸ್ಪಷ್ಟವಾಗಿ ಅನ್ಸೋದಿದು, ನಮಗೆ ಈ ಪಾಶ್ಚಿಮಾತ್ಯ ಶಿಕ್ಷಣ ನೀತಿ ಅಥವಾ ಶಿಕ್ಷಣ ತತ್ವ ಏನಿದೆ ಅದು ಭಾರತೀಯರಿಗೆ ಅಷ್ಟೇ ಅಲ್ಲ, ಅವರ ಪ್ರಭಾವ, ಪಾಶ್ಚಿಮಾತ್ಯರ ಪ್ರಭಾವ ಎಲ್ಲೆಲ್ಲಿ ಬಿದ್ದಿದೆಯೋ ಅವರೆಲ್ಲರಿಗೂ ಶಾಪವಾಗಿ ಪರಿಣಮಿಸಿದೆ ಅದು. ಯಾಕೆಂದ್ರೆ ಅವರು ಪ್ರೊಡಕ್ಷನ್ಗಾಗಿ ಮಾತ್ರ ಮನುಷ್ಯರಿಗೆ ಶಿಕ್ಷಣವನ್ನು ಕೊಡುವ ಒಂದು ನೀತಿಯನ್ನ ಅವರು ಕಲ್ಪಿಸ್ಕೊಂಡಿದ್ದಾರೆ. ಅದು ನಮಗೆ ದಾಟಿಸಿದ್ದಾರೆ ಅದನ್ನ. ಅಂದ್ರೆ ಇವಾಗ ನಿಮಗೆ ನಿಮ್ಮ ಡಿಸಿಪ್ಲಿನ್ ಏನು ಅಂತ ಹೇಳ್ತಾರೆ, ನೀವು ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ನಿಮ್ಮ ತಂದೆ ತಾಯಿನೂ ನಿಮಗೆ ಬೈತಾ ಇರ್ತಾರೆ, ನಿಮ್ಮ ಬುದ್ಧಿವಂತ ಸ್ನೇಹಿತರು ಹೇಳ್ತಾ ಇರ್ತಾರೆ, ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ, ಎಕ್ಸ್ಪರ್ಟ್ ಆಗು ಅಂತ ಹೇಳ್ತಾ ಇರ್ತಾರೆ. ನಾ ಹೇಳೋದು, ಸ್ಕಿಲ್ ಅಲ್ಲಿ ಎಕ್ಸ್ಪರ್ಟ್ ಆಗೋದಿದ್ರೆ ಜಾತಿ ಪದ್ಧತಿ ಸರಿಗಿತ್ತು. ನೀವು ಅದಕ್ಕಿಂತ ಚೆನ್ನಾಗಿರೋದು ಮಾಡಿಲ್ಲ, ಅದು ಸರಿಗಿಲ್ಲ ಅನ್ನೋದಿದ್ರೆ ನಾನದು ಸರಿಗಿಲ್ಲ ಅಂತ ಹೇಳ್ತೀನಿ. ಒಂದ್ ಸ್ಕಿಲ್ ಕಲ್ತ್ಕೋಬೇಕು, ಅಗತ್ಯವಾಗಿ ಎಲ್ಲರೂ ನೆಸೆಸರಿ ಸ್ಕಿಲ್ಸ್ ಕಲ್ತ್ಕೋಬೇಕು. ಆದ್ರೆ ಮನುಷ್ಯ ಅದ್ ಬಿಟ್ಟು ಇನ್ನೊಂದನ್ನ ಎಕ್ಸ್ಪ್ಲೋರ್ ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟಿದಾರಲ್ಲ, ಅದು ದೊಡ್ಡ ಬಹಳ ದೊಡ್ಡ ದುರಂತ ಅದು. ಯಾಕೆಂದ್ರೆ ಕೋವಿಡ್ ಬಂತು ಆಯ್ತಾ, ಕೋವಿಡ್ ಬಂದಾಗ ಏನ್ ಮದ್ದು ಕೊಡಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ಅದು ಬಂದು ಹೋಯ್ತು, ಈಗಲೂ ಗೊತ್ತಾಗಿದೆ ಅಂತ ನನಗೆ ನಂಬಿಕೆಯಲ್ಲಿ. ಮತ್ತೆ ಇನ್ನೊಂದು ರೂಪ ಅದನ್ನ ಪ್ರಿವೆಂಟ್ ಮಾಡೋದಿಕ್ಕೆ ಅದರಲ್ಲಿ ಮಾರ್ಕೆಟ್ ಇದೆ. ಅದಕ್ಕೆ ಅವರು ಬಿಲ್ ಗೇಟ್ಸ್ ಅವರು 90 ಕಂಪನಿಗೆ ಫಂಡ್ ಮಾಡಿದ್ರೆ ಅವ್ರಿಗೆ ಅದರಲ್ಲಿ ಇದು ಶೇರ್ ಇರತ್ತೆ. ಈ ತರದ್ದು ಅವ್ರದ್ದು ಬುದ್ಧಿ ಇದೆ. ಮನುಷ್ಯ ನಿಜವಾಗ್ಲೂ ಸ್ವತಂತ್ರನಾಗಬೇಕು ಅಂದ್ರೆ ಸದಾ ಜಿಜ್ಞಾಸವಾಗಿ ಉಳಿದಿರ್ಬೇಕು. ಮತ್ತೆ ಕುತೂಹಲ ಯಾಕಿರ್ಬೇಕು ಅಂದ್ರೆ ಕುತೂಹಲ ಅಗತ್ಯ. ನಮಗೆ ಗೊತ್ತಿಲ್ಲದೆ ಇರೋದು, ಆಶ್ಚರ್ಯಕರವಾಗಿರುವುದು ನಡೀತಾನೆ ಇರುತ್ತೆ. ಹೊಸದೇನೋ ಆಗ್ತಾನೆ ಇರುತ್ತೆ. ಇದು ಹೇಗಾಯ್ತು ಅಂತ ಅನ್ನಿಸ್ತಾನೆ ಇರ್ಬೇಕು. ಆಯ್ತಾ, ಇದು ನಿನ್ ಫೀಲ್ಡ್ ಅಲ್ಲ, ಆಗತ್ತೆ ಅಂತ ಒಪ್ಕೊಂಡ್ಬಿಡು ಅಂತ ಹೇಳ್ಕೊಡೋದಿದೆಯಲ್ಲ, ಎಲ್ಲರಿಗೂ ಓಕೆ ಇರ್ಬೋದು. ಆದ್ರೆ ಕೆಲವರು ಜಿಜ್ಞಾಸುಗಳಿರ್ತಾರೆ, ಅವರಿಂದಾನೇ ಹೊಸದು ಸಾಧ್ಯ. ಆಯ್ತಾ, ಅದು ಫಾರ್ ಎ ಮ್ಯಾನ್ ಟು ಲಿವ್ ಟು ಹಿಸ್ ಆರ್ ಹರ್ ಕೆಪಾಸಿಟಿ. ಮ್ಯಾನ್ ಅಂದ್ರೆ ನನಗೆ ಮ್ಯಾನ್ ಅಂದ್ರೆ ಟು ಲಿವ್. ನಾವೆಲ್ಲ ವಿ ಕಮ್ ಆಸ್ ಎ ಸೆಟ್ ಆಫ್ ಪಾಸಿಬಿಲಿಟೀಸ್. You are free only if you explore all your possibilities. Correct. And you have achieved something if you realize all the possibilities. Correct. This is my definition of success. Sure. Now, judgment ಶುರು ಮಾಡಿ ನಾವು ಶೂಟ್ ಮಾಡೋವಾಗ ಅದೆಲ್ಲ, there was a situation, I just want to recall that situation for you. ಏನಾಗ್ಬಿಟ್ಟಿತ್ತು, ನಾವು ಕ್ಯಾಮ್ರಾದ ಮೂವ್ಮೆಂಟ್ ಟ್ರ್ಯಾಕ್ಸ್ ಹಾಕ್ಬಿಟ್ಟಿದ್ವಿ, ಕ್ಯಾಮ್ರಾ ಮೂವ್ಮೆಂಟ್ಸ್ ಹಾಕಿದ್ವಿ. ಆಮೇಲೆ ನಿಮ್ಮ ಪಾತ್ರ ಮತ್ತು ಇನ್ನು ಉಳಿದ ಸಹಪಾತ್ರಗಳದೆಲ್ಲ ನಾವು ರೆಡಿ ಇಟ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಗೊತ್ತಾಯ್ತು ಇದನ್ನ ನಾವು ಇನ್ನೊಂದು ಬೇರೆ ಥರ ಮಾಡಬಹುದಾ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ, ನೀವು ಅದಕ್ಕೊಂದಿಷ್ಟು ಇಂಪ್ರೂವೈಸೇಷನ್ ಮಾಡ್ಕೊಂಡ್ರಿ. ಯು ಅಂಡರ್ಸ್ಟುಡ್ ದ ಕ್ಯಾಮ್ರಾ ಮೂವ್ಮೆಂಟ್ and then you blocked the staging, blocking, movement ಎಲ್ಲ ಕೊಟ್ಕೊಂಡ್ರಿ. ಯಾಕಂದರೆ ಸಿನಿಮಾ ನಾವು ಮಾಡೋವಾಗ ಒಂದು ಫಾರ್ ದ ಕ್ಯಾಮ್ರಾ ಮಾಡ್ತೀವಿ, ಇನ್ನೊಂದು ಫಾರ್ ದ ಆರ್ಟಿಸ್ಟ್ ಮಾಡೋವಾಗ ನನ್ನ ಪ್ರಿಫರೆನ್ಸು ಸಾಧ್ಯ ಆದ ಮಟ್ಟಿಗೆ ನಾನು ಫಾರ್ ದ ಆರ್ಟಿಸ್ಟ್ ಇಟ್ಕೋತೀನಿ. ನಾನು ಮೊದಲು ಆರ್ಟಿಸ್ಟ್ಗಳನ್ನೆಲ್ಲ ನಾವು ನೋಡಿ ಮೂವ್ಮೆಂಟ್ಸ್ ಕೊಟ್ಟು ಆಮೇಲೆ ಕ್ಯಾಮ್ರಾಮನ್ ಜೊತೆ ಮಾತಾಡಿ ಇದು ಮಾಡ್ತೀವಿ. ಈ ಕ್ಯಾಮ್ರಾಗೆ ತಕ್ಕಂಗೆ ಆ್ಯಕ್ಟಿಂಗ್ ಮಾಡೋದು ಮತ್ತು ಆ್ಯಕ್ಟಿಂಗಿಗೆ ತಕ್ಕಂಗೆ ಕ್ಯಾಮ್ರಾ, ನಿಮ್ಮ ಪ್ರಿಫರೆನ್ಸ್ ಅಥವಾ ನೀವು ಹೆಂಗೆ ಅದನ್ನು ನೋಡ್ತೀರಿ? ನಾನು ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಟೇಕನ್ ಅಬ್ಯಾಕ್ ದಟ್ ಯು ಆರ್ ಬ್ರಿಂಗಿಂಗ್ ಇಟ್ ಅಪ್ ಯುವರ್ ಸೆಲ್ಫ್. ಯೂಶಲಿ ಎಷ್ಟು ಈಗೋ ಇರುತ್ತೆ ಅಂದ್ರೆ ಯಾರೇ ಇದನ್ನೆಲ್ಲ ಅಷ್ಟೇ ತೆಗೋ ವಿಷಯನೇ ತೆಗೋದಿಲ್ಲ. ಆಕ್ಚುಲಿ ನಾ ಹೇಳ್ತೀನಿ, ರೂಲ್ಸ್ ಏನು ಇರೋದಿಲ್ಲ. ಅದು ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಇರುತ್ತೆ. ಬಟ್ ಜನರಲಿ ಸ್ಪೀಕಿಂಗ್ ಒಂದು 3-4 ಜನ ಅಥವಾ ಅದಕ್ಕಿಂತ ಹೆಚ್ಚು ಆಕ್ಟರ್ಸ್ ಇದ್ದು
ನಾನು ಹೇಳುತ್ತೆ ಮಿಗ್ದವರೆಲ್ಲ ಜೂನಿಯರ್ಸ್ ಇರ್ತಾರೆ, ಹಾ. 3-4 ಜನ ಆಕ್ಟರ್ಸ್ ಇರ್ತಾರಲ್ಲ, ಅದನ್ನು ಇಂಟಿಮೇಟ್ ಸೀನ್ ಆಕ್ಚುಲಿ. Scenes which achieve an intimacy like that with 2 or 3 actors who need to make a decision and ಅದ್ರ ಸುತ್ತ ನೋಡೋರು ಇರ್ತಾರಲ್ಲ, ಅದನ್ನು ಇಂಟಿಮೇಟ್ ಸೀನ್ ನನ್ನ ಪ್ರಕಾರ. ಅದೇ ತರ ಯಾರ್ಯಾರು ಒಂದು ರೂಮ್ ನಲ್ಲಿ ಒಂದು 3-4 ಜನಕ್ಕಿಂತ ಹೆಚ್ಚು 3-4 ಜನ ಅಥವಾ ಅದಕ್ಕಿಂತ ಹೆಚ್ಚು ಮಾತಾಡೋ ತರದ್ದು ಇರುತ್ತೆ ಅಂದ್ರೆ the most ideal situation should be that they will be sitting and talking. Correct. Okay, which is how they should, let us say, a boardroom scene. They'll do. But a story of cinema or a story of drama is always done when the normality is broken. Okay. Why the hell will you tell a story of normality? ಹೌದು. ರೋಡಲ್ಲಿ ಟ್ರಾಫಿಕ್ ಇದೆ, ಶಾರ್ಟ್ ಎಷ್ಟೊತ್ತು ತೆಗಿತೀರಾ? ಟ್ರಾಫಿಕ್ ಇದೆ ಅಷ್ಟೇ. ಈ ರೋಡಲ್ಲಿ ಟ್ರಾಫಿಕ್ ಇರೋದ್ರಿಂದ ಏನಾಯ್ತು ಅದು ಬೇಕು, ಅದು ಸ್ಟೋರಿ ಅಲ್ವಾ? ನೀವೆಲ್ಲ ಸುಮ್ನೆ ಕೂತ್ಕೊಂಡಿರೋ ಸಿಚುವೇಶನ್ ನ ತೋರಿಸಿದ್ರೆ actually you don't need the boardroom. Why are you showing it there? Correct. That it was in the boardroom must have a consequence. Then it is an interesting. Actually, this should be the formula for stories told in time. Okay. Especially for cinema. Because a scene in a cinema lasts 2 minutes. Okay. And any new space and new time is a scene, and that scene 1 ನಿಮಿಷ 2 ನಿಮಿಷ ಇರುತ್ತೆ. ಅದ್ರಲ್ಲಿ ಏನೋ ಘಟಿಸ್ಬೇಕು, ಅದಕ್ಕೆ ಅದಿದೆ. ನೀವು ನಾರ್ಮಲ್ ಇಡಂಗಿದ್ರೆ ಅದು ಬೇಕಿರ್ಲಿಲ್ಲ ಅಂತ ನಾನು ಅದನ್ನ ಜನರಲ್ ಆಗಿ ಮನಸ್ಸಲ್ಲಿ ಇಟ್ಕೊಂಡಾಗ ನೀವು ಆ ಬೋರ್ಡ್ ರೂಮ್ ಸೆಟ್ ಮಾಡಿದಾಗ, ಬೋರ್ಡ್ ರೂಮ್ ಡಿಸ್ರಪ್ಟ್ ಆದಾಗ ಚೆನ್ನಾಗಿದೆ ಅದು ಸೀನ್. ಅಂದ್ರೆ ಒರಟಾಗಿ ಹೇಳ್ತಾ ಇದ್ದೀನಿ. ಬಟ್ ಜಸ್ಟ್ ಟು ಮೇಕ್ ದ ಪಾಯಿಂಟ್, ಐ ಆಮ್ ಸೇಯಿಂಗ್ ಇಟ್ ಅಟ್ ಇಸ್ ಕೈಂಡ್ ಆಫ್ in its absurd end, I'm saying. But so when that time when you set it, I will think, why did you set it? Okay. Why did you set it? And because the DOP is a senior, experienced, and also a sensitive person. He has practical constraints. He does not want the director or anyone suggesting a set block where he moves and does lights, because there is very little opportunity in that space to do it. Kattupadalli, he has thought of an idea of accessing 270 degrees with a circular type of trolley. Okay, and it's a straight line and then curves and then straight. That's what is right. Now it is for us to do something with it. Which is why I tell actors should know cinematography, so a little bit of the idea of writing for cinema. Nan blood alla banbitide, nan biceps ide, adella, that is okay. But you need more than that, I feel. Okay, so adna ಮಾಡಿದಾಗ I get excited. The constraint is exciting to me. ಕಟ್ಟುಪಾಡೆ the solution, obstacles ಎಷ್ಟಾಗಿದೆ ಅದನ್ನ ಚಾಲೆಂಜಿಂಗ್ ಅದರಲ್ಲಿ the solutions embedded in the problem. Otherwise it's random. There is a solution embedded in the problem creates the solution. Correct. So that kind of thing makes me excited. So there are some sensitive DOPs and generous free thinking directors, like yourself. Thank you. Then that they don't get annoyed if suggestions are made. But I've also seen, I've been abused saying I'll do whatever I like, all that in bad language I've heard also. Usually from actors, nobody else will talk like that. Okay. Usually technical people are more receptive. Okay. If you ask a question, they'll say, see, for instance, if they're shooting very hurriedly, and they've placed somebody in the background and all that, then I'll know how much, what the frame may be, I'll guess. But if that person doesn't have a line at all, okay, they may not care whether that person's face is seen. Correct. Then I will turn and ask, are you doing proper? I'll do, because I want to know what they're shooting.
if I'm doing this with my hands, what use is it then? I have to bring maybe some finger into play, and I'll have to do this to think. I want to be crude, just to make the point quickly. Okay? So what I'm saying is, I try as much as possible, if it's an unusual setting, to think of what the intention of the DOP is. Why is it done? What has the director discussed with that person? So I'll usually try and ask. Otherwise, I don't find out where the camera is. I trust the director. I never look for where the camera is. I never look. So to answer your question in reverse, I'll say now. I'll be told sometimes, sir, light tagoli, sir. And I'll think, okay, light kodi. Why are you not doing the light for me? I think, why you light kotre tane naan tagolodu. Why should I look at the light? Light should look at me. Actually, I never pay attention. No, I don't mind being treated as somebody who doesn't understand. I don't care if they think so. And many times I'll say, where is the camera? I'll ask. Na rehearsal madadmele I'll ask, where is the camera? I'll ask. They'll say, but most people don't laugh. In the early days when I said that, I've seen co-actors telling me, camera notkond madi, camera madi, facing madi, camera. Well, how is it my problem? It is not artist problem at all. I never go behind and sit to the monitor and see what I've shot. When makeup people come and show me a mirror, I'll say, ಸರಿಗಿದೆಯಲ್ಲ ಸರ್, ನೀವ್ ಹೇಳಿ, ನನಗೆ ಕೆಟ್ಟಿಸ್ತೀರ ಅಲ್ಲ. ಈಗ ಹೇಳ್ದ ಅವನು ಸಾರಿಗೆ ಇದು ಅವ್ರಿಗೆ ಕರೆಕ್ಟ್ ಆಗಿದ್ರೆ ಸಾಕು ಅಂತ ಅವನು ಮೇಕಪ್ ಬಂದು ನನಗೆ ಹೇಳ್ಬಿಟ್ಟು ಹೋದ. ಕೇಳಿದೆ, ಸರ್ಗೆ ಏನಾದ್ರು ಬೇಕಾ ಕೇಳು ಅಂತ. ಅವ್ರಿಗೆಲ್ಲ ನಾವು ಹೇಳ್ಬೇಕು ಸರ್ ಅಂತ. ಹೌದೌದು, ಸಂಜೀವ್ ಬಂದು ಹೇಳೋದ. ಹಿ ನೋಸ್ ಯು ಅಂದ್ರೆ ಒಂದು ಅಬ್ಸರ್ವೇಷನ್ ಇವನ್ ಫ್ರಮ್ ದ ಮೇಕಪ್ ಮ್ಯಾನ್. He knows. See, because as you said, the mirror is not for yourself. It's for the director or the makeup man or the DOP to tell that this is a brilliant. So that is the example. This is a brilliant thought. Brilliant thought. But no definite rule is there. Indicate my preference. You explain the story to the actors. And the actors actually, let us be clear, you light the actors. Correct. You focus on the actors. Okay, correct. So you let the actors do something. Correct. From that you suggest. Correct. What changes you want, because it is not just the actor's medium. In fact, it is not. It's not. It is a director's medium. Of course. So why you have composed like that? You have a compositional sense. Correct. I'm saying something, and there's an ironical thing behind me. Let us say I'm saying, who do you think you are? You think this country just belongs to you? And in the background, there's a procession going that indicates another community. Or in irony, somebody is saying, this country belongs to us, and there is another group that is contrary to you, that is doing something for the country. They're having, save the planet. Somebody is going. What I'm trying to say is that that's a story told not by acting. That's a story told by composition. Right? By the director. By the other elements, all the semiotic elements that go into it. He is using a certain color. All that is there. So an actor needs to be told. If the actor is not curious, the actor has a simple solution. Just cock up and do what they tell you to do. Otherwise, if you're curious, try to understand. You can't have it both ways. Either you know or you do as you're told. That's true. So no rules. Of course, absolutely no rules. ಯಾಕಂದ್ರೆ ಕ್ರಿಯಾತ್ಮಕವಾದ ಕೆಲಸಗಳಲ್ಲಿ ನೀವು ಚೌಕಟ್ಟು ಅಥವಾ ವ್ಯಾಕರಣ ಹಾಕೊಂಡು ಮಾಡ್ಲಿಕ್ಕೆ ಆಗಿಲ್ಲ. ವ್ಯಾಕರಣ ಮುರಿಯೋದೇ ಕ್ರಿಯಾತ್ಮಕ, ಅಥವಾ ನೀವು ಅದನ್ನ ಬ್ರೇಕ್ ಮಾಡಿ ಇನ್ನೊಂದೇನೋ ಮಾಡೋದೇ ಕ್ರಿಯಾತ್ಮಕ. ಗ್ರಾಮರ್ ಕೋಡಿಫೈಸ್ ಪ್ರಾಕ್ಟೀಸ್. ಓಕೆ, ಬ್ರಿಲಿಯಂಟ್. ನಾನು ಡಿಕ್ಷನರಿ ಯಾವಾಗ ಬರ್ತದೆ ಅಂದ್ರೆ ಭಾಷೆ ಬಂದು ಪದ ಬಳಕೆ ಆದ್ಮೇಲೆ ನಾನು ಮೊನ್ನೆ ಯಾರಿಗೂ ಅದೇ ಹೇಳಿದೆ, ಭಾಷೆ ನಂತರ ವ್ಯಾಕರಣ, ವ್ಯಾಕರಣಕ್ಕೆ ಭಾಷೆ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದೆ ನಾನು ಅವ್ರು. ನನ್ನ ಈ ಕಾಂತಾರ ಫಿಲ್ಮ್ ಬಂತಲ್ಲ, ನಾನು ಇದನ್ನ ಆಸ್ಟ್ರೇಲಿಯಲ್ಲಿ ನೋಡಿದೆ. ನೈಟ್ ಲೇಟ್ ಶೋ ಅದು. ಏನೋ ಅವರು ಥಿಯೇಟರ್ ಅಲ್ಲಿ ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು ಯಾವ್ದೋ ಪಿಕ್ಚರ್ ಬಂದ್ಬಿಟ್ಟು, ಅದು ಗುರುವಾರ
ನಾವು ನೋಡೋ ಹಾಲ್ ಫುಲ್ ಆಗಿದೆ. ಅವ್ರಿಗೆ ಇನ್ಯಾವುದೋ ಸಿನಿಮಾ ಇದ್ದಿದ್ದು ಅದನ್ನ ತೆಗೆದು ಬಿಟ್ಟು ಅದರಲ್ಲೂ ಇದನ್ನ ಹಾಕಿದ್ರು, ಅದು ಫುಲ್ ಆಗ್ಬಿಟ್ಟಿತ್ತು ಆಸ್ಟ್ರೇಲಿಯಾದಲ್ಲಿ. ನಾನು ಅದನ್ನ ನೋಡ್ಕೊಂಡು ಬಂದೆ. ಎಲ್ಲರಿಗೂ ನನ್ನ ಅಭಿಪ್ರಾಯ ತಿಳ್ಕೋಬೇಕು, ನನ್ನ ಕೆಣಕಿ ಅಂದ್ರೆ ನನ್ನ ಕೆಣಕಿ ಅಭಿಪ್ರಾಯ ತಿಳ್ಕೋಬೇಕಂತ. ಯಾಕೆಂದ್ರೆ ಅದರಲ್ಲಿ ಕಾಂತಾರದಲ್ಲಿ ಸೆಕೆಂಡ್ ಹಾಫ್ ಇದೆಯಲ್ಲ, ಸೆಕೆಂಡ್ ಹಾಫ್ ಇಟ್ ಈ ಸಿನಿಮಾದಲ್ಲಿ ಬರೋ ವಿಜುವಲ್ಸ್ ಅವೆಲ್ಲ ಇಂಟ್ರೆಸ್ಟಿಂಗ್ ಆಗಿರೋದು ಬೇರೆ ತರ ಇರೋದು ಬೇರೆ. ಸೆಕೆಂಡ್ ಹಾಫ್ ಗೋಸ್ ಇನ್ ಟು ಟ್ರೆಡಿಷನಲ್ ಸ್ಟೋರಿ ಅಲ್ಲ, ವಾಟ್ ಇದು ಶಿಷ್ಟ ಬ್ಯಾಡ್ ಲ್ಯಾಂಡ್ ಲಾರ್ಡ್ ಆ ತರದ್ದು ಈ ತರದ್ದು ಒಂದು ಇದು ಕೊಟ್ಟೋಗುತ್ತದೆ. ಓಕೆ, ಬಟ್ I don't care if it's a cliche story. I'm saying, is it a cliche cinema? It is not. It is not. It's a micro local cultural cinema that has universal appeal. Excellent. That's a great. See, the purpose of art is to make what is strange familiar. Oh, brilliant quote. Yeah. And it should make so what nice. Is very familiar and normal strange, because you should distance a parent-child relationship. If you show that caring mother is there, ಬಂದೆ ಊಟ ಮಾಡಿದ್ಯೇನೋ, I feel that we know. ಇವತ್ತು ನಿನ್ಗೆ ಊಟ ಇಲ್ಲ, if the mother says, ಹೋಗ ಕೆಲಸ ಮಾಡಿಬಿಟ್ಟು ಬಾ, it becomes a strange scene. Correct. ಸೊಸೈಟಿಗೆ ಒಂದು ಆಗ್ಬೇಕು ಕೆಲಸ, ಅದನ್ನ ಮಾಡ್ಕೊಂಡು ಬಾ, ಆಮೇಲೆ ಊಟ, if she says. That's it, familiar strange. Shivaji mother also. So what I'm saying is, all that is achieved. But I don't want to comment, because I'm talking to somebody who understands instantly what is being said. So it's easier to talk. But I don't want to talk at the end of a show in a theater where some idiot will quote what I've said wrongly on Facebook. So I said I won't say anything. ಯಾಕೆ ಹೇಳ್ತಿದ್ದೀನಿ, ಎಷ್ಟು ಕಷ್ಟ ಇದೆ ಅಂತ. ಅದಾದ್ಮೇಲೆ ಒಂದು 2 ವಾರ ಆದ್ಮೇಲೆ ಒಂದು ಇಂಟೆಲೆಕ್ಚುಯಲ್, ಅಂದ್ರೆ ಕನ್ನಡ ಇಂಟೆಲೆಕ್ಚುಯಲ್ ಐ ಮೆಟ್ ಇನ್ ಆಸ್ಟ್ರೇಲಿಯಾ. ಅವರು ಕಾಂತಾರನ ಬೈತಾ ಇದಾರೆ. ನೀವ್ ಯಾಕೆ ಬೈತಾ ಇದ್ದೀರಾ ನನಗೆ ಗೊತ್ತಾಗ್ಲಿಲ್ಲ ಅಂದೆ. ಅಂಡ್ he said something very strange. He said, ಗ್ರಾಮರೇ ಇಲ್ಲ ಅದ್ರಲ್ಲಿ. He said, ನಾನು ಹೇಳಿದ್ರೆ ನೀವು ಗ್ರಾಮರಿಯನ್ ಆಗಿದ್ರೆ ನೆಕ್ಸ್ಟ್ ಇಂಪ್ರಿಂಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತ ರೂಲ್ಸ್ ಅದನ್ನ ಹಾಕೊಳ್ರಿ. ಅಂಡ್ ದ ಡಿಕ್ಷನರಿ ಅಂಡ್ ಗ್ರಾಮರಿಯನ್ಸ್ ಅಕಾಮಡೇಟೆಡ್. ಹೌದು, ನ್ಯೂ ವರ್ಡ್ಸ್ ನಿಘಂಟು ಬೆಳೆಯೋದು ಹೆಂಗೆ, ಕೋಶದಲ್ಲಿ ಕನ್ನಡ ರತ್ನಕೋಶದಲ್ಲಿ ಬೆಳೆಯೋದು ಹೆಂಗೆ, ಇಲ್ಲದ್ರೆ ಕೋಶ ಅಲ್ಲಿಗೆ ಇರುತ್ತೆ, 250 ಪದಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ಭಾಷೆ ಸಂಸ್ಕೃತಿ ಫ್ರೀ ಇರುತ್ತೆ ಯಾವಾಗ ನೀವ್ ತಿದ್ಕೋತಾ ಹೋಗ್ಬೇಕು ಅಲ್ಲ. ನಿಮ್ಮ ಪುಸ್ತಕವನ್ನ ನೀವ್ ವಿಸ್ತರಿಸಿ ಅದನ್ನ ತಿದ್ಕೊಳ್ಳಿ. ನೀವ್ ಇಲ್ಲಿವರೆಗೂ ಬರ್ದಿರೋ ಗ್ರಾಮರ್ನ ನೀವು ಗ್ರಾಮರ್ನ ಫಾಲೋ ಮಾಡಿ ಕೇಳೋದು ವಿಚಿತ್ರ ಇದೆ ಅಲ್ಲ. ವಿನಾಕಾರಣ ಚೇಂಜ್ ಮಾಡಿದ್ರೆ, ಗೊತ್ತಿಲ್ಲದೆ ಚೇಂಜ್ ಮಾಡಿದ್ರೆ, ತಿಳಿದೇ ಆಕ್ಸೆಸ್ ಜಂಪ್ ಮಾಡಿದ್ರೆ ಆಭಾಸ. ಆಯ್ತಾ? ಆಭಾಸಕ್ಕೂ ಮತ್ತು ತಿಳಿದು ಮಾಡೋದಕ್ಕೆ ವ್ಯತ್ಯಾಸ. ಅದು ವ್ಯತ್ಯಾಸ. ಇಲ್ಲ, ನಾವು ಇದ್ರದ್ದು ಮಾತಾಡಿದ್ವಿ. ಈಗ ನೀವು ಹೇಳಿದ್ದೆಲ್ಲ ನಕ್ಕು ನನಗೆ. ಸರಿ, ನನಗೆ ನೀವು ಇತ್ತೀಚೆಗೆ ಬೆಂಗಳೂರು ನಿಮಗೆ ಬಹಳ ಪ್ರಿಯವಾದ ಇದು ನಿಮ್ಮೂರು. ಇನ್ನೇ ಅದಕ್ಕೆ ಇದಕ್ಕೆ ಅಂತಾನೆ ನೀವು 2050ಕ್ಕೆ ಬೆಂಗಳೂರು ಹೇಗಿರ್ಬೇಕು ಅದರದ್ದು ಪರಿಕಲ್ಪನೆ ನೀವು ಎಲ್ಲಾರನ್ನು ಕರೆದು ಚರ್ಚೆ ಮಾಡಿ ಅದನ್ನೆಲ್ಲ ಮಾಡಿದ್ರಿ. ಇದೇ ಥರದ್ದು ನಿಮಗೆ ಒಂದು ಪರಿಕಲ್ಪನೆಯಲ್ಲಿ ಕನ್ನಡ ಚಿತ್ರರಂಗ ಹೇಗಿರ್ಬೋದು, ಒಂದು 2 ವರ್ಷದ್ದು ಅಥವಾ 5 ವರ್ಷದ್ದು, ಅಥವಾ ನಮಗೇನಾದ್ರೂ ಈಗ ನನ್ನಂತ ಮೇಕರ್ಸ್ಗೆ ನೀವೇನಾದ್ರೂ ಹೇಳೋದಿದೆಯಾ? ಹೇಳ್ಬಹುದಾ? ಇಲ್ಲ, ಕಷ್ಟ ಇದೆ ನಿಮ್ಗೆ ಅಂತ ಹೇಳ್ತೀನಿ. ಅಂದ್ರೆ ನೀವು ಕಷ್ಟ ಪಡಬಾರ್ದು ಅಂತ ಹೇಳಲ್ಲ. ಯಾಕೆಂದ್ರೆ ನನಗೆ ಕನ್ನಡ ಸಿನಿಮಾಗೆ ಈಗ ನೀವು ಜಡ್ಜ್ಮೆಂಟ್ ಅನ್ನೋ ಥರದ ಸಿನಿಮಾ ನೀವು ಕಮರ್ಷಿಯಲ್ ಆಗಿ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಆ ಫಿಲ್ಮ್ನ. ಈಗ ನಿಮ್ಮಂಥವ್ರು ಬಂದು ಕಮರ್ಷಿಯಲ್ ಫಿಲ್ಮ್ ಮಾಡದೇ ಇದ್ರೆ ನಿಮಗೆ ಅವಾರ್ಡ್ ಕೊಟ್ಟು ಅಲ್ಲೇ ಬಡವ ಮಡಗದಂಗೆ ಇರೋ ಅನ್ನೋ ತರ ಆಡೋದಿದೆಯಲ್ಲ, ಅದನ್ನ ಬಿಟ್ಟು ನೀವು ಬಂದಿರೋದನ್ನ ಅದು ಶ್ಲಾಘನೀಯ ಅಂತೀನಿ ನಾನು. ಇವತ್ತು ನೀವು ಪ್ರಯತ್ನ ಮಾಡೋದು, ಆವಾಗಲೇ ನಾವು ಕನ್ನಡದಲ್ಲಿ ಉತ್ತಮವಾದ ಎಲ್ಲರಿಗೂ ಒಂದು ತಲುಪುವ
ಎಲ್ಲರನ್ನು ಮನರಂಜಿಸುವ ಅಥವಾ ಯೋಚನೆಗೂ ಹಚ್ಚುವ ಒಂದು ಚಲನಚಿತ್ರವನ್ನ ತಯಾರಿಸೋದಕ್ಕೆ ಸಾಧ್ಯ ಆಗಬಹುದು. ಸೊ ಅದು ಒಳ್ಳೇದು ನೀವು ಮಾಡೋದು, ಅಂದ್ರೆ ಕಷ್ಟ ಇಲ್ಲ ಅಂತ ಹೇಳಲ್ಲ, ಕಷ್ಟ ಪಡಬೇಡಿ ಅಂತ ಹೇಳಲ್ಲ, ನೀವು ಪಡಬೇಕು. ನೀವು ಪಟ್ರೆ ಒಳ್ಳೇದು, ನಮಗೆ ಕನ್ನಡಿಗರಿಗೆ ಒಳ್ಳೇದು. ಆದ್ರೆ ಒಟ್ಟಾರೆ ಬೇರೆ ಒಂದಿದೆ, ಅದನ್ನು ಹೇಳ್ತೀನಿ. ಒಂದು ಭಾಷೆಗೆ, ಒಂದು ಸಂಸ್ಕೃತಿಗೆ, ಒಂದು ಜನಾಂಗಕ್ಕೆ ಅದರದ್ದು ಒಂದು ಜೀನಿಯಸ್ ಇರುತ್ತೆ. ಜೀನಿಯಸ್ ಅನ್ನೋದು ಒಂದೇ ಒಂದು ಗುಣ ಅಲ್ಲ, ಅದರ ಸಾಧ್ಯತೆಗಳ ಒಂದು, ನಾ ಹೇಳಿದ್ರೆ ಸೆಟ್ ಆಫ್ ಪಾಸಿಬಿಲಿಟೀಸ್ ಇರುತ್ತೆ. ಈಗ ನಾನು ಹೈದರಾಬಾದ್ ಹೋದಾಗ ಅವರು ತೆಲುಗು ಸಿನಿಮಾ ಅವ್ರು ನನಗೆ ಹೇಳ್ತಾರೆ, ನಮ್ಮಲ್ಲಿ ನಿಮ್ ತರ ನಾವು ನಾಟಕ ಮಾಡೋದಿಲ್ಲ, ನಿಮ್ಮಲ್ಲಿ ಎಷ್ಟೊಂದು ಜನ ನಾಟಕ ಎಲ್ಲ ಮಾಡ್ತೀರಾ, ದುಡ್ಡಿಲ್ದೇನೆ ಹವ್ಯಾಸಿ ರಂಗಭೂಮಿ ಅನ್ನೋದು ದೊಡ್ಡದಿದೆಯಂತೆ ಬೆಂಗಳೂರಲ್ಲಿ. ನಮ್ಗೆ ಅದು ಆಶ್ಚರ್ಯ ಆಗತ್ತೆ, ಯಾಕೆ ಮಾಡ್ತಾರ ಅವರು, ನಮ್ಮಲ್ಲಿ ಯಾರು ಮಾಡೋದೇ ಇಲ್ಲ, ಅದನ್ನ ಮಾಡಿದ್ರೆ ನೋಡೋದಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರ ಅವರು. ನಾನೇನ್ ಹೇಳ್ತೀನಿ, ಇದು ಒಂದೊಂದು ಭಾಷಾ ಸಂಸ್ಕೃತಿಗೆ, ಒಂದೊಂದು ಜನಾಂಗಕ್ಕೆ ಭಾಷೆನೂ ಸಂಸ್ಕೃತಿ ಒಂದು ಭಾಗ. ಭಾಷೆನೇ ಸಂಸ್ಕೃತಿ ಇಲ್ಲ, ಭಾಷೆನೂ ಸಂಸ್ಕೃತಿ ಒಂದು ಭಾಗ. ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ. ಅವರಲ್ಲಿ ಒಂದು ಕಥೆನ ಇಟ್ಕೊಂಡು ಗ್ಯಾರಂಟಿ ಇದು ವರ್ಕ್ ಆಗುತ್ತೆ ಅಂತ ಸಿನಿಮಾ ಮಾಡೋ ಸಾಧ್ಯತೆ ಇದೆ ಅವ್ರಿಗೆ. ನಮ್ಮಲ್ಲಿ ಅಷ್ಟು ಸುಲಭ ಇಲ್ಲ. ಒಂದು ಕಾಲದಲ್ಲಿ ಇತ್ತು, ಇವಾಗ ಇಲ್ಲ ಅದು. ಈಗ ನಾ ಏನ್ ಹೇಳ್ತೀನಿ, ನಮ್ಮ ಕಷ್ಟವನ್ನ ನಾವು ಐತಿಹಾಸಿಕವಾಗಿ ಅಂದ್ರೆ ಚಾರಿತ್ರಿಕವಾಗಿ ಒಂದ್ ಕಡೆ ಸಾಂಸ್ಕೃತಿಕವಾಗಿ, ಇನ್ನೊಂದು ಕಡೆ ಆರ್ಥಿಕವಾಗಿ ಅಂದ್ರೆ ಮಾರುಕಟ್ಟೆಯನ್ನ ಅರ್ಥ ಮಾಡಿಕೊಂಡು ನಾವು ನೋಡೋದಾದ್ರೆ, ಕನ್ನಡದಲ್ಲಿ 200-300 ಸಿನಿಮಾ ಮಾಡೋದು ತಲೆ ಕೆಟ್ಟ ಒಂದು ಪ್ರವೃತ್ತಿ ಅಂತ. You cannot stop. You can stop. If we care for each other, we can stop. ಸೊ ಅದು ಸಾಂಘಿಕವಾಗಿ ಬರಬೇಕು. ಮತ್ತಿನಿಂಗು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀನಿ. ಮತ್ತಿನಿಂಗು ಈಗ ಒಬ್ರು ಬಟ್ಟೆ ಅಂಗಡಿ ತೆಗೆದಿರ್ತಾರೆ, ಅದೇ ತರ ಬಟ್ಟೆ ಮಾರೋದು 500 ಅಂಗಡಿ ಆ ರೋಡಲ್ಲಿ ತೆಗೆದ್ರೆ ಮೂರ್ಖತನ ಆಗತ್ತೆ ಅಂತ ಹೇಳ್ಬೋದು. 2-3 ಮಾಡ್ಬೋದು. ಏನ್ ಮಾಡ್ತಾರೆ ಈಗ ವ್ಯಾಪಾರಿಗಳು ಬಹಳ ಕ್ಲೆವರ್ ಆಗಿ 2-3 ಮಾಡಿ 2-3 ಅವ್ರದೇ ಇರುತ್ತೆ, ಆತರ ಮಾಡ್ಕೊಳ್ತಾರೆ. ಇದನ್ನ ಬಿಟ್ಟು ಇನ್ನೊಂದ್ ಕಡೆ ಚೆಕ್ ಮಾಡಕ್ ಹೋಗ್ತಾರಲ್ಲ, ಅಲ್ಲ ಇಲ್ಲಿಗಿಂತ ಸ್ವಲ್ಪ ಕಮ್ಮಿ ಬೇಕಂತ ಹೇಳೋದು, ಅಲ್ಲಿ ಇನ್ನೊಂದ್ ಕಡೆ ಇನ್ನೂ ಜಾಸ್ತಿ ಹೇಳಿ ಮದ್ಯದ ಅಂಗಡಿಯಲ್ಲಿ ಬಂದು ಕೊಂಡ್ಕೊಳ್ತಾರೆ, ಅವ್ರದೇ ಎಲ್ಲ ಅಂಗಡಿನೂ ಇರುತ್ತೆ, ಆತರ ಎಲ್ಲ ಮಾಡ್ಕೊಳ್ತಾರಲ್ಲ ಅವರು. ನಿಮ್ಗೆ ಆ ಬುದ್ಧಿವಂತಿಕೆ ಇದ್ರೆ ನನ್ಗೆ ಅರ್ಥ ಆಗತ್ತೆ ನೀವು ಹೇಳ್ತಾ ಇರೋದು. ಸಿನಿಮಾದಲ್ಲಿ ಮಾಡಕ್ ಆಗಲ್ಲ, ಒಂದು ಸಿನಿಮಾ ನೋಡ್ಬೇಕಾದ್ರೆ ಇನ್ನೊಂದ್ ಸಿನಿಮಾ ಹೋಗಿ ನೋಡಕ್ ಆಗಲ್ಲ, ಒಂದ್ ಸಿನಿಮಾ ಮುಗಿಸಿ ಇನ್ನೊಂದ್ ಸಿನಿಮಾಗೆ ಹೋಗ್ಬೇಕು. ನೀವ್ ಹಾಗಿರ್ಬೇಕಾದ್ರೆ ನಿಮ್ಮ ಸಿನಿಮಾ ಬಂದಾಗ ಅದನ್ನ ನೋಡೋದಕ್ಕೆ ಬೇರೆಯವ್ರು ಬಿಟ್ರೆ ಆಯ್ತಾ, ಎಲ್ಲರೂ ಉಳಿತಾರೆ. ನಿಮ್ಮಲ್ಲಿ ಆ ಒಪ್ಪಂದ ಇರಬೇಕು, ಕಾಂಪಿಟಿಷನ್ ಇರಬೇಕು. ಇಲ್ದರೆ ಎಲ್ಲರೂ ಸೇಫ್ ಆಗಿ ಅಂತ ಅನ್ಕೊಂಡ್ರೆ ಎಲ್ಲರೂ ಡಬ್ಬಾ ಸಿನಿಮಾ ಮಾಡ್ತಾರೆ, ಆ ಪ್ರಾಬ್ಲಮ್ ಸೋಮಾರಿಗಳ ತರ ಮಾಡ್ತಾರೆ ಸಿನಿಮಾ. ಕತೆ ಗೀತೆ ಎಲ್ಲ ಸರಿಯಾಗಿ ತಯಾರಿಸ್ಕೊಳ್ಳಲ್ಲ. ಅದು ಅವ್ರಿಗೆ ಶಾರ್ಪ್ನೆಸ್ ಇಟ್ಟಿರ್ಬೇಕು. ಆದ್ರೆ ಅದಕ್ಕೆ ಒಂದು ಪ್ರಪೋರ್ಷನ್ ಇರ್ಬೇಕಲ್ಲ. ಈಗ ಪ್ರಪೋರ್ಷನ್ ಇಲ್ಲ ಈಗ ಅಂತ ಹೇಳ್ತಿದೀನಿ. ಸರಿ, ನೀವು 300 ಸಿನಿಮಾ ನೀವು ಸೆನ್ಸಾರ್ ಮಾಡಿ ಅದ್ರಲ್ಲಿ 200 ಬಿಡುಗಡೆ ಆಗಿ 180, 85, 190 ಸೋತ್ರೆ ಸಿನಿಮಾ, ನಿಮ್ಗೆ ಏನು ಬುದ್ಧಿ ಇದೆ ಅಂತ ಯಾರು ಹೇಳ್ತಾರ? ಒಬ್ಬೊಬ್ಬರಿಗೂ ನಾನು ತೆಗಳ್ತಾ ಇರೋದು ನಾನು ಮಾಡ್ತಿಲ್ಲ ಅಂದ್ರೆ, ಒಟ್ಟಾರೆ ಮಾಡೋರ್ಗು ನಿಮ್ಗೆ ತಲೆ ಇದೆಯಾ ಅಂತ. ಒಟ್ಟಾರೆ ನೀವು ಮಾರುಕಟ್ಟೆಯಾಗಿ ಆಲೋಚನೆ ಮಾಡೋದು ಒಂದು, ಅಂದ್ರೆ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿ ಅಂತ ಯೋಚನೆ ಮಾಡಿದ್ರೆ ಇಂಡಸ್ಟ್ರಿಗೆ ಒಂದು ಪಾಲಿಸಿ ಇರಬೇಕು. ಅಂಡ್ ಇಂಡಸ್ಟ್ರಿ ಅಂಡ್ ಯು ಶುಡ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಹಿಸ್ಟಾರಿಕಲಿ. ನೋಡಿ, ನಮ್ಗೆ ಏನಾಯ್ತು, ಪೊಟ್ಟಿ ಶ್ರೀರಾಮುಲು 28 ದಿನ ಉಪವಾಸ ಮಾಡಿ, 28 ಎಷ್ಟು ದಿನ ನಂಗೆ ಮರ್ತಿದೆ ಇವಾಗ ನಂಬರ್. ಅವರ ಪ್ರಾಣ ಬಿಟ್ಟಾಗ ಅವರು ಮತ್ತೆ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡಬೇಕು ಅಂತ ಹೇಳಿ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಎಲ್ಲ ಮಾಡಿದಾಗ ಕರ್ನಾಟಕಕ್ಕೆ ವಿಚಿತ್ರವಾದದ್ದಾಯ್ತು. ಆಗ ಮೈಸೂರು ಅಂತ ಕರೀತಾ ಇದ್ವಿ. ಆದಾಗ ನಮಗೆ ಮೆಡ್ರಾಸ್ ಪ್ರೆಸಿಡೆನ್ಸಿ ಅವರ ಕಂಟ್ರೋಲ್ ಅಲ್ಲಿದ್ದ ಮಂಗಳೂರು, ಉಡುಪಿ ಆ ಪ್ರಾಂತ್ಯಗಳು, ಮತ್ತೆ ಕಂಟೋನ್ಮೆಂಟ್ ಬ್ರಿಟಿಷ್ ಅವರೇ ಡೈರೆಕ್ಟ್ ಆಗಿ ಇಟ್ಕೊಂಡಿದ್ದು ಕೆಲವು, ಮತ್ತೆ ಕಂಟೋನ್ಮೆಂಟ್ ತರ ಬೆಂಗಳೂರಿನ ಮಹಾರಾಜರಿಗೆ ಕೊಟ್ಟಿದ್ರು, ಆದ್ರೆ ಬೇರೆ ಬೇರೆ ಕಡೆ ಎಲ್ಲ ಉಳಿಸ್ಕೊಂಡಿದ್ರು ಅವರು. ಮತ್ತೆ ಬಾಂಬೆ ಪ್ರೆಸಿಡೆನ್ಸಿಲಿ ಇದ್ದ ಆಗಿನ ಕಾರವಾರ ನಿಜಾಮನ ಕೈಯಲ್ಲಿ ಇದ್ದಿದ್ದು, ಕೊಡಗು ಬೇರೆ ರಾಜ್ಯನೇ ಆಗಿತ್ತು. ಮತ್ತೆ ಈ ಕಾಸರಗೋಡು ಒಂದ್ ಕಡೆ,
ಬೆಳಗಾಂ ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿಲಿ ಇದ್ದಿದ್ದು, ಈ ತರದ್ದೆಲ್ಲ ಸೇರಿ ಹೈದರಾಬಾದ್ ಸ್ಟೇಟ್ ಅಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ನಾವು ಒಂದ್ಸತಿ ಇಂಟರ್ವ್ಯೂ ಮಾಡಿದಾಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ನಂಗೆ ಹೇಳಿದ್ರು, ನಾನು ಮೊದಲು MLA ಆಗಿದ್ದು ಹೈದರಾಬಾದ್ ಅಲ್ಲಿ ಅಂತ ಹೇಳಿದ್ರು. ಇಷ್ಟೆಲ್ಲಾಗಿ ಸೇರ್ಕೊಂಡಾಗ ನಾವು ಅನಿವಾರ್ಯವಾಗಿ ಬೇರೆ ಬೇರೆ ಭಾಷೆಗಳನ್ನ ನಾವು ಪಡ್ಕೊಂಡ್ವಿ. ನಮಗೆ ಸುಮ್ಮನೆ ಕಷ್ಟವಾಗಿ ಬರ್ಲಿಲ್ಲ, ಅದು ಅಷ್ಟು ಭೂಮಿನೂ ಬಂತು. ಮೈಸೂರ್ ಬಿಕೇಮ್ ಮಚ್ ಬಿಗ್ಗರ್. ಮೈಸೂರ್ ವಿಚ್ ವಾಸ್ 8 districts ಬಿಕೇಮ್ ನಿಯರ್ಲಿ 30 districts. ಈಗ ಆಮೇಲೆ ಸೇರಿಸ್ಕೊಂಡ್ವಿ ಕೆಲವು, ಬಟ್ ನಿಯರ್ಲಿ 30 ಆಲ್ರೆಡಿ ಮೋರ್ ದನ್ 25 ಆಗ್ಲೇ ಆಗೋಗ್ಬಿಡ್ತು. 24, 25 ಐ ಡೋಂಟ್ ರಿಮೆಂಬರ್, ಆಗ್ಲೇ ಆಗೋಗ್ಬಿಟ್ಟಿತ್ತು ಅದು. ನಾ ಏನ್ ಹೇಳ್ತಾ ಇದ್ದೀನಿ, ಹಾಗಿದ್ದಾಗ ಅಷ್ಟೋ ಕೆಲವರು ಶತಮಾನಗಳ ಗಟ್ಲೆ, ಕೆಲವರು ದಶಕಗಳ ಗಟ್ಲೆ ಬೇರೆ ಭಾಷಾ ಸಂಸ್ಕೃತಿ ಜೊತೆ ಇದ್ರವರು. ಕರೆಕ್ಟ್. ತಮಿಳು ಭಾಷೆ ಇತ್ತು, ತೆಲುಗು ಭಾಷೆ ಇತ್ತು, ರೇಖ್ತಾ ಇತ್ತು. ಆಮೇಲೆ ಅದಕ್ಕೆ ಉರ್ದು ಇತ್ತು. ಉರ್ದು ನಮ್ ಕಡೆ ಉರ್ದು ಇತ್ತು. ನಾವೆಲ್ಲ ನಮ್ ಚಿಕ್ಕಪ್ಪನವ್ರು ದೊಡ್ಡಪ್ಪಂದ್ರು ಎಲ್ಲ ಉರ್ದು ಕಲ್ತವ್ರು. ಮರಾಠಿ ಇತ್ತು, ಕೊಡವತ್ತಕ್ಕಿ, ಹೌದು, ಈಗ ಬ್ಯಾರಿ ಭಾಷೆ ಎಂತೆಂತದ್ದು ನಮ್ಮಲ್ಲಿತ್ತು. ಹವ್ಯಕರ ಭಾಷೆ. ನಾನು ಹೇಳ್ತಿರೋದು ಇದನ್ನೆಲ್ಲ ಅಕಾಮಡೇಟ್ ಮಾಡೋ ತರದಿತ್ತು. ನಮ್ದೊಂದು ಪೇಟೆ ಭಾಷೆ ಅಂತ ಇವ್ರು ಕರೆಯೋರು, KV ಸುಬ್ಬಣ್ಣ ಅವ್ರು ಹೇಳೋರು. ನಮ್ಗೊಂದು ಪೇಟೆ ಭಾಷೆ ಬೇಕಾಗಿತ್ತು. ಎಷ್ಟೊಂದು ಜನ ಸಾಹಿತಿಗಳು ಸೇರಿ ಸಿನಿಮಾಲ ಆ ಭಾಷೆನ ಬಳಸ್ಕೊಂಡ್ರು. ಡೈಲಾಗಿಗೆ, ಸಂಗೀತಕ್ಕೆ. ನಾನು ತುಂಬಾ ಸತಿ ಬೇರೆ ಕಡೆ ಹೇಳಿದ್ದೀನಿ ಇದನ್ನ. ನನ್ನೊಬ್ಬಂದ ನನ್ನ ಜ್ಞಾನ ಇಲ್ಲ, ನಮ್ಮ ಗುರುಗಳು, ನಂಗೆ ಅನಂತಮೂರ್ತಿಗಳ ಗುರುಗಳು, KV ಸುಬ್ಬಣ್ಣ ಅವ್ರ ಗುರುಗಳು, ಲಂಕೇಶ್ ಗುರು, ಶ್ರೀನಿವಾಸ್ ಗೌಡ್ರ ಗುರು, ನಮ್ಗೆ ನಾಟಕದಲ್ಲಿ ಪ್ರಸನ್ನ ಗುರು, ನಮ್ಗೆ ಯಾರ್ಯಾರು ನಾವು ಅವ್ರೊಂದು ಮಾತೆಲ್ಲ ಕೇಳಿ ನಾವು ಕಲ್ತಿರೋದು. ಇದು ಅಷ್ಟೆಲ್ಲ ಇತ್ತು. ನಾವ್ ಎಲ್ಲರನ್ನ ಅಕಾಮಡೇಟ್ ಮಾಡೋದು ಅಗತ್ಯ ಇತ್ತು ನಮಗೆ. ನಾವು ನಮ್ಮಲ್ಲಿ ತಮಿಳವರೆಗೆ ಅಭಿಮಾನ ನಮ್ಗೆ ಬೇಡ, ಅವ್ರಿಗಿರೋದು ಬೇಡ ಅಂತ ಹೇಳ್ತಿಲ್ಲ, ಅವ್ರಿಗಿರೋದು ಒಳ್ಳೇದು. ಅದಕ್ಕೆ ಅವ್ರಿಗೆ ಇಲ್ಲದ್ರೆ ಹಿಂದಿನ ನಮ್ಗೆ ಇಲ್ಲೆಲ್ಲ ಕಡೆ ಕಂಪಲ್ಸರಿ ಮಾಡ್ಬಿಟ್ಟಿದ್ರು. ತಪ್ಪೇನಂದ್ರೆ ನಮ್ ಹಿಂದಿನೂ ಒಪ್ಕೊಂಡಿದ್ರೆ ನಾವ್ ಹೇಳ್ತಿರ್ಲಿಲ್ಲ. ನಮ್ ಹಿಂದಿ ಸೌತ್ ಇಂಡಿಯನ್ ಹಿಂದಿ ಮಾತಾಡೋದನ್ನ ತಮಾಷೆ ಮಾಡಿರೋ ಸಿನಿಮಾನ ಸೌತ್ ಇಂಡಿಯನ್ನೇ ಮಾಡಿರ್ಲಿಲ್ವಾ ಪಡಸನ್ನ? ನಮ್ಮನ್ನ ಗೇಲಿ ಮಾಡುವಂತ ನಿಮ್ಮ ಇಂಗ್ಲಿಷ್ ನಾವು ಮಾತಾಡಿದ್ರೆ ನೀವು ಗೇಲಿ ಮಾಡೋಂಗಿದ್ರೆ ನಿಮ್ ಭಾಷೆ ನಮ್ಗೆ ಬೇಡ, ನಮ್ಗೆ ಅನ್ನೋದಾಗುತ್ತೋ ಇಲ್ಲ. ಆತರ ಅನಿವಾರ್ಯ ಆಗುತ್ತೆ. ಅದು ಒಂದು ಭಾಷೆ ಇನ್ನೊಬ್ಬರ ಭಾಷೆ ಮೇಲೆ ಹೇರಿಕೆ ಮಾಡಿದ್ರೆ ಈ ತಾರತಮ್ಯಗಳು ಬರುತ್ತೆ. ನಾ ಹೇಳೋದು ನಮ್ಮಲ್ಲಿ ಎಲ್ಲ ಭಾಷೆನೂ ಬೆಳಿಲಿ. ಇನ್ನು ಮುಂದೆ ಕಷ್ಟ ಇಲ್ಲ. ಸಿ ದ ಟ್ರಾನ್ಸ್ಲೇಷನ್ that software now provides is improving rapidly. Very good translation you are beginning to get. Nale machines will do very good translation. Okay, AI will do very good translation. Of course. But so now yaar jottenaru yav bhashelaru maatadbodu. You can have an app on your phone, and you can have implant or aid, and you can listen. ನೀವು ಹೇಳ್ತಾರೋ ಭಾಷೆ ನಾನು ಬರ್ತಾ ಇರ್ತಾರೆ, ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಾರೆ. ಹಂಗೆ ಮಾಡ್ಕೋಬಹುದು ನಾವು ಬೇಕಾದ್ರೆ. ಲ್ಯಾಂಗ್ವೇಜ್ ಇಸ್ ನಾಟ್ ಎ ಪ್ರಾಬ್ಲಮ್. ಇದು ದೃಶ್ಯ ಮಾಧ್ಯಮ. ಲ್ಯಾಂಗ್ವೇಜ್ ಶುಡ್ ನಾಟ್ ಹ್ಯಾವ್ ಬೀನ್ ಎ ಪ್ರಾಬ್ಲಮ್ ಇನ್ ಎನಿ ಕೇಸ್. ದೃಶ್ಯದ ಮುಖಾಂತರ ನೀವು ನಿಮ್ಮ ಮಾರ್ಕೆಟ್ ಅನ್ನ ಕನ್ನಡ ಸಿನಿಮಾ ಅಂದ್ಬಿಟ್ಟು ಒತ್ತನ್ನ ಸಿನಿಮಾಗೆ ಕೊಡದೆ ಕನ್ನಡಗೆ ಕೊಟ್ಟು ನೀವು ಡಬ್ಬಿಂಗ್ ಅನ್ನ ಬ್ಯಾನ್ ಮಾಡಿಸಿ ಇಷ್ಟು ವರ್ಷ ಏನ್ ಸಾಧಿಸಿದ್ರಿ? ನಿಮ್ಮ ಮಾರ್ಕೆಟ್ ಅಲ್ಲಿರೋ ಜನಕ್ಕೆ ಬೇರೆ ಭಾಷೆಯಲ್ಲಿ ನೋಡೋದನ್ನ ನೀವ್ ಹೇಳ್ಕೊಟ್ಟಿದ್ದೀರಾ. ನೀವು ರೀಮೇಕ್ ಮಾಡಿದ್ರೆ ಅವ್ರು ಒರಿಜಿನಲ್ ನೋಡಕ್ ಆಗ್ತಾ ಇದೆ. ಅವ್ರಿಗೆ ಆ ಒರಿಜಿನಲ್ ಅವ್ರು ಇದೆಲ್ಲ ಚೇಷ್ಟೆಗೆ ಬೀಳದೆ ಅವ್ರು ಮಾರ್ಕೆಟ್ ವಿಸ್ತಾರ ಮಾಡ್ಕೊಂಡಿದ್ದಾರೆ. ಅವರು ಮಲಯಾಳಂ ಸಿನಿಮಾನ ಜಗತ್ತನ್ನೆಲ್ಲ ಎಲ್ಲ ಕಡೆ ನೋಡ್ತಾರೆ. ತೆಲುಗು ಮಾತಾಡೋರು ಎಲ್ಲರೂ ನೋಡ್ತಾರೆ. ತೆಲುಗು ಮಾತಾಡದೇ ಇರೋರು ನೋಡ್ತಾರೆ. ನೀವೇ ಮಾಡಿ ಇಟ್ಟಿದ್ದೀರಾ. ಓಕೆ, ಮತ್ತೆ ಅದು ಡಬ್ಬಿಂಗ್ ಅವರು ಅಲೋ ಮಾಡ್ತಾರೆ. ಅವರು ಯಾಕೆಂದ್ರೆ ಡಬ್ಬಿಂಗ್ ಬಂದ್ರೇನೆ ಇದು ನಮ್ ಸಿನಿಮಾ ಅಲ್ಲ ಅಂತ ಜನಕ್ಕೆ ಗೊತ್ತಾಗೋದು. ಯಾವ್ದೋ ಸಿನಿಮಾ ಬರುತ್ತೆ ಅಂತ ಇಟ್ಕೊಳ್ಳಿ, ನೀವ್ ಅದನ್ನ ಡಬ್ಬಿಂಗ್ ಅಲೋ ಮಾಡಿದ್ದಿದ್ರೆ ಸಿನಿಮಾ ಕನ್ನಡದಲ್ಲಿ ನೋಡಿರೋರು ಅದನ್ನ, ನೀವ್ ಅದನ್ನ ತಮಿಳಲ್ಲೋ ತೆಲುಗುನಲ್ಲೋ ಫೋರ್ಸ್ ಮಾಡಿ ನೀವು ನೋಡೋದ್ರಿಂದ ನೀವು ರೀಮೇಕ್ ಮಾಡಿದ್ರೆ ನಿಮ್ ಸಿನಿಮಾ ಬದಲು ಅದನ್ನ ನೋಡ್ತಾರ ಅವರು. ಈ ತರದೆಲ್ಲ ಪ್ರಾಬ್ಲಮ್ಸ್ ಆಗಿದೆ ನಮ್ಗೆ. ನಾವು ಮಾರ್ಕೆಟ್ ಅನ್ನ ಒಳ್ಳೆ ಸಿನಿಮಾಗಿರುವ ಮಾರ್ಕೆಟ್ ಅಂತ ನೋಡ್ಬೇಕಾಗಿತ್ತು. ನಾವು ಕನ್ನಡಿಗರಿಗೆ ಮಾರ್ಕೆಟ್ ಅಂತ ನೋಡಿದ್ದು ದೊಡ್ಡ ತಪ್ಪು ಮಾಡಿದೀವಿ. ನೀವು ನಮ್ಮ ಕನ್ನಡದ ನೆಲೆಯ ಚರಿತ್ರೆಯನ್ನ ನೀವು ಗ್ರಹಿಸ್ಕೊಂಡಿಲ್ಲ ಸರಿಯಾಗಿ ಅಂತ ನಾನು ಹೇಳ್ತೀನಿ. ಒಂದು, ಕನ್ನಡಕ್ಕಾಗಿರುವ ಅಪಾಯ ಇದು ಸಿನಿಮಾಗೆ ನಾನು ಹೇಳ್ತಿರೋದು. ಎರಡನೇದೇನು ಹೇಳ್ತೀನಿ ಅಂದ್ರೆ, ನಿಮ್ಮ ಮಾರ್ಕೆಟ್ ಏನು? ನೀವು ದುಬಾರಿ 400 ಕೋಟಿ ಖರ್ಚು ಮಾಡಿ 600 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡೋದಕ್ಕೆ ಆಗೋದಿಲ್ಲ ನಿಮಗೆ. ನಿಮ್ಮ ಪಕ್ಕದಲ್ಲಿ ಮಲಯಾಳಂ ಇದೆ, ಅವ್ರು ನಿಮ್ಮಂಗೆ ಖರ್ಚು ಮಾಡ್ತಾರೆ ಅಂದ್ರೆ ಸಿನಿಮಾ ಮಾಡೋದಕ್ಕೆ 2 ಕೋಟಿ ಕೊಟ್ರೆ
ಜಗತ್ತೆಲ್ಲ ನೋಡೋ ಥರ ಸಿನಿಮಾ ಮಾಡೋಕ್ಕೆ ಬರುತ್ತೆ ಅವ್ರಿಗೆ. ಯಾಕೆಂದ್ರೆ ಅಂಥ ಜನನ ನಂಬ್ತಾರವರು. ನೀವು ಅದನ್ನು ಮಾಡಿಲ್ಲ. ನೀವು ನಿಮ್ಮನ್ನು ಪ್ರೀತಿಸೋರನ್ನ, ಕನ್ನಡಿಗರಾಗಿ ಉಳಿದಿರೋರನ್ನ, ಅವರ ಅಭಿಮಾನವನ್ನು ಕಾಪಾಡೋ ಥರ ಸಿನಿಮಾ ನೀವು ಮಾಡ್ತಾ ಇಲ್ಲ. ಸಿನಿಮಾದಲ್ಲಿ ನಿಮ್ಮ ಭಾಷೆ ಚೆನ್ನಾಗಿಲ್ಲ. ನಾವು ಉಚ್ಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ರಾಜ್ಕುಮಾರ್ ಯಾಕಲ ಗುರ್ಗುಡ್ತೀಯ ಅಂತ ಹೇಳಿದ್ರೆ ಅಪಾಯಮಾನವಾಗಿ ಕೇಳ, ನಮಗೆ ಎಷ್ಟು ಸುಂದರವಾದ ಕನ್ನಡ ನಮ್ಮದು ಅನ್ಸುತ್ತೆ. ಅದು ಪಾತ್ರಕ್ಕೆ ತಕ್ಕದಾಗಿರಬೇಕು ಅಂತ ಅಷ್ಟೇ ನಾವು ಕೇಳ್ತಿದ್ದು. ನೀವೇನ್ ಮಾಡಿದೀರಾ ಅದನ್ನ ಇನ್ನೊಂದು ನಮ್ಮ ಪ್ರಾಂತ್ಯದಲ್ಲಿ ಹಿಂಗೆ ನಮ್ಮ ಜಿಲ್ಲೆಯಲ್ಲಿ ಹಿಂಗೆ ಕನ್ನಡ ಮಾತಾಡೋದು, ನಾವ್ ಎಲ್ಲಾರ ಕೈಲಿ ಹಿಂಗೆ ಏನು ಎಲೆಕ್ಷನ್ ನಿಂತಿದ್ದೀರಾ? ಎಲೆಕ್ಷನ್ ಅಲ್ಲಿ ನಿಮ್ಮ ಜಾಗದಲ್ಲಿ ಗೆದ್ರೆ ಸಾಕು ಆಯ್ತಾ. ಆದ್ರೆ ನೀವು ಸಿನಿಮಾ ಎಲ್ಲಾ ಜಾಗದಲ್ಲೂ ಗೆಲ್ಲಬಹುದು. MLA ಆಗದೆ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂದಾಗ ಕರ್ನಾಟಕದಲ್ಲಿ ಎಲ್ಲಾರು ಒಪ್ಪತ್ತರದಿರ್ಬೇಕು. ಚೀಫ್ ಮಿನಿಸ್ಟರ್ ಆಗೋನೆ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ, ಜಗದ ಇಡೀ ಕರ್ನಾಟಕ ದೇಶ ಒಪ್ಪತ್ತರದ್ದಾಗ್ಬೇಕು. ನಿಮ್ಗೆ ಆತರ ಹೊಳಿಬೇಕಾಗಿತ್ತು. ನಿಮ್ಮ ಸಿನಿಮಾ ಎಲ್ಲಾ ಕಡೆ ಹೋಗ್ಬೇಕು ಅಂದ್ರೆ ನೀವು ಎಲ್ಲಾರು ಒಪ್ಪೋತರ ಸಿನಿಮಾ ಮಾಡಬೇಕು ಅನ್ನೋದು ಗೊತ್ತಾಗ್ಬೇಕಾಯ್ತು. ವೇರ್ ಲ್ಯಾಂಗ್ವೇಜ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಸಿನಿಮಾ ಶುಡ್ ಹ್ಯಾವ್ ಬೀನ್ ಇಂಪಾರ್ಟೆಂಟ್. ಇದು ನನಗೆ ಬಹಳ ಸಡನ್ಲಿ ಇಟ್ ಓಪನ್ಡ್ ಅಪ್ ಟು ಅ ಬಿಗ್ಗರ್ ವರ್ಲ್ಡ್. ನನಗೆ ಭಾಷೆ ಇದ್ರ ಬದಲು ಸಿನಿಮಾಗೆ ನಾವು ಬದ್ಧರಾಗಿರ್ಬೇಕು, ಸಂಸ್ಕೃತಿಗೆ ಅಥವಾ ನಮ್ಮ ಕನ್ನಡದ ನೆಲದ ಇದಕ್ಕೆ ನಾವು ಬದ್ಧರಾಗಿರ್ಬೇಕು. ದೊಡ್ಡ ಮೆಟಫರ್ ಆಗಿ ಮಾಡಿದಿರ ರೀ ಅವರು, ಸಂಗೀತಮ್ಮ ಅವರು ಇದು ಯಾವ್ದದು ಪುಷ್ಪಕ ವಿಮಾನ ಮಾಡಿದಾಗ ಅದು ದೂರದರ್ಶನ್ ನಲ್ಲಿ ಬೆಸ್ಟ್ ಒರಿಯಾ ಫಿಲ್ಮ್, ಬೆಸ್ಟ್ ಬೆಂಗಾಲಿ ಫಿಲ್ಮ್, ಬೆಸ್ಟ್ ಮರಾಠಿ ಫಿಲ್ಮ್, ಬೆಸ್ಟ್ ಬರ್ತಾನೆ ಇರ್ತದ. ಭಾಷೆನೇ ಇಲ್ಲ ಅದ್ರಲ್ಲಿ. ಅದರ ಐರನಿ ನೋಡ್ರಿ, ಅದರ ವಿಪರ್ಯಾಸವನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ನಾವೇನು ಕಲೀಲಿಲ್ಲ ಅದ್ರಲ್ಲಿ ಅಂತ ಹೇಳ್ತೀನಿ ನಾನು. ನಮ್ಮವರೇ ಪ್ರೊಡ್ಯೂಸ್ ಮಾಡಿದ್ದದ್ದು. ಹೌದು, ಶ್ರೀಕಾಂತ್ ನಾಗರಾಜ್ ಅವರು, ಧನ್ಯ ಅವರ ತಾತ ಧನ್ಯ ರಾಮ್ಕುಮಾರ್. ನೋಡ್ರಿ, ನಾವೇ ಮಾಡಿದ್ದು, ನಮ್ಮವರೇ ತೋರಿಸಿದ ದಾರಿದೀಪ ಆಗಿತ್ತದು. ನೀವು ಕಲಿಬೋದಾಗಿತ್ತು, ಅದರಿಂದ ಕಲ್ತಿಲ್ಲ ನೀವು. ಈಗಲೂ ಹೇಳ್ತೀನಿ, ನಮ್ಮಲ್ಲಿ ಏನು ಲಿಟ್ರೇಚರ್ ಇದೆ ರೀ, ಕನ್ನಡ ಸಾಹಿತ್ಯ ಸಮೃದ್ಧವಾಗಿದೆ. ನಮ್ಮಲ್ಲಿ 12ನೇ ಶತಮಾನದ ವಚನಕಾರರು ನಿಮ್ಗೆ ಎಷ್ಟು ಬೇಕಾದಷ್ಟು ಬಿಟ್ಟು ಹೋಗ್ಯಾರ. ತತ್ವಜ್ಞಾನದ ಎಷ್ಟು ಕೊಟ್ಟಿದ್ದಾರೆ, ಬೇಕಾದಷ್ಟು ಬಿಟ್ಟು. ಸರ್ವಜ್ಞ ಏನು ಕೊಟ್ಟಿದ್ದಾರೆ ನಿಮ್ಗೆ, ನಿಮ್ಮ ಜೈನ ಸಾಹಿತ್ಯ ಎಷ್ಟು ಕೊಟ್ಟಿದೆ, ಅದರಲ್ಲಿ ಎಷ್ಟು ಒಂದು ಕ್ರಿಟಿಕಲ್ ಥಿಂಕಿಂಗ್, ಸನಾತನ ಧರ್ಮವನ್ನ ಚಾಲೆಂಜ್ ಮಾಡುವುದು, ಅದನ್ನು ಒಪ್ಕೊಳ್ಳೋದು ಬಿಡೋದು ಮಾಡೋದಕ್ಕೆ ಯಕ್ಷಗಾನ, ತಾಳಮದ್ದಳೆ ಇರೋದು, ಸಂಸ್ಕೃತದಿಂದ ಪಡ್ಕೊಂಡು ಸಂಸ್ಕೃತವನ್ನ ಚಾಲೆಂಜ್ ಮಾಡೋದು, ಎಷ್ಟೆಲ್ಲ ಇದೆ ನಿಮ್ಮಲ್ಲಿ. ಸಾಹಿತ್ಯವನ್ನ ಸಿನಿಮಾಗೆ ರೂಪಾಂತರ ಮಾಡುವಂತಹದ್ದು ಒಳ್ಳೇದ ನಮಗೆ, ಅಂದ್ರೆ ಮುಂದಿನ ಬೆಳವಣಿಗೆಗೆ ನಮಗೆ. ಅಂದ್ರೆ ನಮ್ ಕನ್ನಡ ಸಾಹಿತ್ಯಗಳದ್ದು ಮಾಡೋದು ಕಷ್ಟ ಇರುತ್ತೆ ನೋಡಿ. ಅವರು ತರಾಸು ಅವರು ದುರ್ಗಾಸ್ತಮಾನ ಬಿಡಿ, ಅವರು ಇದನ್ನ ನಾಗರಾವು ಮಾಡಿದಾಗ ಬೈದ್ರು. ಇದು ನಾಗರಾವ್ ಎಲ್ಲ ಅಂದ್ರ ಇಲ್ಲ. ನಾ ಹೇಳದ್ರಿ, ನಿಮ್ಮ ಮಾಧ್ಯಮ ಅಲ್ಲ ರೀ, ಅದ್ರಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ನೀವ್ ಇತಿಹಾಸದಿಂದ ಏನೋ ಒಂದ್ ಕತೆ ಮಾಡಿದ್ದೀರಾ, ನಿಮ್ ಕಥೆಯಿಂದ ಅವ್ರು ಸಿನಿಮಾ ಮಾಡಿದ್ದಾರೆ, ಅವ್ರಿಗೂ ಇರಕ್ಕೆ ಬಿಡ್ರಿ. ನೋಡಿ, ನಮ್ಮ ಕರ್ನಾಟಕದವ್ರು ಲಾರ್ಕೆ ನಾರಾಯಣ್ ಗೈಡ್ ಅವರು ನನ್ನ ಅಫಿಷಿಯಲ್ ಒಪಿನಿಯನ್, ಏನು ಯೂಸ್ ಇಲ್ಲ, ಸೊ ಅದೇನು ಹಾನಿ ಇಲ್ಲ. ನಾನ್ ಮಾಡಿದ್ರೆ ಕಾಂಟ್ರವರ್ಸಿ ಆಗಲ್ಲ, ನನ್ಗೇನ್ ಗೊತ್ತಲ್ಲ. ನೋಡಿ, ಅವರು R.K. ನಾರಾಯಣ್ ಗೈಡ್ ನಾವಲ್ಗಿಂತ ಸಿನಿಮಾ ಸೂಪರ್ ಬಿಡಿ. ಅದ್ರಲ್ಲಿ ಶೈಲೇಂದ್ರ ಅವ್ರು ಬರ್ದಿರೋ ಪೋಯಿಟ್ ಇದಾರಲ್ಲ, ಶೈಲೇಂದ್ರ R.K. ನಾರಾಯಣ್ಗಿಂತ ದೊಡ್ಡ ಕವಿ, ಬಹಳ ದೊಡ್ಡ ಥಿಂಕರ್ ಅಂಡ್ ರೈಟರ್. ಇವರು ನೋಡಿ, ಅಂದ್ರೆ ಎಷ್ಟು ಮುಸಾಫಿರ್, ಏನ್ ಬ್ಯೂಟಿಫುಲ್ ಅಲ್ಲ. ಐಸಿ ರಿಮ್ಜಿಮ್ ಐಸಿ ಪುಹಾರೆ ಐಸಿ ಭರೋಸಾ. ಅವ್ರು ನೋಡ್ರಿ, ನೀವು ಅದು ನಿಮ್ಗೆ ಅರ್ಥ ಆಗೋದಿಲ್ಲ. ದೃಶ್ಯ ಮಾಧ್ಯಮಕ್ಕೆ ನಾವು ಅದನ್ನ ಅಂದ್ರೆ ಕಷ್ಟ ಆಗ್ಬಹುದು. ನಿಮ್ದು ಪ್ರಿಟೆಕ್ಸ್ಟ್ ಅಷ್ಟೇ ರೀ, ನಿಮ್ದು ತಗೊಂಡು ಮಾಡಿರೋದವರು ನಿಮ್ಗೆ ಗೌರವ ಕೊಟ್ಟಿದ್ದು, ನೀವು ಅಗೌರವ ತೋರಿಸಿದ್ದೀರಿ ರಿವರ್ಸ್. ನಮ್ಮ ಸಾಹಿತಿಗಳಿಗೆ ಕಷ್ಟ ಇರುತ್ತೆ ಅನ್ಸತ್ತೆ. ಯಾಕೆಂದ್ರೆ ನನಗೆ ಈ ನೀವ್ ಹೇಳಿದಾಗ ನನಗೆ ಬೇಂದ್ರೆ ಅವ್ರದ್ದು ಜ್ಞಾಪಕಕ್ಕೆ ಬಂತು. ಬೇಂದ್ರೆ ಅವ್ರಿಗೆ ಯಾರಾದ್ರೂ ಈ ತರ ಕೇಳಿದ್ರೆ ಈ ಕವನದ ಅರ್ಥ ಹೇಳ್ರಿ, ಅಥವಾ ಈ ನೀವೇನ್ ಹೇಳಿದ್ರಲ್ಲ ಅದ್ರ ಅರ್ಥ ಹೇಳ್ರಿ ಅಂದಾಗ ಅವ್ರು ಊಟ ಕೇಳೋರಂತೆ ಬೇಂದ್ರೆ ಅವರು. ನಿನಗೇನ್ ಅರ್ಥ ಆಯ್ತು ಹೇಳು ಅನ್ನೋರಂತೆ. ಅವನು ನನಗೆ ಈ ತರ ಅರ್ಥ ಆಯ್ತು ಅಂದ ತಕ್ಷಣ ಅದೇ ಅರ್ಥ ಅನ್ನೋರಂತೆ. ಬ್ಯೂಟಿಫುಲ್ ಅಲ್ಲ, ಅದೇ ಅರ್ಥ. ನಿನಗೇನು ಯಾರೋ ಒಬ್ರು ಹುಬ್ಬಳ್ಳಿಯವನ್ನ
ಅದು ಬರ್ದಿರೋದು ಬೇರೆ ಇದ್ರಲ್ಲಿ. ಬಟ್ ಹುಬ್ಬಳ್ಳಿ ಹತ್ರ ಇರೋ ಹಳ್ಳಿನಲ್ಲಿ ಒಬ್ರು ಯಾರೋ ಆರ್ತಿಗೆ ಆ ಹಾಡು ಹಾಡ್ತಿದ್ರಂತೆ. ಸಿದ್ಧಾರೂಢ ಸ್ವಾಮಿ 3000 ಇದರದ್ದು ಸ್ವಾಮಿಗಳಿಗೆ ಫೋಟೋ ಇಟ್ಟು ಅವರು ಆ ಹಾಡು ಹಾಡ್ತಿದ್ರಂತೆ. ಇವರು ಯಾರೋ ಒಬ್ರು ಹೇಳಿದ್ರಂತೆ, ನೋಡಿ ನೀವು ಬರ್ದಿರೋದು ಈ ತರ ಇದೆ, ಬಟ್ ಅವ್ರ ಅಲ್ಲ ನಂದು ಬಿಡು, ಆಕಿನ ಭಕ್ತಿ ಭಾವ ನೋಡು, ಆ ಹಾಡ್ ನೋವು ಆಕಿಗೆ ಅಲ್ಲಿ ಯಾರೋ ಕಾಣಿಸ್ತಾರಂದ್ರ ಮಾಡ್ಲಿ ಬಿಡು ಅನ್ವಯ. ಅವ್ರು ಹೋಗಿ ಅದನ್ನ ಸರಿಪಡಿಸ್ಲಿಲ್ಲ, ನಾ ಹಿಂಗ್ ಬರ್ದೀನಿ ಹಿಂಗೆ ಅರ್ಥ ಮಾಡ್ಕೊ ಅಂತ ಹೇಳಿ. ವೆರಿ ಬ್ಯೂಟಿಫುಲ್. ಸಿ ವಾಟ್ ಇಸ್ ದ ಗ್ರೇಟೆಸ್ಟ್ ರಿವಾರ್ಡ್ that an artist expects and she wants to be understood. An artist wants to be understood. Aita? And the understanding is in the sahridaya. ಅವ್ರಿಗೆ ಅದಕ್ಕೆ ಸಹೃದಯ ಹೌದು. It's in the ಅಂದ್ರೆ ಅಭಿವ್ಯಕ್ತಿ ಆಗೋದು ಅವ್ರಿಗೆ ಅಲ್ಲ. ನೀವು ಅದನ್ನ ಒಪ್ಕೊಳ್ಳೋ ಮನೋಭಾವ ಇರಬೇಕು. ನಾನು ಪ್ಯೂರ್, ನಂದು ಸಾಹಿತ್ಯ ಪ್ಯೂರ್ ಇದೆ, ಇದು ಯಾರು ಮುಟ್ಬೇಡಿ ಅಂದ್ರೆ ನೀವ್ ಯಾರಿಗೂ ಕೊಡ್ಬೇಡಿ, ನಿಮ್ ಮನೆಯೊಳಗೆ ಇಟ್ಕೊಂಡ್ರೆ ನೀವೇ ಹೋದ್ರಿ. ಆದ್ರೆ ಇದೆ ನಮ್ಮ ಸಾಹಿತ್ಯ ಮತ್ತು ಎಲ್ಲಾ ಸಾಹಿತಿಗಳು ಹಂಗಲ್ಲ ಆಗಕ್ಕೆ ಬಿಟ್ಟಿದ್ದಾರೆ. ಈಗ ಉಷಾನ್ ಅವರತ್ನಾರಾಮ್ ಬರ್ದಿದ್ದು ಎಷ್ಟು ಬಂಧನ ಹೆಂಗೆ ಅಲ್ಲ ಒಪ್ಕೊಂಡ್ರು. ಮತ್ತೆ ನೀವು ಒಂದು ಸಮನ್ವಯ ಬೇಕು ನಿಮಗೆ, ಅವ್ರ ಜೊತೆ ಮಾತಾಡ್ರಿ. ನಾನು ಹೇಳ್ತೀನಿ, ಈಗ ಸಿನಿಮಾ ತಯಾರಿಸೋರು ಕನ್ನಡದಲ್ಲಿ ಎಷ್ಟು ಜನ ಸಾಹಿತ್ಯವನ್ನು ಓದ್ಕೊಂಡಿದ್ದಾರೆ. ಅದಕ್ಕೆ ಈ ಕಡೆ ಅಲ್ಲಿ ಬಹಳ ದೊಡ್ಡ ದುರಂತ ಅಂದ್ರೆ ಅಲ್ಲಿ ಕಂದಕ ಬಹಳ ದೊಡ್ಡದಾಗ್ತಾನೆ ಹೋಗ್ತಾ. ಅವ್ರ ಜೊತೆ ಡಿಸ್ಕಷನ್ ಇಟ್ಕೊಳ್ರಿ, ಅವರು ನಿಮ್ ಜೊತೆ ಡಿಸ್ಕಷನ್ ಗೆ ಸಿಗ್ತಾರಾಗ ನೀವು ಸಿನಿಮಾ ಬಿಡುಗಡೆ ಮಾಡಿದಾಗ ಮಾರುಕಟ್ಟೆಗಾಗಿ ನೀವು ಇನ್ಫ್ಲುಯೆನ್ಸರ್ಸ್ ಅಂತ ಕರೀತಿರಲ್ಲ, ಈ ಸಾಹಿತ್ಯಗಳನ್ನ ಕರೀರಿ, ಸ್ವಲ್ಪ ಡಿಸ್ಕಷನ್ ಮಾಡಿ, ಅವಾಗ ಸ್ವಲ್ಪ ಸರಿ ಹೋಗತ್ತೆ. ಅವ್ರಿಗೆ ಸಿನಿಮಾ ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಈಗ ಸಾಹಿತ್ಯಗಳಿಗೆ ನಮ್ಗೆಲ್ಲ ಗೊತ್ತು ಅಂತಿದೆ, ಈಗ ಸಿನಿಮಾ ಗೊತ್ತಿಲ್ಲ ಅವ್ರಿಗೆ. ಸಿನಿಮಾದಲ್ಲಿ ಸಾಹಿತ್ಯ ಇರೋದಿಲ್ಲ ಖಂಡಿತ, ಇವ್ರು ಅನ್ಕೊಳ್ಳೋ ರೀತಿಲಿ. ಅಂದ್ರೆ ಒಂದು ಟ್ರೆಡಿಷನಲ್ ಅರ್ಥ ಇದೆ ಸಾಹಿತ್ಯ, ಅದಿರ್ಬೋದು. ಇವ್ರು ಹೇಳೋ ಸಾಹಿತ್ಯ ಇರೋದಿಲ್ಲ ಸಿನಿಮಾದಲ್ಲಿ. ನಾವೇನ್ ಹೇಳ್ತೀವಿ, ಅವನು ಕೋಪಿಸ್ಕೊಂಡ ಅಂತೆಲ್ಲ ನಾವು ಬರೆಯಲ್ಲ. ನಾವು ಕೋಪ ಹೇಳ್ತೀವಿ, ಹೇಳ್ತಾನೆ, ನಾನು ಯಾವಾಗ್ಲೂ ಹೇಳ್ತಾನೆ ಗ್ಲಾಸ್ ಹೊಡಿತಾನೆ, ಅದು ಗೋಡೆ ಮೇಲೆ ಬೀಳುತ್ತೆ, ಆಗುತ್ತೆ, ಅದು ಶಾರ್ಟ್ ಇರುತ್ತೆ, ಅದು ಕ್ಲೋಸ್ ಅಪ್ ಇರುತ್ತೆ, ಏನೇನೋ ಮಾಡ್ತೀವಲ್ವಾ ನಾವು. ಅದು ಸಿನಿಮಾ, ಅದು ಸಾಹಿತ್ಯ ಅಲ್ಲ. ಅದು ನೀವ್ ಬಡಿಬೋದು, ಅವನ ಮನ್ಸಲ್ಲಿ ಅನ್ಕೊಂಡ ಅವೆಲ್ಲ ನಾವು ಮಾಡಪ್ಪ. ದಟ್ಟವಾದ ಕತ್ತಲು ಅಥವಾ ದಟ್ಟವಾದ ಕಾಡು, ಅವರು ಅದು ಹೆಂಗ್ ಹೇಳ್ತಾರೆ. ಅವರು ಲಂಕೇಶ್ ಅವರು ಇದರಲ್ಲಿ ಮುಸ್ಸಂಜೆಯಲ್ಲಿ ಕಥಾ ಪ್ರಸಂಗ ಹೇಳ್ತಾರೆ, ಕಾದ ಕಬ್ಬಿಣದಂತ ಆದ. ಪೊಲಿಟಿಕ್ ಅಂಡ್ ವೆರಿ ಗುಡ್. ನಾವು ಸಿನಿಮಾದಲ್ಲಿ we have to look for a metaphorical equivalent. ದೃಶ್ಯವನ್ನು ಪರಿವರ್ತನೆ ಮಾಡಿ. ನಾವು ಸಿನಿಮಾದಲ್ಲಿ ಸಿಗರೆಟ್ ಹಚ್ಕೊಂಡಾಗ ಶೇಕಿಂಗ್ ಲೈಟ್ಸ್ and he sees his lit the wrong side and he throws it in anger. See, it conveys an inner turmoil of another kind, but we have to do it by visually. We have to do it orally. ನಮ್ದು ಬೇರೆ ನೀಡ್ಸ್ ಇರುತ್ತೆ. ಈ ಸಾಹಿತಿಗಳು ಅದನ್ನ ತಿಳ್ಕೋಬೇಕು. ನಾನು ಅಮೃತ್ ಅಪಾರ್ಟ್ಮೆಂಟ್ಸ್ ಮಾಡೋವಾಗ ದ ಐಡಿಯಾ ವಾಸ್ ಟು ಫೈಂಡ್ ಅ ಸ್ಟೋರಿ. ಬೆಂಗಳೂರಿನ ತಹತಹಿಕೆ, ಯಾಕಂದ್ರೆ ಪರಿವರ್ತನೆ ಆಯ್ತಲ್ಲ, ಬೆಂಗಳೂರಿನ ಪರಿವರ್ತನೆಯನ್ನ ನಾನು ಸಿನಿಮಾ ಇದರಲ್ಲಿ ರೂಪದಲ್ಲಿ, ದೃಶ್ಯ ರೂಪದಲ್ಲಿ ತೋರಿಸ್ಲಿಕ್ಕೆ ಒಂದಿಷ್ಟು ಕಥೆಗಳನ್ನು ಹುಡುಕಾಡಿದೆ. ನಾನು ಕೇಳಲಾರದ್ದು ಸಾಹಿತಿಗಳಿಲ್ಲ, ಮಾತಾಡಿಸ್ಲಾರದ್ದು ಬರಹಗಾರಿಲ್ಲ, ಕಥೆಗಾರರಿಲ್ಲ, ಎಲ್ಲ ಆಯ್ತು. ದಿವಾಕರ್ ಅವ್ರ ಜೊತೆ ಮಾತಾಡಿದೆ, ಎಸ್ ದಿವಾಕರ್, ಅವ್ರಿಗೆ ನೆನಪದನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರಿಗೂ ಫೋನ್ ಮಾಡಿದೆ, ಹುಡುಕಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ಯಾವ್ದಾದ್ರು ಬೆಂಗಳೂರು ಪರಿವರ್ತನೆ ಆದಾಗ ಆಗಿರುವಂತ ತಲ್ಲಣಗಳು ಇದ್ರದ್ದು ಏನಾದ್ರು ಕತೆ ಇದ್ರೆ ಹೇಳಿ ನನಗೆ ಅಂದ್ರು. ಎಲ್ಲ ಫೇಸ್ಬುಕ್ ಪೋಸ್ಟ್ ನಾಗವ ಅಂತ ಹೇಳಿದ್ರು ಅವರು. ದಿವಾಕರ್ ಕಥೆಯ ರೂಪದಲ್ಲಿ ಅಲ್ಲ ಫೇಸ್ಬುಕ್ ಪೋಸ್ಟ್ ಜಾನಪದ ಹೊಸ. ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಆ ಕತೆ ಮಾಡಿ ಅಂದ್ರೆ ಕ್ಲೀಶೆ ಸ್ಟೋರಿಯಿಂದ ಮಾಡಿ. ನನ್ನ ಪ್ರಕಾರ ನೀವು ಮಾಡಿ, ಒಳ್ಳೆ ಐಡಿಯಾ. ಅದು ಏನ್ ಮಾಡ್ಬೇಕಂದ್ರೆ, ಯಾರೋ ಒಬ್ರು 1995 ಅಲ್ಲಿ ಕೋಮಾಲೆ, 92, 91, 92 is the that's when LPG era, liberalization, privatization, globalization. ಆವಾಗ ಯಾರಿಗೂ ಕೋಮ ಆಗ್ಬಿಡುತ್ತೆ ರೋಡ್ ಆಕ್ಸಿಡೆಂಟ್ ಅಲ್ಲಿ. ಹೆಲ್ಮೆಟ್ ಹಾಕೊಂಡಿರಲ್ಲ ಅಥವಾ ವೀಕ್ ಹೆಲ್ಮೆಟ್ ಹಾಕೊಂಡಿರ್ತಾರೆ, ಏನಾಗ್ಬಿಡುತ್ತೆ, ಕೋಮಲ್ಲಿ ಇರ್ತಾರೆ. ಆಮೇಲೆ ಏನು ಆಗಿದ್ದು ಆ ಮಟ್ಟದಲ್ಲಿ ಇದ್ದ ಆವಿಷ್ಕಾರಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಆಗಿಲ್ಲ. ಆದ್ರೆ ಹಿ ವೇಕ್ಸ್ ಅಪ್ ಇನ್
2021 after 30 years. He should be aವಾಗ 15 or 14 year old. Now is 30 and then how he receives it? 45 should be, let us say. ನೀವು ನೋಡಿ ಮಾಡಿ ಖಂಡಿತ ಮಾಡಿ ಅದರಲ್ಲಿ ಹೆಂಗ್ ಬದಲಾವಣೆ ಆಗ್ಬಿಟ್ಟಿದೆ. ಅಂದ್ರೆ ಆವಾಗ ಸ್ವಲ್ಪ ಅನುಭವ ಆಗಿರ್ಬೇಕು, ಅಂದ್ರೆ ಸಂಬಂಧಗಳನ್ನ ಕಟ್ಕೊಂಡಿರ್ಬೇಕು. ಮನುಷ್ಯ ಅಷ್ಟೇ ಅಲ್ಲ, ಸ್ಥಳದ ಸಂಬಂಧ ಅವೆಲ್ಲ ಕಟ್ಕೊಂಡಿರ್ಬೇಕು. ಅಲ್ಲೊಂದೆಲ್ಲೋ ಮರ ಇರುತ್ತೆ, ನಾನು ನನ್ನ ಗರ್ಲ್ ಫ್ರೆಂಡ್ ವಿಧಾನಸೌಧ ಮೆಟ್ಲ ಮೇಲೆ ಮೀಟ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಅವ್ನ ಮನೆ ಅಲ್ಸೂರಲ್ಲೆಲ್ಲ ಇತ್ತು, ನಮ್ಮ ಮನೆ ಜಯನಗರದಲ್ಲಿ ಇತ್ತು. ಓಕೆ, ನಾವು ಅಲ್ಲಿ ಕಳ್ಳ ಮಾರೋರು ಇಲ್ಲಿ ಯಾರು ಬಿಡ್ತಾರೆ ಅಲ್ಲಿ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೋತಾನ ನನ್ನ ಮೆಟ್ಲ ಮೇಲೆ ಮಾಡ್ತಾರ. ಆತರ ಒಂದು ಅದು ಹೈ ಕಾಮಿಡಿ ತರ ಮಾಡಿ ಇಟ್ ಇಲಿಸ್ಟ್ರೇಟ್ ಸಮಥಿಂಗ್ ಅಲ್ವಾ. So I don't care about story. I'm saying your intent, how you do it is cinema. That's true. ಯಾಕಂದ್ರೆ ನಾನು ಬೆಂಗಳೂರು ಬಂದಾಗ 89 ನನಗೆ ಬೆಂಗಳೂರು ಬದಲಾವಣೆ ನಾನು ಕಣ್ಣಾರೆ ಕಂಡಿದ್ದೀನಿ. ಮತ್ತೆ ನನಗೆ ಕಷ್ಟ ಆಗಿದೆ. ಅದು ನೋಡಿ, ಇದನ್ನು ಒಳ್ಳೆ ಕತೆ. ಯಾರು ಹೊರಟೋಗಿರ್ತಾರೆ, ಅಲ್ಲಿ ಬೇಜಾರಾಗಿ ಇಲ್ಲಿ ವಾಪಸ್ ಒಂದು ಸ್ವದೇಶದ ಕತೆ ವಿಪರ್ಯಾಸ ಅವ್ನು ಬಂದ್ರೆ ಇದೇ ಹಿಂಗ ಆಗ್ಬಿಟ್ಟಿದೆ. ಈ ತರದ್ದು ನನಗೆ ಈ ತರದ್ದು ಇದನ್ ಮಾಡಿದೆ. ಯಾಕಂದ್ರೆ ನೀವು ಬೆಂಗಳೂರಿಗರು, ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು, ನೀವು ಕಣ್ಣಾರೆ ಕಂಡಿದ್ದೀರ ಬೆಂಗಳೂರು ಬದಲಾವಣೆಗಳನ್ನ, ಈ ಸ್ಥಳಗಳನ್ನ. ಅದು ನೋವು ಇದೆ, ನಲಿವು ಇರುತ್ತೆ. ನಿಮಗೆ ಸಂತೋಷ ಸ್ವೀಕಾರ ಮಾಡಬೇಕು, ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರ. ಅದು ಬೆಂಗಳೂರಿನವರ ದೊಡ್ಡ ಗುಣ. ಅದು ನಾನು ನೋಡ್ದಂಗೆ ಬೆಂಗಳೂರಿನವ್ರು ಒಪ್ಕೊಳ್ಳೋದು ಬಹಳ ಸುಲಭ. ಅವರು ಈ ಚೈನೀಸ್ ಫುಡ್ ಒಪ್ಕೋತಾರೆ, ಪಿಜ್ಜಾನು ಒಪ್ಕೋತಾರೆ, ಕಾಫಿನೂ ಕುಡಿತಾರೆ, ಚಹಾನು ಕುಡಿತಾರೆ, ಅಥವಾ ಅವ್ರ ಸಂಸ್ಕೃತಿನೂ ಒಪ್ಕೋತಾರೆ. ಅದು ಬೆಂಗಳೂರಿಗೆ ದೊಡ್ಡ ಇರ್ಲಿ ಬಿಡಿ ಅಂತ. ಅದು ಬಹಳ ದೊಡ್ಡ ಗುಣ. ಬೆಂಗಳೂರು ನನಗೂ ಅಷ್ಟೇ ಆಪ್ತ. ಯಾಕಂದ್ರೆ ನನಗೆ ಬೆಂಗಳೂರು ಹೆಸರು ಕೊಟ್ಟದೆ, ನನಗೆ ಮನೆ ಕೊಟ್ಟಿದೆ, ನನಗೆ ಒಂದು ಐಡೆಂಟಿಟಿ ಕೊಟ್ಟಿದೆ, ನನಗೆ ನನ್ನ ಮನೆಯವರು, ನನ್ನ ಫ್ಯಾಮಿಲಿ ಕೊಟ್ಟಿದೆ. ಹಿಂಗಾಗಿ ಬೆಂಗಳೂರು ಬಗ್ಗೆ ನನಗೂ ಭಾಳ ಖುಷಿ ಅದ. ಸೊ ಈ ಬೆಂಗಳೂರಿಗೆ ಬಂದು ನಾನು ಜಜ್ಮೆಂಟ್ ಅಂತ ಸಿನಿಮಾ ಮಾಡ್ಲಿಕ್ಕೆ ನನಗೆ ಬೆಂಗಳೂರು ಅವಕಾಶ ಕೊಟ್ಟದೆ. ಸೊ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಒಂದು ಸಂವಾದದ್ದು ನೋಡಿ. ನಾನು ಜಜ್ಮೆಂಟ್ ಬಗ್ಗೆ ಒಂದು ಹೇಳ್ತೀನಿ. ಹೇಳಿ ಸರ್. ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಆದ್ರೆ ನಾನು ಅದನ್ನ ಸ್ಪಷ್ಟ ಮಾಡ್ತೀನಿ, ಪ್ರಕಟ ಮಾಡ್ತೀನಿ. ಹೇಳಿ. ಅದು ನಿಮಗೆ ಮಗಾಗಿ ಮಾಡಿದ್ದೀನಿ ಅಂತಲ್ಲ, ಆದ್ರೆ ನಿಮ್ಗಾಗೂ ಮಾಡಿದ್ರೆ ದೊಡ್ಡ ಬೆನಿಫಿಟ್ ನನಗೆ. ಆದ್ರೆ ನಿಮ್ಗಾಗ್ಲೇ ನಿಮ್ ಪ್ರಜ್ಞೆ ಎಲ್ಲ ಅದಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ನಾನು ಒಟ್ಟು ಹೇಳ್ತೀನಿ ನೋಡಿ. ನಮ್ಗೆ ಕನ್ನಡ ಮಾರ್ಕೆಟ್ ಇದೆಯಲ್ರಿ, ಕನ್ನಡ ಮಾರ್ಕೆಟ್ ಬೆಂಗಳೂರು ಮಾರ್ಕೆಟ್ಗಿಂತ ಚಿಕ್ಕದು ನಿಮ್ಮಂತವ್ರಿಗೆ. ನೋಡಿ, ಯಶ್ ಅಥವಾ ಸುದೀಪ್ ಅವರು ಅವ್ರನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡೋ ಸಿನಿಮಾಗಳಿರುತ್ತಲ್ಲ, ಅಂತವ್ರದ್ದು ಅಂದ್ರೆ ಅವ್ರು ಇರುತ್ತಲ್ಲ, ಅದು ಒಂದು ವಿಶ್ವದ ಕನ್ನಡ ಮಾರ್ಕೆಟ್ಗೆ ಸೇರ್ಬೋದು. ಕ್ಯಾಲಿಫೋರ್ನಿಯಾಲಿರೋ ಕನ್ನಡಿಗಂಗೆ, ಆಸ್ಟ್ರೇಲಿಯಾಲಿರೋ ಕನ್ನಡಿಗಂಗೆ, ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡಿಗರಿಗಾಗಿ ಅದನ್ನ ಮಾಡಬಹುದು. ಅಂದ್ರೆ ಅವ್ರು ಡಬ್ ಮಾಡಿದಾಗ ಅವರು ಇಂಡಿಯನ್ ನ್ಯಾಷನಲ್ ಮಾರ್ಕೆಟ್ಗೆ ಅವ್ರು ಕೆಲವ್ರು ಮಾಡ್ತಾ ಇದಾರೆ. ಆದ್ರೆ ನೀವು ಯಾವತ್ತು ನೀವು ಮಾಡೋದು ನಿಮ್ಮ ಸಿನಿಮಾ ಅದು ಕನ್ನಡ ಸಿನಿಮಾ ಅಂತ ನೀವು ಮಾಡಿರಲ್ಲ. ನಿಮ್ಮ ಸಿನಿಮಾ ಏನಂದ್ರೆ ನಿಮ್ಮಂತವ್ರಿಗೆ ಮಾಡ್ಕೊಳ್ತೀರ ಸಿನಿಮಾ. ನೀವು ಈ ಜಜ್ಮೆಂಟ್ ಅನ್ನೋದು ಇದೆಯಲ್ಲ, ಒಂದು ಅದರಲ್ಲಿ ಸೂಕ್ಷ್ಮ ಒಂದು ಇದು ಕಾನೂನಾತ್ಮಕ ಅಂಶಗಳು ಅವೆಲ್ಲ ಇರುತ್ತೆ. ಕಾನೂನಲ್ಲಿರುವ ತಾಕಲಾಟಗಳು, ಮತ್ತೆ ಒಂದು ಪಾಲಿಟಿಕ್ಸ್ ನಲ್ಲಿ ಬಿಸ್ನೆಸ್ ಅವೆಲ್ಲ ಹೇಗೆ ಸೇರ್ಕೊಂಡಿರುತ್ತೆ, ಇದೆಲ್ಲ ಇರುತ್ತೆ ಅದರಲ್ಲಿ. ಅದು ಒಂದು ರೀತಿಯಲ್ಲಿ ಅರ್ಬನ್ ಸ್ಟೋರಿ ಅಲ್ಲ. ಕರ್ನಾಟಕದಲ್ಲಿ ಅರ್ಬನ್ ಸ್ಟೋರಿ ಅಂದ್ರೆ ಬೆಂಗಳೂರು. ಅಂಡ್ in the imagination of the world, in a global imagination, Bangalore is bigger than Karnataka. Bangalore is bigger than Kannada antilla. ನೋಡಿ, ಈ ಭಾಷೆ ಜಂಜಾಟಕ್ಕೆ ನಾನು ಹೇಳೋದೇ ಇಲ್ಲ. ನೀವು ಮಾಡ್ತಾ ಇರೋ ಸಿನಿಮಾ ಇದೆಯಲ್ಲ, ನೀವು ಬೆಂಗಳೂರು ಮಾರ್ಕೆಟ್ಗೆ ಮಾಡಿದ್ರೆ ಅದು ಗ್ಲೋಬಲ್ ಸಿನಿಮಾ ಆಗತ್ತೆ. ಬೆಂಗಳೂರಿನ ಮಾರುಕಟ್ಟೆ ಅಂತ ನೋಡ್ಬೋದು ನೀವು. ಬೆಂಗಳೂರಿನಲ್ಲಿ ನಿಮ್ಮ ಸಿನಿಮಾಗೆ ಸಿಗೋಷ್ಟು ಸ್ಕ್ರೀನ್ ಇಡೀ ಕರ್ನಾಟಕದಲ್ಲಿ ಸಿಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನಿಮ್ಮಂತವ್ರಿಗೆ ನಾನು ಹೇಳೋದು, ನಾವು ಎಲ್ಲ ಈ ದೊಡ್ಡ ಸಿನಿಮಾ ತಯಾರಿಸೋರ್ಗೆ ಹೇಳ್ತಿಲ್ಲ, ನಾವೇನು ಬುದ್ಧಿ ಹೇಳೋದಿಕ್ ಆಗೋದು. ನಾವು ನಿಮ್ ಜೊತೆ ಕಷ್ಟ ಪಡುವ ಮನಸ್ಸಿರೋದ್ರಿಂದ ನಿಮ್ಗೆ ಹೇಳ್ತಿರೋದು ನಾನು. ನಮ್ಗೆ ಇಂಥ ಸಿನಿಮಾ ಬೇಕು, ನಮ್ಗೆ ಅವ್ರು ಯಾರು ಕರೀದೇ ಇದ್ರು ಸಂತೋಷ, ಆಯ್ತಾ? ಸರಿ. ನಮ್ಗೆ ಬಿಡುವಿಲ್ಲ ಅಂತಲ್ಲ, ನಮ್ಗೆ ಮುಜುಗರನೇ ಇರುತ್ತೆ ಅವ್ರ ಜೊತೆ ಎಲ್ಲ ಸಿನಿಮಾ ಮಾಡೋದು, ಆಯ್ತಾ?
ಆದ್ರೆ ಯಾರ ಹೆಸರು ಹೇಳ್ತಿಲ್ಲ ನಾನು. ಅದೇ ಗೊತ್ತಾಯ್ತು. ಅದೇ ಪ್ರೊಡ್ಯೂಸರ್ಸ್ ಬಗ್ಗೆ ನಾನು ಹೇಳ್ತೀನಿ. ದೊಡ್ಡ ದೊಡ್ಡ ಕನ್ನಡ ಪ್ರೊಡ್ಯೂಸರ್ಸ್ ಜೊತೆ ನನಗೆ ಮಾಡೋದಕ್ಕೆ ಆಸಕ್ತಿ ಇಲ್ಲ ನನಗೆ. ಆದ್ರೆ ನಿಮ್ ಜೊತೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತೀರಾ ಅಂತ ನಾನು ನೋಡ್ತಾ ಇರ್ತೀನಿ. ನಾನು ಸತ್ಯವಾಗಿ ಹೇಳ್ತಿದ್ದೀನಿ. ನೀವಾದ್ರೆ ಏನಂದ್ರೆ ನೀವು ಸಂಬಾಳ ಸಿನಿಮಾ ಮಾಡಿದ್ರು, ನೀವು ಬೆಂಗಳೂರು ಮಾರ್ಕೆಟಿಗೆ ಮಾಡಬೇಕು. ಇಲ್ಲಿಯ ಸೆನ್ಸಿಬಿಲಿಟೀಸ್ಗೆ ಅದು ಮಾಡಿದ್ರೆ ಸಂಸ್ಕೃತಿ ಎಲ್ಲಿ ಡಿಸ್ಟರ್ಬ್ ಆಗಿರಲ್ವೋ ಅಲ್ಲಿ ನೀವ್ ಹೇಳದ ಸರ್ವೇ ಸಾಮಾನ್ಯ ಇರತ್ತೆ ಅವ್ರಿಗೆ. ಅವ್ರಿಗೆ ಏನು ಡಿಸ್ಟೆನ್ಸ್ ಇರಲ್ಲ ಅಲ್ವಾ? ನೀವು ಡಿಸ್ಟೆಂಟ್ ಆಗಿರೋದನ್ನ ಯಾವಾಗ ಫೆಮಿಲಿಯರ್ ಮಾಡ್ತಿರೋ ಆರ್ಟಿಸ್ಟಿಕ್ ಅಚೀವ್ಮೆಂಟ್ ಆಗುತ್ತೆ. See, that is what, that is the sense of Kantara for me, because it is a micro local thing that has universal appeal. How did that happen? Okay, that way it is in the making that it is different. Okay, you are looking for story. I'm saying the making it is different. Okay, ನೀವು ಅದಕ್ಕೆ ನಿಮ್ಮ sensibility will be different. Okay, if you achieve a film for Bangalore's sensibility, Bangalore is a bigger market than Karnataka. Okay, for filmmakers like you. Okay, and the urban sensibility of Bangalore is global sensibility. Okay, okay, brilliant. Yeah, ಅಂದ್ರೆ ಒಂದು larger sensibility where Kannada lives casually. It's not a conflicted. It's not conflicted. Bangalore Kannada cinema natural irutte. You can do anything in that language. You can do a film about. You could have done, in my opinion, in Bangalore, which I will try to do in play now. Okay. Always I try. Okay. You can do Oppenheimer in Kannada. Okay. ನಾನೊಂದು ನಾಟಕ ಮಾಡಿದ್ದೀನಿ ಈಗ, ಟರ್ನ್ ಅರೌಂಡ್ ಅಂತ. ನಿಮ್ನ ನೆಕ್ಸ್ಟ್ ಶೋ ಆದಾಗ ಕರಿತೀನಿ. ಪ್ಲೀಸ್. ಜೂನ್ 1, 2 ಇದೆ ನೋಡಿ. ಖಂಡಿತ. ನಾನು ಸುನೈನಾ ಅವ್ರಿಗೂ ಹೇಳಿದ್ದೀನಿ, ನೋಡಿ ನೀವು ಬಂದು ನೋಡಿ. ಇಟ್ಸ್ ಅಬೌಟ್ ಡೈವರ್ಸಿಟಿ, equity and inclusion. It is set in an IT company in Bangalore. It is about what is happening with AI. It has a global angle. All right. Okay. Okay. It starts in the US and finishes in the US. Okay. It's a drama. Okay. Okay. Brilliant. The budget for it is 1.5 lakh rupees. Okay. We are also talking economics. Okay. Yeah. We have recovered that money already in the first couple of shows. Brilliant. We will do maybe 50, 60, 100 shows of that. Okay. We are going to do a US tour of that play. Okay. Okay. Yeah. In 2025. Excellent. I ಏನು ಹೇಳ್ತಾ ಇದ್ದೀನಿ, I am physically going to the market. Yeah. You have a recorded medium. I can take it to anywhere. I'll want you to watch my play. I want you to make a film from it. Sure. Let's agree to that. Yeah, I'll be very keen in taking up something like that. I have a preceding play also of that called on investigation SBC. Okay. Okay. I think you've seen that. It's a funny play. Although it was dangerous to do it. I can Me Too ella banbidta. Adik munche madidvi. Sure. As a satire we had done it. Okay. Pro woman satire actually. Okay. But people could misunderstand ಆ ತರದ ಸನ್ನಿವೇಶ ಆಗ್ಬಿಟ್ಟಿತ್ತು. ಅದಕ್ಕೆ ನಾವು ಇವಾಗ ರಿವೈವ್ ಮಾಡ್ತೀವಿ ಅದನ್ನ. Sure. I've done it as a movie script. I'll give you that also. Okay. I'll give you the original play. Okay. I'll give you the movie script. Sure. I'll give you this script and I'll make you watch the play also. Yeah. I'll definitely be part of that show. Your judgment, you should do if you do it for the Bangalore market, you will reach half the population of the globe. Global. Okay. Because that story will be true anywhere. Okay. Everything you've imagined is a big city problem you've imagined. Correct. Because I'm involved in the film. I had No, of course. Alva. Yeah, you were. See that ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಡ್ವೈಸ್ ಅಂತ ಹೇಳಲ್ಲ. ಇಲ್ಲ. As a suggestion to myself and you, I'm saying. No, that's so nice of you. It's a collaboration. So ನನಗೆ I am also looking forward, because after spending almost 1.5 years on something like The Judgment, I'm looking forward to make an impact. You look at the poster you have. It's a global sensibility poster. How? You know, you have a tagline. You know, that is a simple pun. Right? See you in court. Yeah. Which is consistent with this doing taglines in Kannada culture. But they will do crazy stuff.
right? ಅದು ಬೇಕಿದೆ. See, you've done this. See the fonts you have chosen, ಹೌದು. the colors you have chosen. ಹೌದು. This is global sensibility. Grays and blues. Thank you. Huh? Yeah, thank you. No, it is. I think. See, you have not done a photograph in profile. Oh, no. Hing ninthkondirodu. You've not Really, done that. Not a single cliche How is there in that poster, for instance. ನನಗೆ ಇದು ಪೋಸ್ಟರ್ ನೋಡಿದ್ಮೇಲೆ I want to hear an honest opinion from you. You of course you will give me an honest opinion. Someone asked me, is it inspired by Malayalam movie? Now I'm thinking, should I take it as a compliment or should I? No, you should take it with a tinge of sadness. Sadness, because we are thinking anything good is Is possible only from Malayalam. See, ನನಗೆ ಬೇಜಾರಾಯ್ತು. ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ನಮ್ಮನ್ನ ಅಂತ ಹೇಳ್ಬೇಕಲ್ವಾ. ನೀವ್ ಇದನ್ನ ಮಾಡ್ತಿರಲ್ಲ, ಅದಕ್ಕೆ ನೀವ್ ಇದನ್ನ ಮಾಡಿದ್ರೆ ನಾನ್ ನಿಮ್ದು ಸ್ಕ್ರಿಪ್ಟ್ ಓದಿದ್ದೀನಿ, ನಾನು ಹೇಳ್ತೀನಿ ಅದ್ರಲ್ಲಿ. ನೀವು ನಂಗೆ ಬಿಕಾಸ್ ಐ ನೋ ಯು, ನೀವ್ ಎಷ್ಟು ಕಷ್ಟಪಟ್ಟು ನೀವು ಯಾವ್ದನ್ನ ಕಮರ್ಷಿಯಲ್ ಅಂತ ಅನ್ಕೊಳ್ತಾರೋ ಅದನ್ನ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರಲ್ಲ. ನಾ ಹೇಳೋದು, ಎ ಗುಡ್ ಸ್ಟೋರಿ ಇಸ್ ಅ ಕಮರ್ಷಿಯಲ್ ಸ್ಟೋರಿ. ಎ ಗುಡ್ ಸ್ಟೋರಿ ಆಫ್ ಸಿನಿಮಾ ಅಂದ್ರೆ ಇಟ್ಸ್ ನಾಟ್ ಗುಡ್ ಸಾಹಿತ್ಯ. ಗುಡ್ ಸಾಹಿತ್ಯ ಡಸಂಟ್ ರಿಯಲಿ ಸೆಲ್. ಸಮ್ ಪೀಪಲ್ ಮೈ ಬೈ, ಎಷ್ಟು ಜನ ಓದ್ತಾರೆ ಇವಾಗ. ಬಟ್ a good film anyone can see it is possible, alwa. Andre ಅದರ ಸೆನ್ಸಿಬಿಲಿಟೀಸ್ ಇರುತ್ತಲ್ಲ, that should be aspirational, I feel. ನಾನು ಕೆಟ್ಟದಾಗಿ ಹೇಳ್ತೀನಿ ಬೇಕಾದ್ರೆ, you should make Kannada film sexy. Should make it, so that people would like to fascinate with it is right now it is like, ಅಂದ್ರೆ ಒಂದು growing Kannada mind, aspirational Kannada mind, it should associate with it. Andre it is like me they should feel, or what I want to be. ಹಂಗಿರ್ಬೇಕು. ನೀವು ಅದೇನ್, ನಾನು ಆಸ್ಟ್ರೇಲಿಯಲ್ಲಿ ಇದ್ದಾಗ ನಾನ್, ಬಿಕಾಸ್ ಐ ಆಮ್ ಎ ಕನ್ನಡಿಗ ಅಂಡ್ ನಾನ್ ಒಂದು 62 ಶೋ ಮಾಡಿದ್ರೆ ಯು ಬಿಕಮ್ ವೆರಿ ಫ್ಯಾಮಿಲಿಯರ್ ವಿತ್ ದ ಗ್ರೂಪ್. ತುಂಬಾ ಜನ ಕನ್ನಡ ಫಿಲ್ಮ್ಸ್ ನೋಡಿದ್ದಾರೆ. ನಾನು ಆಕ್ಟಿಂಗ್ ಮಾಡಿರೋದು ಅಂತ ನೋಡಿಲ್ಲ. ಯಾವ್ದು ಲೋಕಲ್ ನೋಡಿದಾರೆ, ಅಮೆಝಾನ್ ಅಲ್ಲಿ ಏನ್ ಸಿಗತ್ತೆ ಅದನ್ನ ನೋಡಿದಾರೆ. ಅವಾಗ ಹೇಳ್ತಿರೋ ಅಬೌಟ್ 2-3 years ago. ಅವ್ರು ನನಗೆ ಡೈರೆಕ್ಟರ್, ಅವ್ರು ಏಮನ್ ಫ್ಲಾಕ್ ಅಂತಿದ್ದಾರೆ, ಆಸ್ಟ್ರೇಲಿಯನ್ ಡೈರೆಕ್ಟರ್. ಅವ್ರು ನಾನು ಬಂದು ಅದೊಂದು ಫಿಲ್ಮ್ ನೋಡಿದೆ, ಅದು ನಿಮ್ ಭಾಷೆಯಲ್ಲಿ, ಅದೇನ್ರಿ ಅದೇನಿದೆ, ಯಾವ ಫಿಲ್ಮ್ ಅದಿದು. ನಾ ಹೇಳಿದೆ, ಮರ ನಾನೇನ್ ನೋಡಿದ್ರೆ ನೀವೇ ಆ ದುಸ್ಸಾಹಸ ನೀವ್ ಯಾಕೆ ಮಾಡಿದ್ರಿ ಅಂದ್ರೆ ಬೇಜಾರಾಗಲ್ವಾ? ಈಗ ನಿಮ್ಗಾದಂಗೆ ನನಗೆ I felt a little sad, actually speaking. If someone compliments me that it looks like a Malayalam movie, or someone, ನಂದು ಅಮೃತ ಅಪಾರ್ಟ್ಮೆಂಟ್ಸ್ ಸುಮಾರು ಜನ ಇದ್ದಾರೆ. ಒಬ್ಬರು ಮಲಯಾಳಂನವರು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ, ನಮ್ ಮಲಯಾಳಂ ಸಿನಿಮಾ ತರ ಇದೆ ಅಂತ ಅಂದ್ರು. ನನಗೆ ಹೆಂಗೆ ಅದನ್ನ ರಿಯಾಕ್ಟ್ ಮಾಡಿ, ನಾನು ಬರ್ದಿದ್ದೀನಿ ಕತೆ, ಸಿಗ್ನಲ್ ಮ್ಯಾನ್ 1971 ಅಂತ. ಅದು ಬಾಂಗ್ಲಾದೇಶ್ ವಾರ್ ಸಂದರ್ಭಕ್ಕೆ ಅದನ್ನ ಇಟ್ಬಿಟ್ಟು ಬರ್ದಿದ್ದೀನಿ. ಅದು ಚಾರ್ಲ್ಸ್ ಡಿಕನ್ಸ್ ಚಿಕ್ಕ ಸ್ಟೋರಿ ತಗೊಂಡು ಅದನ್ನ ಕಂಪ್ಲೀಟ್ಲಿ ನಮ್ ಬೇರೆ ತರ ನಾನು ಮಾಡ್ಕೊಂಡಿದ್ದೀನಿ. ಆ ಸಿನಿಮಾನ ಅದು ಇಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಕಾಣಲ್ಲ, ಮಲಯಾಳಂ ಇದ್ರೆ ಆಗಿರೋದು. ಅದನ್ನ ಅವರು ಬಾಂಗ್ಲಾದೇಶ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ ಇಟ್ ಹಸ್ ಒನ್ ಫಸ್ಟ್ ಪ್ರೈಸ್ ಫಿಲ್ಮ್. ಆದ್ರೆ ಆ ಸಿನಿಮಾನ ಅವ್ರು ಮಾಡಿದಾಗ, ಅವ್ರು ಪ್ರೊಡ್ಯೂಸ್ ಮಾಡಿದವರು, ನಾವು ಬರ್ದವರು, ಆಕ್ಟ್ ಮಾಡಿದೀನಿ ನಾನು ಅದ್ರಲ್ಲಿ, ನಾವೆಲ್ಲ ಸೇರ್ಕೊಂಡು ಮಾಡಿದಾಗ, ನಾವು ಆ ಸಿನಿಮಾನ ಮಾಡಿದಾಗ್ಲೇ ಇದು ಇಂಟರ್ನ್ಯಾಷನಲ್ ಸಿನಿಮಾ ಮಾಡಿದ್ರೆ ಆಗಿರೋದು. ಇಂಟರ್ನ್ಯಾಷನಲ್ ಪದ ಕಷ್ಟ ಆದ್ರೆ ಹೇಳ್ತೀನಿ, ಬೆಂಗಳೂರು ಸಿನಿಮಾ ಅಂತ ಮಾಡಿ. I want to say. No, this is my take away from this conversation. There are two things. One is familiar and strange things you discussed with me. Another one, you said this Bangalore cinema can be, or it will be, a global cinema. So ನಾನು ಅದನ್ನ ತಗೋತೀನಿ. ನಾನು ಬಹುಶಃ ನಮ್ಮ aspiring makers ಇದನ್ನೇ ಹೇಳ್ತೀನಿ. ಬಹುಶಃ this is what a teacher would teach. Around the world, sir, that's the truth. All of America does not do world renowned theater. It happens in a very small space, in a big city, in a very small space it happens.
in London in one small space, you know, in the Soho district, small space, big theater happens. In some other places, but in very small cultural production of global, you know, as a calling card of a company, of a culture can happen. A production can be a calling card of a culture, and that can happen in Bangalore. I am, without any offense, ನಿಮ್ಮಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ನಾವು ಹುಬ್ಬಳ್ಳಿ ಧಾರವಾಡದಿಂದ ದೂರ ನಾವು ಬರುತ್ತೆ ಅಂತ ನಾವು ಕೇಳೋದು ಇಲ್ಲ. ನಂಜನಗೂಡ್ ಬಾಳೆ ಅದು ಅಲ್ಲೇ ಅದು, ನಾವು ಅದನ್ನು ಕೇಳೋದಿಲ್ಲ. ಆದ್ರೆ ಸಿನಿಮಾ, ಮಾಡರ್ನ್ ಥಿಯೇಟರ್ ಸಿನಿಮಾ ಬೆಂಗಳೂರಿನಲ್ಲಿ ಮಾತ್ರ ಮಾಡೋಕ್ಕಾಗೋದು. ಈ ಸೆನ್ಸಿಬಿಲಿಟೀಸ್ ನಾನು ಹೇಳ್ತಾ ಇರೋದು ಬೇರೆ ಕಡೆ ಎಲ್ಲೂ ಬರೋದಿಲ್ಲ. ನಮ್ಗೆ ಯಕ್ಷಗಾನ ತಾಳಮದ್ದಳೆ ನಮ್ಗೆ ಹೆಂಗ್ ಬರೋದಿಲ್ಲ, ಹಂಗೆ ಸಿನಿಮಾ ನಿಮ್ಗೆ ಅಷ್ಟು ಸುಲಭ ಬರೋದಿಲ್ಲ. ಆಗೋದೇ ಇಲ್ಲ ಅಂತಿಲ್ಲ, ಆಗೋದೇ ಇಲ್ಲ ಅಂದ್ರೆ ನೀವು ಬಂದು ಇಲ್ಲಿ ಯಾಕೆ ಮಾಡ್ತೀರಿ ಇಲ್ದ್ರೆ ಸಿನಿಮಾ ಅಲ್ವಾ? ಇಲ್ಲಿ ಮಾಡೋಣ, ಬೆಂಗಳೂರು ಸಿನಿಮಾ ಅಷ್ಟೇ. ಅವ್ರು ಬಾಲಿವುಡ್ ಅನ್ನೋದು ಎಲ್ಲಿದೆ ಅಂತ ನಾನು ಕೇಳ್ತೀನಿ. ನೀವು ಯಾವಾಗ, ನಾನು ಬಾಲಿವುಡ್ ಹೇಳ್ತೀನಿ, ನೀವು ಯಾವಾಗ ಹಾಳಾದ್ರಿ ಅಂದ್ರೆ ಬಾಲಿವುಡ್ ಅಂತ ಹೇಳಿದಾಗ, ಯಾಕಂದ್ರೆ ಬಾಲಿವುಡ್ ಅಂದಾಗ ಬಾಂಬೆ ಅಂತ ಅರ್ಥ ಇತ್ತು, ಅದಕ್ಕಾಗಿ ಬಾಲಿವುಡ್ ಅಂತ ಹೇಳ್ತಿದ್ವಿ. ಆದ್ರೆ ನೀವು ಬಾಲಿವುಡ್ ಡಸಂಟ್ ಲಿವ್ ಇನ್ ಬಾಂಬೆ ಎನಿಮೋರ್. ತುಂಬಾ ವೆರಿ ಫ್ಯೂ ಸ್ಟೋರೀಸ್ ಯು ಆರ್ ಡೂಯಿಂಗ್ ಫ್ರಮ್ ಬಾಂಬೆ ನೌ. ಯುವರ್ ಸ್ಟೋರೀಸ್ ಆರ್ ಫ್ರಮ್ ಡಿಫರೆಂಟ್ ಪ್ಲೇಸಸ್. ಫಸ್ಟ್ ವಿ ವೆಂಟ್ ಬೆಂಗಾಲಿ ಫೇಸ್ ಇತ್ತು ಹಿಂದಿ ಸಿನಿಮಾಗೆ, ಆಮೇಲೆ ಬಾಂಬೆಗೆ ಬಂತು ಹಿಂದಿ ಸಿನಿಮಾ ಅಂತಿತ್ತು. ಇಟ್ ವಾಸ್ ವೆರಿ ಗುಡ್. ಹಿಂದಿ ಸಿನಿಮಾದಲ್ಲಿ UP ಸಿನಿಮಾ, ಗರಂ ಹವಾನು ಮಾಡ್ಬೋದಾಗಿತ್ತು, ಆ ತರ ಇತ್ತು. ಆಮೇಲೆ ಅದು ಫಾರ್ ಸಮ್ ಟೈಮ್ ಸಮ್ UP ಫೇಸ್ ಬಂತು, ಆಮೇಲೆ ಪಂಜಾಬಿ ಫೇಸ್, ವೆಡ್ಡಿಂಗು ಎಲ್ಲ ಬಂತು. ಓಕೆ, ಈಗ ಎಲ್ಲಿದ್ದೀರಾ ನೀವು? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದೀರಾ? ಕತೆ ಇಲ್ಲ ನಿಮಗೆ ಇವಾಗ ಅಲ್ಲ? ಅದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ. ಬೆಂಗಳೂರಿಗೆ ಇನ್ನೂ ಪ್ರಾಬ್ಲಮ್ ಇಲ್ಲ. ವಿ ಆರ್ ಯಂಗ್ ಹಸ್ಲಿಂಗ್ ಸಿಟಿ. ಯು ಕ್ಯಾನ್ ಡೂ Bangalore stories which are brilliant. It will be. Yours is a Bangalore story. Yeah, the politics is from Bangalore. How the sensibility, the anger, everything is from Bangalore. Yeah, that's true. Thank you so much. ನೀವು ನನಗೆ there are so many encouraging words. I have taken a lot. ಇದು ನಿಮ್ಮ ಇನ್ಸ್ಪೈರಿಂಗ್ ಇದು, ಅಂಡ್ ಆಲ್ಸೋ ನಿಮ್ದು ಗೈಡೆನ್ಸ್ ನನಗೆ ಭಾಳ ಅದ. ನಾನು ಅದನ್ನ ಒಪ್ಕೋತೀನಿ. ಆಮೇಲೆ ಸಂಬಳ ಕತೆ ಹೇಳಿದಾಗ ನೀವು ಪಟ್ಟ ಖುಷಿ, ನೀವು ನನಗೆ ಆಫರ್ ಮಾಡಿದ್ದು, ನೀವು ಈ ಸಿನಿಮಾ ಮಾಡ್ರಿ ಅಂತ ಹೇಳಿದ್ದೆ, ನನಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಕಾರಣ. ಸೊ ಹಂಗಾಗಿ ಸ್ವಲ್ಪ ಡಿಪ್ರೆಸ್ ಆಗಿದ್ರಿ ನೀವು? ಹೌದು. ಐ ವಾಸ್ ಲೈಕ್ ಇಟ್ ಅಮೃತ್ ಅಪಾರ್ಟ್ಮೆಂಟ್ಸ್ ವಾಸ್ ಲೆಟ್ ಡೌನ್ ಫಾರ್ ಮೀ. ಯಾಕಂದ್ರೆ ಥಿಯೇಟರ್ ಅಲ್ಲಿ ಇದೆ, ಈಗ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ನೋಡ್ತಾ ಇದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದಾರ ಅವರು, ಅವ್ರಿಗೆ ಗೊತ್ತಾಗಿಲ್ಲ, ಅವ್ರ ಮಾರ್ಕೆಟ್ ಅಂತ ನೋಡ್ತಿಲ್ಲ. ಹೌದು, ಸುಮಾರು ಜನ. ದಟ್ ಅಮೃತ್ ಅಪಾರ್ಟ್ಮೆಂಟ್ಸ್, ದ ಕೈಂಡ್ ಆಫ್ ಅಪ್ರಿಸಿಯೇಷನ್ ಐ ಹ್ಯಾವ್ ರಿಸೀವ್ಡ್, that brought me back. Correct. So I'm thankful to that. So ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ಹರಟೆ ಹೊಡೆದಿದ್ದು.